ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, KS-IAS ಪರೀಕ್ಷೆಯ ಮುಖ್ಯ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸೋದು ಹೇಗೆ? ಅದರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಜನರಲ್ ಸ್ಟಡೀಸ್ ಪೇಪರ್ 4 ಎಥಿಕ್ಸ್, ಇಂಟೆಗ್ರಿಟಿ, ಆಪ್ಟಿಟ್ಯೂಡ್, ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷಮತೆ ಪತ್ರಿಕೆಯಲ್ಲಿ ಸ್ಕೋರ್ ಮಾಡೋದು ಒಂದು ಚಾಲೆಂಜಿಂಗ್ ಟಾಸ್ಕ್. ಈ ಕುರಿತಾಗಿ ಪ್ರಯತ್ನವನ್ನು ಮಾಡಬೇಕು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ. ಆದರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ರಿಸೋರ್ಸ್ಗಳು, ಅದನ್ನು ಡೆಲಿವರ್ ಮಾಡುವಂಥ ಎಕ್ಸ್ಪರ್ಟೈಸ್ ನನ್ನ ಹತ್ರ ಸಾಕಾಗ್ತಿರಲಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ನನಗೊಬ್ಬರು ಮಿತ್ರರು ಸಿಗ್ತಾರೆ. ಅವರು ಶ್ರೀನಿವಾಸ್ ಅವರು. ಇಂಡಿಯಾ ಫಾರ್ IASನ CEO ಆಗಿರುವಂಥ ಇವರು, ಮಂಜುನಾಥ್, ಕರ್ನಾಟಕದ ಹುಡುಗರಿಗೆ KS ಪರೀಕ್ಷೆ ಬರ್ತಾ ಇದೆ. KS ಪರೀಕ್ಷೆಯಲ್ಲಿ ಪೇಪರ್ 4ಅಲ್ಲಿ ತುಂಬ ಸ್ಕೋರ್ ಮಾಡಬೇಕು. ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಕೊಡೋಕೆ ನಾವು ರೆಡಿ ಇದ್ದೀವಿ, ನೀವು ವೇದಿಕೆ ಕೊಡ್ತೀರಾ ಅಂತ ಕೇಳಿದಾಗ ನಂಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಈ ಥರ ಹ್ಯುಮ್ಯಾನಿಟಿ ಕನ್ಸರ್ನಲ್ಲಿ ಯೋಚನೆ ಮಾಡುವಂಥ ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ ಅಂತೇಳಿ. ಚಂದ್ರ ಲೇಔಟ್ನಲ್ಲಿ ಇಂಡಿಯಾ ಫಾರ್ IAS ಅನ್ನೋ ಕೋಚಿಂಗ್ ಸೆಂಟರ್ನ ಆರಂಭ ಮಾಡಿದ್ದಾರೆ. IAS KS ಆಕಾಂಕ್ಷಿಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅತ್ಯುನ್ನತ ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥ ಪ್ರಯತ್ನ ಶ್ರೀನಿವಾಸ್ ಸರ್ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಟೀಮ್ ಮಾಡ್ತಾ ಇದೆ. ಡೆಲ್ಲಿನ ಎನ್ವೈರ್ಮೆಂಟ್, ಡೆಲ್ಲಿನ ಫುಡ್ ಸಿಸ್ಟಮ್ ಇದಕ್ಕೆ ಹೊಂದ್ಕೊಳ್ಳೋಕ್ಕಾಗದೆ ನಮ್ಮ ಹುಡುಗರು IAS ಕನ್ಸ್ಕೊಂಡು ಹೋದವರು ತುಂಬ 50% ಕಂಪ್ಲೀಟಲ್ಲಿ ಕೋರ್ಸ್ ಮುಗಿಸಿ ವಾಪಸ್ ಬರ್ತಾರೆ. ನಮ್ಮದು ಬೆಂಗಳೂರು ನಿಮಗೆ ಗೊತ್ತಿದೆ, ಏರ್ ಕಂಡೀಷನ್ಡ್ ಸಿಟಿ. ಇಂಥ ಒಂದು ನಗರದಲ್ಲಿ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡುವ ಪ್ರಯತ್ನ ಇಂಡಿಯಾ ಫಾರ್ IAS ಮಾಡ್ತಾಯಿದೆ. ಈಗಾಗಲೇ ಹಲವು ಬ್ಯಾಚ್ಗಳು ನಡೆಸ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ಲಿ ಗ್ರೂಪ್ B ಆ್ಯಂಡ್ ಗ್ರೂಪ್ A ಪರೀಕ್ಷೆಗಳಿಗೆ ಇವರು ತರಬೇತಿ ಕೊಡ್ತಾರೆ, UPSC KPSC ರಿಲೇಟೆಡ್ ಆಗಿ. ಹಾಗಾಗಿ ಯಾರಾದರೂ ಆ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗೋರಿದ್ರೆ ಇಲ್ಲಿ ತೋರಿಸಿರುವ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಸಂಪರ್ಕಿಸ್ಬೋದು. ಹಾಗೆ indiaforis.com ಅಂತ ವೆಬ್ಸೈಟ್ ಇದೆ, ಆ ಮೂಲಕನೂ ಸರ್ ಅವರ ಟೀಮನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ, ಮತ್ತು ಇವತ್ತಿನ ಪೇಪರ್ ಯಾರು ಮಾಡ್ತಾರೆ ಅಂದರೆ ಅವರು ಇನ್ಯಾರೂ ಅಲ್ಲ, GS4ನ ಎಕ್ಸ್ಪರ್ಟ್, ಬೆಂಗಳೂರಿನ ಹಲವಾರು ಕೋಚಿಂಗ್ ಸೆಂಟ್ರಲ್ಲಿ ಹಾಟ್ ಕೇಕ್. ಇವರಿಲ್ಲದೆ GS ಪೇಪರ್ 4 ಕಂಪ್ಲೀಟ್ ಆಗಲ್ಲ ಅನ್ನುವ ಮಟ್ಟದ ಎಕ್ಸ್ಪರ್ಟೈಸ್ ಇರುವಂಥ ವ್ಯಕ್ತಿ ಶ್ರೀನಿವಾಸ್ ಜಿ ಅವರು. ಈಸ್ ಎಜುಕೇಟರ್ ಆ್ಯಂಡ್ ಮೆಂಟರ್ ಇನ್ ಎಥಿಕ್ಸ್ ಪೇಪರಲ್ಲಿ. ಎಥಿಕ್ಸ್, ಇಂಟೆಗ್ರಿಟಿ, ಆಪ್ಟಿಟ್ಯೂಡನ್ನು ಅತ್ಯುತ್ತಮವಾಗಿ ರೀಚ್ ಮಾಡಿಸಬಲ್ಲ ಬೆಸ್ಟ್ ಪರ್ಸನ್ ಆ್ಯಂಡ್ ಪರ್ಸನಾಲಿಟಿ ಶ್ರೀನಿವಾಸ್ ಜಿ ಅವರು ಇವತ್ತು ಪತ್ರಿಕೆ ತಗೋತಾರೆ. ತುಂಬ ನಾನು ಮಾತಾಡ್ತಾ ಹೋದರೆ ಪ್ರಯೋಜನ ಇಲ್ಲ, ಅವ್ರ ಪಾಠವನ್ನು ಎಂಜಾಯ್ ಮಾಡಿ. ಹಾಗೆ ಇವತ್ತಿನ ಏನು ಕ್ಲಾಸ್ ಇದೆ ಜಸ್ಟ್ ಇಂಟ್ರೊಡಕ್ಟರಿ ಕ್ಲಾಸ್. ಇದರ ಹೆಚ್ಚಿನ ಮಾಹಿತಿ ಪೇಪರ್ ಸೊಲ್ಯೂಷನನ್ನು ಕೂಡ ಅವರು ಮಾಡಿಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಆ ಎಲ್ಲ ಎಪಿಸೋಡ್ಗಳು ಸಾಧನದಲ್ಲಿ ಬರುತ್ತೆ. ಕೇವಲ IAS ಆಗಬೇಕು, IPS ಆಗಬೇಕು, KS ಆಗಬೇಕು ಅಂತ ಯೋಚನೆ ಮಾಡ್ತಾ ಕೂತ್ರಾಗಲ್ಲ, ಹಾರ್ಡ್ ವರ್ಕ್ ಸ್ಟಾರ್ಟ್ ಮಾಡಬೇಕು. ಇಂಥ ವಿಡಿಯೋಗಳನ್ನ ಹೆಚ್ಚು ವೀಕ್ಷಿಸಿ ನೀವು ಅಪ್ಡೇಟ್ ಆಗ್ತಾ ಬರಬೇಕು, ಆವಾಗ ಯಶಸ್ಸು ಸಾಧ್ಯ ಅಂತ ಹೇಳ್ತಾ ನಾನು ಶ್ರೀನಿವಾಸ್ ಜಿ ಸರ್ಗೆ ಕ್ಲಾಸ್ ಕಂಟಿನ್ಯೂ ಮಾಡೋದಕ್ಕೆ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಸೊ ಹಾಯ್, ಹಲೋ, ನಮಸ್ತೆ. ಸಾಧನಾ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನನ್ನ ಹೆಸರು ಶ್ರೀನಿವಾಸ್. ನಾವು ಈ ವಿಡಿಯೋದಲ್ಲಿ ಎಥಿಕ್ಸ್, ಇಂಟೆಗ್ರಿಟಿ ಹಾಗೂ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿರುವಂಥ ಮೇನ್ ಕಾನ್ಸೆಪ್ಟ್ಸ್, ಪ್ರಮುಖವಾದ ಪರಿಕಲ್ಪನೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಎಥಿಕ್ಸ್, ಇಂಟೆಗ್ರಿಟಿ ಹಾಗೂ ಆಪ್ಟಿಟ್ಯೂಡನ್ನು UPSCನಲ್ಲಿ 2013ರಲ್ಲಿ ಪರಿಚಯ ಮಾಡಲಾಗಿದೆ. 2013ರಿಂದ ಪ್ರತಿ ವರ್ಷವೂ ಎಕ್ಸಾಮ್ ನಡೆದು ಈಗ 2020 ಅಷ್ಟರಲ್ಲಿ 8 ಪರೀಕ್ಷೆಗಳು ನಡೆದಿದೆ. ಈ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ, ಈ ಸಬ್ಜೆಕ್ಟ್ನ ಆಧಾರದ ಮೇಲೆ. KPSCಯ ಮುಖ್ಯ ಪರೀಕ್ಷೆಯಲ್ಲಿಯೂ ಕೂಡ ಈ ಒಂದು ಪೇಪರ್ ಇದ್ದು, ಇದು 2014 ಮತ್ತು 15 ನೋಟಿಫಿಕೇಷನ್ಗೆ ಸಂಬಂಧಿಸಿದಂತೆ ಈ ಒಂದು ಪತ್ರಿಕೆಯ ಆಧಾರದ ಮೇಲೆ ಎರಡು ಪೇಪರ್ಗಳು ನಡೆದಿದ್ದಾವೆ. ಹಾಗಾದರೆ ಎಕ್ಸಾಕ್ಟ್ಲಿ ಈ ಸಿಲೆಬಸ್ಸಲ್ಲಿ ಏನಿದೆ, ಈ ಸಿಲೆಬಸ್ನ ಏನಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನುವಂತಹ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಎಥಿಕ್ಸ್, ಇಂಟೆಗ್ರಿಟಿ ಹಾಗೂ ಆಪ್ಟಿಟ್ಯೂಡ್ ಅಂತಂದ್ರೇನು? ಸಾಮಾನ್ಯವಾಗಿ ಎಥಿಕ್ಸ್ ಅಂತ ಬಂದಾಗ ಮಾರಲ್ಸ್ ಅನ್ನುವಂಥ ಒಂದು ಪದ ಬರುತ್ತೆ. ಇಂಟೆಗ್ರಿಟಿ ಅಂತ ಬಂದಾಗ ಹಾನೆಸ್ಟಿ ಅನ್ನೋ ಇನ್ನೊಂದು ಪದ ಬರುತ್ತೆ. ಆಪ್ಟಿಟ್ಯೂಡ್ ಅಂತ ಬಂದಾಗ ಆಟಿಟ್ಯೂಡ್ ಅಂತ ಬರುತ್ತೆ. ಏನು ಈ 3 ಪದಗಳಿಗೂ ಮತ್ತು ಅದಕ್ಕೆ ಸಂಬಂಧಪಟ್ಟ ಮತ್ತೆ 3 ಪದಗಳಿಗೂ ಏನು ವ್ಯತ್ಯಾಸ ಇದೆ? ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಕುತೂಹಲ ಇದ್ದರೆ ಈ ವಿಡಿಯೋ ನಿಮಗಾಗಿ. ಜಸ್ಟ್ ಸಮ್ ಇಂಟ್ರೊಡಕ್ಷನ್ ಅಬೌಟ್ ಈ ಪೇಪರ್ ಬಗ್ಗೆ. ಸೊ ಈ ಪೇಪರ್ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡೋದಾದರೆ, ಸಾಮಾನ್ಯವಾಗಿ ಸಮಾಜದಲ್ಲಿ 4 ರೀತಿಯ ವ್ಯಕ್ತಿಗಳಿರ್ತಾರೆ. ನಾವು ಗಮನಿಸಿದ್ರೆ ಮೊದಲನೇ ಕ್ಯಾಟಗರಿ ಆಫ್ ಪೀಪಲ್ ಯಾರಪ್ಪ ಅಂತಂದರೆ ಹೈ ವ್ಯಾಲ್ಯೂಸ್ ಆ್ಯಂಡ್ ಹೈ ನಾಲೆಜ್. ಅತ್ಯಂತ ಹೆಚ್ಚು ಮೌಲ್ಯಗಳನ್ನು ಹೊಂದಿದ್ದಾರೆ. ಸಮಾಜಕ್ಕೆ ನಾವೇನಾದರೂ ಒಳ್ಳೇದು ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ದಾರೆ. ತುಂಬ ಒಳ್ಳೆ ಜ್ಞಾನ ಕೂಡ ಇದೆ. ಸೊ ದೀಸ್ ಪೀಪಲ್ ಆರ್ ಕಾಲ್ಡ್ ಗ್ರೇಟ್ ಪೀಪಲ್ ಆಫ್ ದಿ ಸೊಸೈಟಿ, ಸಿದ್ಧಾಸ್ ಆ್ಯಂಡ್ ಬುದ್ಧಾಸ್ ಆಫ್ ದಿ ಸೊಸೈಟಿ. ಆದರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಕಡಿಮೆ ಜನನೇ ಇರ್ತಾರೆ. ನೀವು ಎರಡನೇ ಕ್ಯಾಟಗರಿಯನ್ನು ಗಮನಿಸಿದ್ರೆ ದ ಪೀಪಲ್ ವಿತ್ ಹೈ ವ್ಯಾಲ್ಯೂಸ್ ಬಟ್ ಲೋ ನಾಲೆಜ್.
ಇಲ್ಲಿ ಹೈ ವ್ಯಾಲ್ಯೂಸ್ ಅಂದರೆ ಜಸ್ಟ್ ಟೆಂಪರರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ದ ಪೀಪಲ್ ವಿತ್ ವೆರಿ ಗುಡ್ ವ್ಯಾಲ್ಯೂಸ್, ವೆರಿ ಗುಡ್ ಎಥಿಕಲ್ ವ್ಯಾಲ್ಯೂಸ್, ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕಪ್ಪ ಅಂತ ಫಿಕ್ಸ್ ಆಗಿದ್ದಾರೆ. ಬಟ್ ಆದರೆ ಅವ್ರಿಗೆ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತಿದ್ರೂ ಕೂಡ ಅದನ್ನು ವೀಕ್ ಅಂತ ಕರಿಬೋದು, ದುರ್ಬಲ ಅಂತ ಕರಿಬೋದು. ಮೂರನೇ ಕ್ಯಾಟಗರಿಯನ್ನು ನಾವು ಗಮನಿಸಿದ್ರೆ ಪೀಪಲ್ ವಿತ್ ಲೋ ವ್ಯಾಲ್ಯೂಸ್ ಆ್ಯಂಡ್ ಲೋ ನಾಲೆಜ್. ಇಲ್ಲಿ ಲೋ ವ್ಯಾಲ್ಯೂಸ್ ಅಂತಂದರೆ ಅವ್ರಿಗೆ ಎಥಿಕಲ್ ವ್ಯಾಲ್ಯೂಸ್ ಏನೂ ಇಲ್ಲ, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತಿಲ್ಲ. ಅಟ್ ದಿ ಸೇಮ್ ಟೈಮ್ ಕೆಟ್ಟದ್ದು ಕೂಡ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ದೇ ಹ್ಯಾವ್ ಎ ಲೋ ನಾಲೆಜ್. ಬಿಕಾಸ್ ಕೆಟ್ಟದನ್ನು ಮಾಡಬೇಕಂದ್ರೆ ಜಾಸ್ತಿ ನಾಲೆಜ್ ಇರಬೇಕು, ಇಂಟೆಲಿಜೆನ್ಸ್ ಇರಬೇಕು, ಯಾರಿಗಾದ್ರು ಮೋಸ ಮಾಡಬೇಕು ಅದನ್ನೆಲ್ಲವನ್ನು ಅಂತಂದರೆ. ಹಾಗಾಗಿ ಇವ್ರನ್ನ ಆಲ್ಮೋಸ್ಟ್ ದೇ ಡು ನಾಟ್ ಮೇಕ್ ಮಚ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ಸಮಾಜದ ಮೇಲೆ ಅವ್ರು ಎಷ್ಟೇನು ಪರಿಣಾಮ ಬೀರೋದಿಲ್ಲ. ನಮಗೆ ಫೋರ್ತ್ ಕ್ಯಾಟಗರಿ ಇದ್ದಾರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ದೀಸ್ ಆರ್ ದಿ ಪೀಪಲ್ ವಿತ್ ಲೋ ವ್ಯಾಲ್ಯೂಸ್ ಬಟ್ ಹೈ ನಾಲೆಜ್. ಅತ್ಯಂತ ಕಡಿಮೆ ನೈತಿಕ ಮೌಲ್ಯಗಳಿದೆ ಅಥವಾ ನೈತಿಕ ಮೌಲ್ಯಗಳೇ ಇಲ್ಲ. ಇರುವಂಥ ಅಧಿಕಾರವನ್ನು, ನಾಲೆಜನ್ನು ಎಲ್ಲವನ್ನ ತಮ್ಮ ಸ್ವಂತಕ್ಕೋಸ್ಕರ ಉಪಯೋಗಿಸ್ಕೊಳ್ಬೇಕು ಅಂತ ಡಿಸೈಡ್ ಆಗಿರುವಂಥ ಕ್ಯಾಟಗರಿ. ಸೊ ದೀಸ್ ಆರ್ ದಿ ಪೀಪಲ್ ವಿತ್ ಹೈ ನಾಲೆಜ್ ಆ್ಯಂಡ್ ಹೈ ಇಂಟೆಲಿಜೆನ್ಸ್ ಬಟ್ ಲೋ ವ್ಯಾಲ್ಯೂಸ್. These people are very dangerous to the society. These people are very dangerous to the society. ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಮಾಡಿಬಿಟ್ಟು ನಾವು ಡೆಫಿನೆಟ್ಲಿ ತುಂಬ ನಾಲೆಜ್ ಇರೋ ವ್ಯಕ್ತಿಗಳನ್ನಂತೂ ಚೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಂತೂ ಡೌಟ್ ಇಲ್ಲ. ಬಿಕಾಸ್ ಹೈ ಲೆವೆಲ್ ಆಫ್ ಕಾಂಪಿಟೇಷನ್ ಇದೆ. FD-ಗಾಗಲಿ, SD-ಗಾಗಲಿ, KS-ಗಾಗಲಿ, IAS-ಗಾಗಲಿ ಎಲ್ಲದರಲ್ಲೂ ಕಾಂಪಿಟೇಷನ್ ಅಂತೂ ಇದೆ. ಹಾಗಾಗಿ ಸಾಮಾನ್ಯವಾಗಿ ನಾಲೆಜ್ ಆ್ಯಂಡ್ ಇಂಟೆಲಿಜೆನ್ಸ್ ಇರೋ ಕ್ಲಿಯರ್ ಆಗ್ತಿದ್ದಾರೆ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವರಲ್ಲಿ ನೈತಿಕ ಮೌಲ್ಯಗಳು ಇಲ್ಲದೆ ಹೋದರೆ ನಾವು ಜನರನ್ನು ಸೆಲೆಕ್ಟ್ ಮಾಡಿ ಅವ್ರಿಗೆ ಅಧಿಕಾರ ಬೇರೆ ಕೊಡ್ತಿದ್ದೀವಿ. ದೇ ಆರ್ ಆಲ್ರೆಡಿ ಡೇಂಜರಸ್ ಪೀಪಲ್. ಬಟ್ ಅಂಥ ವ್ಯಕ್ತಿಗಳಿಗೆ ಅಧಿಕಾರ ಕೂಡ ಕೊಟ್ಟರೆ ಸಮಾಜಕ್ಕೆ ಒಳ್ಳೆಯದಾಗೋ ಬದಲು ಕೆಟ್ಟದ್ದೇ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಒಂದು ಪ್ರಮುಖ ಉದ್ದೇಶ, ನಾವು ಸೆಲೆಕ್ಟ್ ಮಾಡುವಂಥ ವ್ಯಕ್ತಿಗಳಲ್ಲಿ ಕೇವಲ ಜ್ಞಾನ ಮತ್ತು ಬುದ್ಧಿವಂತಿಕೆ ಮಾತ್ರವೇ ಅಲ್ಲದೆ ನೈತಿಕ ಮೌಲ್ಯಗಳು ಕೂಡ ಇರಬೇಕು ಅಂತಕ್ಕಂಥದ್ದು ಪ್ರಮುಖ ಉದ್ದೇಶ. ಆದರೆ ನಿಮ್ಗೊಂದು ಡೌಟ್ ಬರುತ್ತೆ, ಜಸ್ಟ್ ಬಿಕಾಸ್ ಈ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ ತಕ್ಷಣ, ಅದನ್ನು ಓದಿದ ತಕ್ಷಣ ಅವರೆಲ್ಲರೂ ಎಥಿಕಲ್ ಆಗಿಬಿಡ್ತಾರಾ ಅಂತ. ಆಗದೆ ಹೋಗಬಹುದು. ಆದರೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೋಸ್ಕರ ಅವ್ರು ಪ್ರಿಪೇರ್ ಆಗ್ತಾ 250 ಅಂಕಗಳಿದೆ. KS ಮುಖ್ಯ ಪರೀಕ್ಷೆಗಳಾಗಲಿ, UPSC ಮುಖ್ಯ ಪರೀಕ್ಷೆಗಳಾಗಲಿ 250 ಅಂಕಗಳಿಗೋಸ್ಕರ ಅದನ್ನು ಓದಿದಾಗ, ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿದಾಗ ಸ್ವಲ್ಪನಾದರೂ ನಮ್ಮ ಆಲೋಚನಾ ವಿಧಾನಗಳಲ್ಲಿ ಬದಲಾವಣೆ ಇರೋದಕ್ಕೆ ಅವಕಾಶವಿದೆ. ಹಾಗಾಗಿ ಎಸ್, ವಿ ಕ್ಯಾನ್ ಸೇ ದಟ್ ಇಟ್ ವಿಲ್ ಮೇಕ್ ಎನ್ ಇಂಪ್ಯಾಕ್ಟ್. ಈ UPSCಯ ಎಥಿಕ್ಸ್ ಪೇಪರನ್ನು ಅಥವಾ KPSCಯಲ್ಲಿರುವಂಥ ಎಥಿಕ್ಸ್ ಪೇಪರನ್ನು ನಾವು ರಿಟರ್ನ್ ಇಂಟರ್ವ್ಯೂ ಅಂತ ಕರಿಬೋದು. ಇದನ್ನು ನಾವು ರಿಟರ್ನ್ ಪರ್ಸನಾಲಿಟಿ ಟೆಸ್ಟ್ ಅಂತ ಕರಿಬೋದು. ಇದು ಒಂದು ವ್ಯಕ್ತಿತ್ವ ಪರೀಕ್ಷೆನೇ. ಬಟ್ ಇಲ್ಲಿ ನಾವು ಇದು ಒಂದು ವ್ಯಕ್ತಿತ್ವ ಪರೀಕ್ಷೆನೇ. ಬಟ್ ಇಲ್ಲಿ ನಾವು ಮಾತಾಡ್ತಿಲ್ಲ, ಬರೀತಾ ಇದ್ದೀವಿ ಅಷ್ಟೇ ವ್ಯತ್ಯಾಸ. ಇಲ್ಲಿ ನಾವು ಬರೀತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಪೇಪರ್ನ ನಾವು ಓದೋವಾಗಲೇ ಈ ಅನ್ಲೈಕ್ ಅದರ್ ಸಬ್ಜೆಕ್ಟ್ಸ್ ಅಥವಾ ಹಾಗಾಗಿ ನಾವು ಈ ಪೇಪರನ್ನು ಓದೋವಾಗಲೇ ಇದೇನೋ ಒಂದು ಹೊಸ ಸಬ್ಜೆಕ್ಟಪ್ಪ, ಇದನ್ನು ತಿಳ್ಕೋಬೇಕು, ಬೈಹಾಟ್ ಮಾಡಬೇಕು, ಹಾಗಾಗಿ ಯೋಚನೆ ಮಾಡಿದಿರಾ ನಿಜವಾಗಿಯೂ ಇದರಲ್ಲಿ ಇರುವಂಥ ಪರಿಕಲ್ಪನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳೋದು ಅತ್ಯಂತ ಮುಖ್ಯವಾಗುತ್ತೆ. ಸೊ ನಾವು ಆಗಲೇ ಹೇಳಿದಾಗೆ UPSCನಲ್ಲಿ ಇದನ್ನು 2013ರಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿ ಇದುವರೆಗೂ 8 ಪರೀಕ್ಷೆಗಳು ನಡೆದಿದ್ದಾವೆ. ಆ 8ರಲ್ಲೂ ಕೂಡ ಸೆಕ್ಷನ್ A ಅಂತ ಇರುತ್ತೆ, ಸೆಕ್ಷನ್ B ಅಂತ ಇರುತ್ತೆ. ಸೆಕ್ಷನ್ ಎನಲ್ಲಿ ಥಿಯರಿಗೆ ಸಂಬಂಧಿಸಿರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ, ಸಿಲೆಬಸ್ ಕೊಟ್ಟಿದ್ದಾರೆ, ಸಿಲೆಬಸ್ಗೆ ಸಂಬಂಧಿಸಿರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸೆಕ್ಷನ್ ಬಿನಲ್ಲಿ ಪ್ರಕರಣ ಅಧ್ಯಯನಗಳು ಅಥವಾ ಕೇಸ್ ಸ್ಟಡೀಸ್ ಅಂತ ಇರುತ್ತೆ. ನಾವು ಮುಂದಿನ ತರಗತಿಗಳಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಅನಲೈಸ್ ಮಾಡೋಣ. ಬಟ್ ಈ ವಿಡಿಯೋದ ಒಂದು ಪ್ರಮುಖ ಉದ್ದೇಶ ಈ 3 ಹೆಡ್ಡಿಂಗ್ಸ್ ಇದೆಯಲ್ವ ಅಥವಾ 3 ಟೈಟಲ್ ಅಂತ ಏನು ಕೊಟ್ಟಿದ್ದಾರೆ, ಎಥಿಕ್ಸ್, ಇಂಟೆಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂತ. ಅಸಲು ಈ 3 ಪದದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ನೀವೆಲ್ಲರೂ ರೆಡಿಯಾಗಿದ್ದೀರಾ? ಎಸ್, ಲೆಟ್ಸ್ ವಿ ಬಿಗಿನ್. ಬಟ್ ಆದರೆ ನೀವು ಸುಮ್ಮನೆ ಇದನ್ನು ಕೇಳ್ತಾ ಹೋದರೆ ನಿಮಗೆ ಬೋರ್ ಆದರೂ ಆಗಬಹುದು. ಹಂಗಾಗಬಾರ್ದು ಅಂತಂದರೆ ಒಂದು ಪೇಪರ್ ತೊಗೊಳ್ಳಿ, ಒಂದು ಪೆನ್ ತೊಗೊಳ್ಳಿ, ನಾವೇನೇನೆಲ್ಲ ಹೇಳ್ತಾ ಹೋಗ್ತೀವಲ್ಲ ಅದನ್ನು ಬರೀತಾ ಹೋಗಿ. ಆ್ಯಂಡ್ ದಿ ಸೇಮ್ ಟೈಮ್ ಸಾಮಾನ್ಯವಾಗಿ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಎಥಿಕ್ಸ್, ಇಂಟೆಗ್ರಿಟಿ, ಆಪ್ಟಿಟ್ಯೂಡ್ ಇದೆಲ್ಲೋ ಒಂದು ಕಡೆ ಕೇಳಿರ್ತೀರ. ಮೇ ಬಿ ಅದೇ ಅದು ಅಂತ ಗೊತ್ತಿಲ್ಲದೆ ಇರ್ಬೋದು, ಅದಕ್ಕೆ ಸ್ಪಷ್ಟವಾದ ಹೆಸರು ಗೊತ್ತಿಲ್ಲದೆ ಇರ್ಬೋದು ಅಷ್ಟೇ. ಹಾಗಾಗಿ ನಾವಿಲ್ಲಿ ಎಷ್ಟೊಂದು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀವಿ ಆ್ಯಸ್ ಎ ಪ್ರಾಸೆಸ್, ಆಸ್ ಎ ಪಾರ್ಟ್ ಆಫ್ ದಿ ಕ್ಲಾಸ್. ಹಾಗಾಗಿ ಇಟ್ ಈಸ್ ಅಡ್ವೈಸಬಲ್ ದಟ್ ನೀವು ಆ ವಿಡಿಯೋನಲ್ಲಿ ಪಾಸ್ ಮಾಡ್ಬೋದು, ಯೋಚನೆ ಮಾಡ್ಬೋದು, ನಂತರ ಮುಂದುವರಿಬೋದು. ಸೊ ರೆಡಿನಾ? ಸೊ ಇದೊಂದು ಆ್ಯಕ್ಟಿವ್ ಕ್ಲಾಸ್ ಆಗಿರಬೇಕು. ಜಸ್ಟ್ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ ಅಷ್ಟೇ ಆಗಿರಬಾರ್ದು. ನನ್ನ ಜೊತೆನಲ್ಲಿ ನೀವು ಮಾತಾಡ್ತಾ ಹೋಗಬೇಕು. ಯು ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ಮೀ ಥ್ರೂ ದಿಸ್ ವಿಡಿಯೋ. ಎಸ್, ಹೋಪ್ ಯು ಆರ್ ರೆಡಿ. ಲೆಟ್ಸ್ ವಿ ಬಿಗಿನ್. ಮೊದಲನೇ ಪದ ಎಥಿಕ್ಸ್ ಅಂತ. ಎಥಿಕ್ಸ್ ಅಂದರೆ ನೀತಿಶಾಸ್ತ್ರ.
ಏನಿರ್ಬೋದು ಈ ನೀತಿಶಾಸ್ತ್ರ ಅಂದರೆ ಒಂದ್ಸಲ ಯೋಚನೆ ಮಾಡಿ. ಈ ಪದ ಎಲ್ಲೋ ಕೇಳಿರ್ತೀರ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಅಥವಾ ಅಲ್ಲಿ ಇಲ್ಲಿ ಬುಕ್ಸಲ್ಲಿ ಕೇಳಿರ್ಬೋದು. ಯು ಶುಡ್ ಬಿ ಎಥಿಕಲ್, ನೀವು ನೈತಿಕವಾಗಿರಬೇಕು ಹಾಗೆ ಹೀಗೆ ಅಂತ ಕೆಲವ್ರು ಹೇಳಿರೋದನ್ನ ಕೇಳಿರ್ಬೋದು. ಹಾಗಾದರೆ ಎಥಿಕ್ಸ್ ಅಂದರೆ ಏನಪ್ಪ? ಈ ಫಸ್ಟ್ ಪದ ಯೋಚನೆ ಮಾಡಿ. ಓಕೆ, ಸೊ ಅತ್ಯಂತ ಸರಳವಾಗಿ ತಿಳಿಸೋದಾದರೆ ಎಥಿಕ್ಸನ್ನು ನಾವು ಇಟ್ ಈಸ್ ಅ ಸ್ಟಡಿ ಆಫ್ ರೈಟ್ ಆ್ಯಂಡ್ ರಾಂಗ್ ಇನ್ ಎನ್ ಹ್ಯೂಮನ್ ಆ್ಯಕ್ಷನ್ ಅಂತ ಕರಿತೀವಿ. ಮಾನವನ ಕಾರ್ಯಗಳಲ್ಲಿನ ಸರಿ ತಪ್ಪುಗಳ ಅಧ್ಯಯನವೇ ನೀತಿಶಾಸ್ತ್ರ ಅಂತ. ಸೊ ನೀತಿಶಾಸ್ತ್ರ ಅಥವಾ ಎಥಿಕ್ಸ್ ಅಂತಂದ್ರೆ ಏನು? ಇಟ್ ಈಸ್ ಅ ಸ್ಟಡಿ ಆಫ್ ರೈಟ್ ಆ್ಯಂಡ್ ರಾಂಗ್ ಇನ್ ಎನ್ ಹ್ಯೂಮನ್ ಆ್ಯಕ್ಷನ್. ಸೊ ಫಸ್ಟ್ ಥಿಂಗ್ ಇಲ್ಲಿ ಹ್ಯೂಮನ್ ಆ್ಯಕ್ಷನ್ ಅಂತ ಇದೆ. ಸೊ ದಟ್ ಮೀನ್ಸ್ ಎಥಿಕ್ಸ್ ಈಸ್ ಸಮಥಿಂಗ್ ವಿಚ್ ಈಸ್ ಅಪ್ಲಿಕಬಲ್ ಓನ್ಲಿ ಟು ದ ಹ್ಯೂಮನ್ ಬೀಯಿಂಗ್ಸ್, ಮಾನವರಿಗೆ ಮಾತ್ರವೇ. ಸೊ ಮಾನವನ ಒಂದು ಇಂಟರ್ಫಿಯರೆನ್ಸ್ ಇಲ್ದಿರ, ಹಸ್ತಕ್ಷೇಪ ಇಲ್ದಿರ ಪ್ರಕೃತಿಯಲ್ಲಿ ಏನೇನೆಲ್ಲ ನಡೆಯುತ್ತಲ್ವಾ ಅದರಲ್ಲಿ ಸರಿ ತಪ್ಪು ಇವುಗಳ ಪರಿಕಲ್ಪನೆ ಇರೋದಿಲ್ಲ. ಇದು ನಾವು ಮಾನವರು ನಮಗಾಗಿ ಬೆಳೆಸಿಕೊಂಡಂತಹ ಸೃಷ್ಟಿ ಮಾಡಿದಂತಹ ಒಂದು ಸಬ್ಜೆಕ್ಟ್ ಅಂತ ಕರಿಬೋದು. ಮನುಷ್ಯರು ಎವಲ್ಯೂಷನ್ ಆಗ್ತಾ ಆಗ್ತಾ ಅಂದ್ಕೊಂಡ್ವಿ ನಾವು ಈ ಪ್ರಾಣಿಗಳಂತೆ ಇರಬಾರ್ದು. ಪ್ರಾಣಿಗಳಂತೆ ಇದ್ದಾಗ ಏನಾಗುತ್ತೆ ಅಂದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಬರೀ ಊಟ ಯಾವಾಗ ಮಾಡ್ತೀವಿ, ನಿದ್ದೆ ಯಾವಾಗ ಮಾಡ್ತೀವಿ, ರಿಪ್ರೊಡಕ್ಷನ್, ಈ ಮೂರು ವಿಷಯಗಳಿಗೆ ನಮ್ಮ ಆಲೋಚನೆಗಳು ಸೀಮಿತವಾಗಿರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ವಿ ಥಾಟ್ ದಟ್ ಮನುಷ್ಯರಾಗಿ ನಮ್ಮ ಆಲೋಚನೆಗಳು ಇಷ್ಟಕ್ಕೆ ಸೀಮಿತವಾಗಬಾರ್ದು, ನಾವು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಮಾಡ್ಕೊಳ್ಳೋಣ ಅಂಥೇಳಿ ನಾವು ನಮಗೋಸ್ಕರ ಸೃಷ್ಟಿ ಮಾಡಿರುವಂಥ ಒಂದು ಸಬ್ಜೆಕ್ಟೇ ಎಥಿಕ್ಸ್ ಅಥವಾ ನೀತಿಶಾಸ್ತ್ರ ಅನ್ನೋದು. ಸೊ ಎಥಿಕ್ಸನ್ನು ನಾವು ಎ ಸೆಟ್ ಆಫ್ ಮಾರಲ್ ಪ್ರಿನ್ಸಿಪಲ್ಸ್ ಟು ಲೀಡ್ ಆನ್ ಐಡಿಯಲ್ ಲೈಫ್ ಅಂತ ಕರಿತೀವಿ. ಸೊ ಈ ಎಥಿಕ್ಸನ್ನು ಓದೋದ್ರಿಂದ ನಮ್ಗೆ ಏನು ಸಿಗುತ್ತೆ ಅಂದರೆ ಒಂದು ಆದರ್ಶ ಜೀವನವನ್ನು ನಡೆಸೋದಕ್ಕೆ ಬೇಕಾಗಿರುವಂಥ ನೈತಿಕ ತತ್ವಗಳ ಬಗ್ಗೆ ನಾವು ತಿಳ್ಕೋಬೋದಾಗಿರುತ್ತೆ. ಒಳ್ಳೆ ವರ್ತನೆ ಅಂದ್ರೇನು, ಕೆಟ್ಟ ವರ್ತನೆ ಅಂದ್ರೇನು, ರೈಟ್ ಬಿಹೇವಿಯರ್ ಆರ್ ಗುಡ್ ಬಿಹೇವಿಯರ್ ಅಂದ್ರೇನು, ಬ್ಯಾಡ್ ಬಿಹೇವಿಯರ್ ಅಂದ್ರೇನು ಅಂತ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಯಾವುದು ಒಳ್ಳೆಯದು, ಒಂದು ಸಮಾಜಕ್ಕೆ ಯಾವುದು ಒಳ್ಳೆಯದು. ಯಾರೋ ಒಬ್ಬರು ನಾನೊಂದು ಆದರ್ಶವಾದ ಜೀವನವನ್ನು ನಡೆಸಬೇಕು, ಉತ್ತಮವಾದ ಜೀವನವನ್ನು ನಡೆಸಬೇಕು ಅಂತ ಅಂದ್ಕೊಂಡ್ರೆ ಆ ಮಾರ್ಗದರ್ಶನ ಎಲ್ಲಿಂದ ಸಿಗುತ್ತೆ ಅಂದರೆ ಈ ನೀತಿಶಾಸ್ತ್ರದಿಂದ. ಬಟ್ ಆದರೆ ಯಾವುದೋ ಒಂದು ನೈತಿಕ ಪ್ರಿನ್ಸಿಪಲ್ಗಳನ್ನು ಕೊಟ್ಟು ಇದು ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಎಲ್ಲ ಒಂದು ಸಂದರ್ಭದಲ್ಲಿಯೂ ಅನ್ವಯವಾಗುತ್ತಾ ಅಂತ ನಾವೇನಾದರೂ ಕೇಳಿದ್ರೆ ಆ ರೀತಿಯ ನೈತಿಕ ತತ್ವಗಳು ಯಾವುದೂ ಇರುವುದಿಲ್ಲ. 99% of the principle that we study may not be applicable in all the places, to all the people and all the situation. ಸೊ ಎಲ್ಲ ವ್ಯಕ್ತಿಗಳಿಗೂ ಎಲ್ಲ ಸಮಯದಲ್ಲಿಯೂ ಎಲ್ಲ ಸಂದರ್ಭಗಳಲ್ಲಿಯೂ ಅನ್ವಯವಾಗುವಂತಹ ನೈತಿಕ ತತ್ವಗಳನ್ನು ಸೃಷ್ಟಿಸುವುದು ಕಷ್ಟ. ನಾವು ಹೇಳ್ತೀವಿ ಸತ್ಯವನ್ನು ಹೇಳಬೇಕು ಅಂತ, ಬಟ್ ಆದರೆ ನಾವು ಹೇಳುವ ಸತ್ಯ ಒಬ್ಬ ವ್ಯಕ್ತಿಗೆ ಸಾವಿಗೆ ಕಾರಣವಾಗುತ್ತೆ ಅಂತಂದರೆ, ಆದರೆ ನಾವು ಹೇಳುವ ಸತ್ಯ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾಗುತ್ತೆ ಅಂದರೆ ಹೇಳೋದು ಸರಿನಾ? ಅಥವಾ ಸುಳ್ಳು ಅನ್ನೋದು ಒಬ್ಬ ವ್ಯಕ್ತಿಯ ಜೀವನವನ್ನು ಬದುಕಿಸುತ್ತೆ ಅಂತಂದರೆ ಆಗ ಸುಳ್ಳೇ ಹೇಳಬೇಕಾಗತ್ತಾ? ಅಹಿಂಸೆಯನ್ನು ನಾವು ಅನುಸರಿಸಬೇಕು ಅಂತೀವಿ. ಬಟ್ ಯಾವುದೋ ಒಬ್ಬ ವ್ಯಕ್ತಿ ಇವಾಗ ಟೆರರಿಸ್ಟ್ ಆಗಿದ್ದಾನೆ, ಅವನು ದೇಶದ ಒಂದು ಸಮಾಜದ ಬೇರೆ ಬೇರೆ ಭಾಗಗಳಲ್ಲಿ ಬಾಂಬ್ಗಳನ್ನು ಇಟ್ಟಿದ್ದಾನೆ, ನಾವು ಈಗ ಅವ್ರನ್ನ ಅಮಾಯಕ ವ್ಯಕ್ತಿಗಳನ್ನು ಸೇವ್ ಮಾಡಬೇಕು ಅಂತಂದರೆ ಆ ಬಾಂಬ್ ಎಲ್ಲಿದೆ ಅಂತ ಕಂಡುಹಿಡಬೇಕಂದ್ರೆ ಬೇರೆ ಯಾವುದೇ ಆಪ್ಷನ್ ಇಲ್ಲದಾಗ ಈ ವ್ಯಕ್ತಿಗೆ ಟಾರ್ಚರ್ ಕೊಡಬೇಕಾಗತ್ತೆ, ಹಿಂಸೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನಾರ್ಮಲಾಗಿ ಸತ್ಯವನ್ನು ಹೇಳಬೇಕು, ಅಹಿಂಸೆಯನ್ನು ಅನುಸರಿಸಬೇಕು, ಇವೆಲ್ಲ ನಿಜ. ಬಟ್ ಎಲ್ಲ ಸಂದರ್ಭಗಳಿಗೂ ಅನ್ವಯವಾಗುತ್ತಾ ಅನ್ನುವಂಥ ಡೌಟು. ಹಾಗಾಗಿ ಈ ನೀತಿಶಾಸ್ತ್ರವು ಕೆಲವು ನಿರ್ದಿಷ್ಟವಾದ ಸಂದರ್ಭಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುತ್ತೆ. ಹಾಗಾದರೆ ಈ ನೀತಿಶಾಸ್ತ್ರವನ್ನು ಓದಿದ್ರೆ ಎಲ್ಲ ಪ್ರಶ್ನೆಗಳಿಗೂ ನಮಗೇನಾದರೂ ಉತ್ತರ ಸಿಗುತ್ತಾ ಅಂತ ನಿಮಗೇನಾದರೂ ಡೌಟ್ ಇದ್ದರೆ ಇಲ್ಲ. ಎಷ್ಟೊಂದು ಸಲ ಇದು ನೀತಿಶಾಸ್ತ್ರ ಹಲವಾರು ಆಯ್ಕೆಗಳನ್ನು ಕೊಡುತ್ತೆ. ಆ ಆಯ್ಕೆಗಳಲ್ಲಿ ಯಾವುದು ಸರಿ ಅಂತ ನಾವೇ ಡಿಸೈಡ್ ಮಾಡಬೇಕಾಗಿರುತ್ತೆ. ಆದರೆ ಯಾವ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು ಅನ್ನುವಂತಹ ಫ್ರೇಮ್ವರ್ಕ್ ಅಥವಾ ಚೌಕಟ್ಟನ್ನು ನಿರ್ಮಿಸಿಕೊಡುತ್ತೆ ಈ ನೀತಿಶಾಸ್ತ್ರ. ಸೊ ನೀತಿಶಾಸ್ತ್ರ ಅನ್ನೋದು ಸರಿ ತಪ್ಪುಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಆದರೆ ಯಾವುದೋ ಒಂದು ಪ್ರಿನ್ಸಿಪಲನ್ನು ಬ್ಲೈಂಡ್ ಆಗಿ ನಾನು ಎಲ್ಲ ಸಮಯದಲ್ಲೂ ಫಾಲೋ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಈ ನೀತಿಶಾಸ್ತ್ರವನ್ನು ಓದೋದ್ರಿಂದ ನೀವೊಬ್ಬ ವ್ಯಕ್ತಿಯಾಗಿ, ಸಾರ್ವಜನಿಕ ಸೇವಾಧಿಕಾರಿಯಾಗಿ ಕೆಲವು ಸಂದರ್ಭಗಳಲ್ಲಿ ಯಾವ ಥರ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಯೋಚನೆ ಮಾಡಬಾರ್ದು ಅನ್ನುವಂತಹ ಕೆಲವು ಚೌಕಟ್ಟನ್ನು, ಫ್ರೇಮ್ವರ್ಕನ್ನು ನಿರ್ಮಿಸಿಕೊಡುತ್ತೆ. ಆ ಮೂಲಕ ನೀವೇ ಆ ಸಂದರ್ಭದಲ್ಲಿ ಡಿಸಿಷನ್ನ ತಗೋಬೇಕು. ಅದಕ್ಕೆ ಕೇಸ್ ಸ್ಟಡೀಸ್ ಅಂತ ಕೊಡ್ತಾರೆ. UPSCನಲ್ಲಿ 250 ಅಂಕಗಳಲ್ಲಿ ಸರಿ ಸುಮಾರು 120 ಅಂಕಗಳು, 50% ಆಫ್ ದಿ ಮಾರ್ಕ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕೇಸ್ ಸ್ಟಡೀಸ್ ಮೇಲೆ. ನಾವೇನು ಥಿಯರಿ ಕಲಿತೀವಲ್ಲ ಅಲ್ಲೊಂದು ನಿರ್ದಿಷ್ಟ ಸಂದರ್ಭ ಕೊಡ್ತಾರೆ, ಆ ಸಂದರ್ಭದಲ್ಲಿ ನೀವಾಗಿದ್ರೆ ಏನು ಮಾಡ್ತಿದ್ರಿ ಅಂತೇಳಿ ಬರೀಬೇಕಾಗಿತ್ತೆ ಸ್ನೇಹಿತರೆ. ಈಗ
ನಾವು ಎಥಿಕ್ಸ್ ಅಂತೂ ಅರ್ಥ ಮಾಡ್ಕೊಂಡ್ವಿ. ಎಥಿಕ್ಸ್ ಅರ್ಥ ಆದರೆ ಈ ಮಾರಲ್ಸ್ ಅಂದರೆ ಏನು? ಎಥಿಕ್ಸ್ಗೂ ಮತ್ತು ಮಾರಲ್ಸ್ಗೂ ಇರುವಂಥ ವ್ಯತ್ಯಾಸ ಏನಿರ್ಬೋದು? ಕೆಲವು ಸೆಕೆಂಡ್ ಯೋಚನೆ ಮಾಡಿ, ನಿಮ್ಗೆ ಏನು ಅನಿಸುತ್ತೆ? ಸಪೋಸ್ ನೀವು ಇನ್ನೂ ಗೊತ್ತಿಲ್ಲ ಆದರೂ ಗೆಸ್ ಮಾಡಿ, ಎಥಿಕ್ಸ್ ಅಂದರೆ ಏನಿರ್ಬೋದು, ಮಾರಲ್ಸ್ ಅಂದರೆ ಏನಿರ್ಬೋದು? ಇವೆರಡಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಥಿಂಕ್ ಅಬೌಟ್ ಇಟ್. ಓಕೆ ಫ್ರೆಂಡ್ಸ್, ಸೊ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಬರೀರಿ, ಆಮೇಲೆ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಆಯಿತು. ಓಕೆ, ಸೊ ಫಸ್ಟು ಎಥಿಕ್ಸ್ ಆ್ಯಂಡ್ ಮಾರಲ್ಸ್ ಇವೆರಡನ್ನು ಸಿನೋನಿಮ್ಸ್ ಅಂತ ಕರಿಬೋದು. ಅಂದ್ರೇನು? ಸಮಾನಾರ್ಥಕ ಪದಗಳೇ. ಅಂದರೆ ಕೆಲವು ಬಾರಿ ನಾವು ಎಥಿಕ್ಸ್ ಅನ್ನೋ ಪ್ಲೇಸಲ್ಲಿ ಮಾರಲ್ಸ್ ಅನ್ನೋ ವರ್ಡನ್ನು ಉಪಯೋಗಿಸ್ಬೋದು, ಮಾರಲ್ಸ್ ಅನ್ನೋ ಪ್ಲೇಸಲ್ಲಿ ಎಥಿಕ್ಸ್ ಅನ್ನು ಕೂಡ ಉಪಯೋಗಿಸ್ಬೋದು. ಅವೆರಡೂ ಸಮಾನಾರ್ಥಕ ಪದಗಳೇ. ದಿಸ್ ಈಸ್ ಅ ಫಸ್ಟ್ ಕ್ಲಾರಿಫಿಕೇಶನ್. ಆದರೆ ಕೆಲವೊಂದು ಬಾರಿ ಇವೆರಡಕ್ಕೂ ವ್ಯತ್ಯಾಸ ಕೂಡ ಇದೆ. ಇವೆರಡರ ಬಗ್ಗೆ ವ್ಯತ್ಯಾಸವನ್ನು ಯೋಚನೆ ಮಾಡಬೇಕಂದ್ರೆ, ಮಾರಲ್ಸ್ ಅಂತಂದರೆ ಏನಪ್ಪ ಅಂದರೆ, ಇಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ರೈಟ್ ಆ್ಯಂಡ್ ರಾಂಗ್ ಅಕಾರ್ಡಿಂಗ್ ಟು ಎನ್ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯ ಪರವಾಗಿ ಯಾವುದು ಸರಿ ಅಥವಾ ಯಾವುದು ತಪ್ಪು ಅನಿಸುತ್ತಲ್ವಾ, ನಾವು ಅದನ್ನು ಮಾರಲ್ಸ್ ಅಂತ ಕರಿತೀವಿ. ಇದಕ್ಕೆ ಸೋರ್ಸ್ ಯಾವುದು? ಎಲ್ಲಿಂದ ಬರುತ್ತೆ ಒಬ್ಬ ವ್ಯಕ್ತಿಗೆ ಸರಿ ತಪ್ಪು ಅಂತ ಸೊ ಒಬ್ಬ ವ್ಯಕ್ತಿಗೆ ಸರಿ ತಪ್ಪು ಅನ್ನೋ ಪರಿಕಲ್ಪನೆ ಎಲ್ಲಿಂದ ಬರುತ್ತೆ? ಕಾನ್ಷಿಯನ್ಸ್, ಆತ್ಮಸಾಕ್ಷಿಯಿಂದ ಬರುತ್ತೆ. ಸೊ ಹಾಗಾದ್ರೆ ಎಥಿಕ್ಸ್ ಅಂದ್ರೆ ಏನು? ಇದನ್ನು ಡಿಫರೆನ್ಶಿಯೇಟ್ ಮಾಡುವಾಗ, ದ ಕಾನ್ಸೆಪ್ಟ್ ಆಫ್ ರೈಟ್ ಆ್ಯಂಡ್ ರಾಂಗ್ ದಟ್ ಆನ್ ಇಂಡಿವಿಜುವಲ್ ರಿಸೀವ್ಸ್ ಫ್ರಮ್ ದ ಎಕ್ಸ್ಟರ್ನಲ್ ಸೋರ್ಸ್. ಬಾಹ್ಯ ಮೂಲದಿಂದ ಪಡೆಯುವ ಸರಿ ತಪ್ಪುಗಳ ಪರಿಕಲ್ಪನೆಯನ್ನು ನಾವು ಎಥಿಕ್ಸ್ ಅಂತ ಕರಿಬೋದು. ಅಂದರೆ ವೆರಿ ಸಿಂಪಲ್ ಆಗಿ, ಫಾರ್ ಎಕ್ಸಾಂಪಲ್, ಆಸ್ ಅನ್ ಇಂಡಿವಿಜುವಲ್ ಐ ಮೇ ಫೀಲ್ ದಟ್ ವೆಜಿಟೇರಿಯನ್ ಫುಡ್ ಈಸ್ ರೈಟ್ ಅಂತ. ಇವಾಗ ನನ್ನ ಪ್ರಕಾರ ಜಸ್ಟ್ ಹೈಪೋಥೆಟಿಕಲ್ ಸಿಚುಯೇಷನಲ್ಲಿ ಸಸ್ಯಾಹಾರ ಸರಿ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ಬೋದಾಗಿರುತ್ತೆ. ಅವಾಗದೇನು, ಐ ಮಾರಲಿ ಫೀಲ್ ದಟ್ ವೆಜಿಟೇರಿಯನಿಸಮ್ ಈಸ್ ಕರೆಕ್ಟ್. ಬಟ್ ನಮ್ಮ ಇಂಡಿಯಾದಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ನಾನ್ ವೆಜಿಟೇರಿಯನ್ ಕೂಡ ಒಂದು ಆಹಾರ ಪದಾರ್ಥವಾಗಿ ಮಾಂಸಾಹಾರವನ್ನು ಅಂಗೀಕರಿಸಿದ್ದಾರೆ. ಹಾಗಾಗಿ ನಮ್ಮ ಸಮಾಜದ ಪ್ರಕಾರ ಏನು? ಮಾಂಸಾಹಾರ ಸರಿ. ಸೊ ಹೀಗೆ ಇವೆರಡರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಕೂಡ ಅವಕಾಶಗಳಿದೆ. ಸೊ ಇನ್ ಸಿಂಪಲ್ ಆಗಿ ಈ ಎರಡು ಪದಗಳೇನು? ಸಮಾನಾರ್ಥಕ ಪದಗಳೇ. ಆದರೆ ಇವೆರಡಕ್ಕೂ ವ್ಯತ್ಯಾಸವನ್ನು ಹೇಳಬೇಕಂದಾಗ, ಮಾರಲ್ಸ್ ಅನ್ನೋದು ಒಬ್ಬ ವ್ಯಕ್ತಿಯ ಪರವಾಗಿ ಅಥವಾ ಒಬ್ಬ ವ್ಯಕ್ತಿಯ ಪ್ರಕಾರ ಇರುವ ಸರಿ ತಪ್ಪುಗಳ ಪರಿಕಲ್ಪನೆ ಆಗಿರುತ್ತೆ. ಅದಕ್ಕೆ ಸಂಬಂಧಿಸಿರೋ ಡೆಫಿನೇಷನ್ ನೋಡಿ. ಸೊ ಎಥಿಕ್ಸ್ ರೆಫರ್ಸ್ ಟು ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರೊವೈಡೆಡ್ ಬೈ ಎನ್ ಎಕ್ಸ್ಟರ್ನಲ್ ಸೋರ್ಸ್. ಅಂದರೆ ಎಕ್ಸ್ಟರ್ನಲ್ ಸೋರ್ಸ್ ಅಂದರೆ ಒಂದು ಧರ್ಮ ಹೇಳಿರೋದಾಗಿರ್ಬೋದು, ನನ್ನ ವೃತ್ತಿಯಲ್ಲಿ ಹೇಳಿರೋದಾಗಿರ್ಬೋದು, ನಮ್ಮ ಅಪ್ಪ ಅಮ್ಮ ಹೇಳೋದಾಗಿರ್ಬೋದು, ಅವರೆಲ್ಲ ಏನು ಹೇಳ್ತಾರೆ ಅನ್ನೋದು ಎಥಿಕ್ಸ್. ನನ್ನ ಆತ್ಮಸಾಕ್ಷಿ ಏನು ಹೇಳುತ್ತೆ ಅಂತಕ್ಕಂಥದ್ದು ಮಾರಲ್ಸ್ ಅಂತ ಕರಿತೀವಿ. ಸೊ ಜಸ್ಟ್ ಟು ಗಿವ್ ಯು ಮೋರ್ ಕ್ಲಾರಿಫಿಕೇಶನ್, ಎಥಿಕ್ಸ್ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಇಥೋಸ್ ಎಂಬ ಪದದಿಂದ ಬಂದಿದೆ. ಇಥೋಸ್ ಅಂದ್ರೇನು? ಕಸ್ಟಮ್, ಸಂಪ್ರದಾಯ ಅಂತ. ಈ ಸಂಪ್ರದಾಯದೊಂದು ಸಮಾಜದಲ್ಲಿ ಹೆಚ್ಚು ಜನ ಒಪ್ಪಿಕೊಂಡಿರುವ ಸರಿ ತಪ್ಪುಗಳ ಪರಿಕಲ್ಪನೆ ಆಗಿದೆ. ಮಾರಲ್ಸ್ ಅನ್ನೋ ಪದ ಲ್ಯಾಟಿನ್ ಭಾಷೆಯ ಮೊರಾಲಿಸ್ ಎಂಬ ಪದದಿಂದ ಬಂದಿದೆ. ಮೊರಾಲಿಸ್ ಅಂದರೆ ಕ್ಯಾರೆಕ್ಟರ್, ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು ಅಂತ. ನೀವು ಬೇರೆ ಬೇರೆ ಪುಸ್ತಕಗಳನ್ನು ಓದಿದಾಗ ಕೆಲವು ಸಲ ಆಪೋಸಿಟಾಗಿ ಕೂಡ ಕೊಟ್ಟಿದ್ದಾರೆ. ಸೊ ಕನ್ಫ್ಯೂಸ್ ಆಗಬೇಡಿ, ದಿಸ್ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಂಡ್ ಸಿಂಪಲ್ ವೇ ಟು ಅಂಡರ್ಸ್ಟ್ಯಾಂಡ್. ಬಟ್ ರಿಮೆಂಬರ್, ಈ ಎರಡು ಪದಗಳನ್ನು ಹಲವಾರು ಬಾರಿ ನಾವು ಸಮಾನಾರ್ಥಕ ಪದಗಳಂತೆ ಉಪಯೋಗಿಸ್ತಾ ಇರ್ತೀವಿ. ಅದಕ್ಕೆ ನೋಡಿ, ಎಥಿಕ್ಸ್ ಅಂದರೆ ಏನು? ಗ್ರೂಪ್ ಮೊರಾಲಿಟಿ ಅಂತ ಕರಿಬೋದು. ಹಾಗಾದರೆ ಮಾರಲ್ಸ್ ಅಂದ್ರೆ ಏನು? ಇಂಡಿವಿಜುವಲ್ ಎಥಿಕ್ಸ್ ಅಂತ ಕರಿಬೋದು. ಸೊ ನೀವು ಇದ್ರ ಬಗ್ಗೆ ಇರುವಂಥ ಡಿಫ್ರೆನ್ಸನ್ನು ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಾರ್ದು. ಅದು ಬೇಸ್ಡ್ ಆನ್ ದ ಕಾಂಟೆಕ್ಸ್ಟ್, ಯಾವ ಪದದ ಹಿಂದೆ ಇದೆ ಏನು ಅನ್ನೋದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಐ ನೋ ನಿಮ್ಗೆ ಈ ಎಥಿಕ್ಸ್ ಮಾರಲ್ಸ್ ಬಗ್ಗೆ ಇನ್ನು ಸ್ವಲ್ಪ ಕನ್ಫ್ಯೂಷನ್ ಇರೋಕ್ಕೆ ಚಾನ್ಸಸ್ ಇದೆ. ಆ ಕನ್ಫ್ಯೂಷನ್ನ ದೂರ ಮಾಡೋದಕ್ಕೆ ಇನ್ನಷ್ಟು ಕ್ಲಾರಿಫಿಕೇಷನ್ ಕೊಡೋಕ್ಕೋಸ್ಕರ ನಾವು ಇಂಟೆಗ್ರಿಟಿ ಅನ್ನೋ ಪದಕ್ಕೆ ಹೋಗೋಕ್ಕೆ ಮುಂಚೆ ಏನು ಮಾಡೋಣ ಗೊತ್ತಾ? ಈ ಎಥಿಕ್ಸ್ಗೆ ಸಂಬಂಧಿಸಿರುವಂಥ ಮಾರಲ್ಸ್ಗೆ ಸಂಬಂಧಿಸಿರುವ ಇನ್ನೊಂದೆರಡು ಪದಗಳು ನೋಡಿಬಿಡೋಣ. ಒಂದು ಸ್ವಲ್ಪ ಟೈಮ್ ಹೋಗುತ್ತೆ. ಅದಕ್ಕೆ ಒಂದು ಸಲ ಕ್ಲಾರಿಟಿ ಬಂದಮೇಲೆ ನೆಕ್ಸ್ಟ್ ಇಂಟೆಗ್ರಿಟಿಗೆ ಹೋದರೆ ಚೆನ್ನಾಗಿರುತ್ತೆ. ಏನಂತೀರಾ? ಫೈನ್, ಲೆಟ್ಸ್ ವಿ ಗೋ. ಹಾಗಾದರೆ ನೆಕ್ಸ್ಟ್ ವರ್ಡ್ ಏನಪ್ಪ ಅಂದರೆ ಪರ್ಸನಲ್ ಎಥಿಕ್ಸ್, ಪ್ರೊಫೆಷ್ನಲ್ ಎಥಿಕ್ಸ್ ಅಂತ ಇದೆ. ನೋಡೋಣ ಇವೆರಡು ಪದದ ಅರ್ಥ ಏನಿರ್ಬೋದು, ಯೋಚನೆ ಮಾಡಿ. ಪರ್ಸನಲ್ ಎಥಿಕ್ಸ್, ಪ್ರೊಫೆಷ್ನಲ್ ಎಥಿಕ್ಸ್, ಥಿಂಕ್ ಮಾಡಿ. ಎಸ್ ಥಿಂಕ್. ಡೋಂಟ್ ವೆಯ್ಟ್ ಫಾರ್ ಮೈ ಆನ್ಸರ್, ಥಿಂಕ್ ಅಬೌಟ್ ಇಟ್. ನೀವೇ ಯೋಚನೆ ಮಾಡಿ. ಎಸ್, ಇವಾಗ ಎಥಿಕ್ಸ್ ಅಂತ ಇದೆ. ಎಥಿಕ್ಸ್ ಅಂದ್ರೆ ಏನು? ಸರಿ ತಪ್ಪುಗಳ ಬಗ್ಗೆ ಅಧ್ಯಾಯ. ಪರ್ಸನಲ್ ಎಥಿಕ್ಸ್ ಅಂದ್ರೆ ಏನು? ಪರ್ಸನಲ್ ಅಂದ್ರೆ ಏನು? ಪರ್ಸನ್, ರಿಲೇಟೆಡ್ ಟು ಪರ್ಸನ್. ಸೊ ವೈಯಕ್ತಿಕ ನೈತಿಕತೆ, ಒಬ್ಬ ವ್ಯಕ್ತಿಯ ಪ್ರಕಾರ ಯಾವುದು ಸರಿ ತಪ್ಪುಗಳು ಅನಿಸುತ್ತೋ ಅದನ್ನೇ ಪರ್ಸನಲ್ ಎಥಿಕ್ಸ್ ಅಂತ ಕರೆದ್ವಿ. ಅದನ್ನೇ ನಾವು ಅವಾಗಲೇ ಮಾರಲ್ಸ್ ಅಂತ ಕರೆದ್ವಲ್ವಾ, ಅದೇ ಪರ್ಸನಲ್ ಎಥಿಕ್ಸ್. ಒಬ್ಬ ವ್ಯಕ್ತಿಯಾಗಿ ನಾನು ನನ್ನ ಕುಟುಂಬ, ಸ್ನೇಹಿತರ ಜೊತೆ ನಾನು ಮತ್ತು ನನ್ನ ಜೊತೆನೇ ನಾನು ಇದ್ದಾಗ ಯಾವ ರೀತಿಯಲ್ಲಿ ಇರ್ತೀನಿ,
ನನ್ನ ಪ್ರಕಾರ ಯಾವುದು ಸರಿ ತಪ್ಪು ಅನ್ನೋದೇನಾಗಿರುತ್ತೆ, ಪರ್ಸನಲ್ ಎಥಿಕ್ಸ್ ಆಗಿರುತ್ತೆ. ಓಕೆ, ಸೊ ಅದೇನಾಗಿರುತ್ತೆ, ಪರ್ಸನಲ್ ಎಥಿಕ್ಸ್ ಆಗಿರುತ್ತೆ. ಪ್ರೊಫೆಷನಲ್ ಎಥಿಕ್ಸ್ ಅಂದ್ರೆ ಏನು? ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್ ರಿಲೇಟೆಡ್ ಟು ಎ ಪ್ರೊಫೆಷನ್. ವೃತ್ತಿಪರ ನೈತಿಕತೆ, ಒಂದು ವೃತ್ತಿಗೆ ಸಂಬಂಧಿಸಿದಂತಹ ಸರಿ ತಪ್ಪುಗಳ ಪರಿಕಲ್ಪನೆಯನ್ನ ನಾವು ಪ್ರೊಫೆಷನಲ್ ಎಥಿಕ್ಸ್ ಅಥವಾ ವೃತ್ತಿಪರ ನೈತಿಕತೆ ಅಂತ ಕರಿತೀವಿ. ಅಂದರೆ ಒಬ್ಬ ಡಾಕ್ಟರ್ ಆಗಿ, ಸಿವಿಲ್ ಸರ್ವೆಂಟ್ ಆಗಿ, ಲಾಯರ್ ಆಗಿ ಇದು ಮಾಡಬೇಕು ಇದು ಮಾಡಬಾರ್ದು ಅಂತ ಇರುತ್ತಲ್ವಾ, ಅದನ್ನೇ ನಾವು ಪ್ರೊಫೆಷನಲ್ ಎಥಿಕ್ಸ್ ಅಂತ ಕರಿತೀವಿ. ಒಬ್ಬ ಡಾಕ್ಟರ್ ಆಗಿ ಪೇಷಂಟ್ಗೆ ಸಂಬಂಧಿಸಿರುವಂಥ ಪರ್ಸನಲ್ ಇನ್ಫಾರ್ಮೇಷನ್ಗಳನ್ನು ನಾನು ಮಿಸ್ಯೂಸ್ ಮಾಡ್ಕೋಬಾರ್ದು, ಹೌದಾ? ಒಬ್ಬ ಲಾಯರ್ ಆಗಿ ನನ್ನ ಕ್ಲೈಂಟ್ನ ನಾನು ಡಿಫೆಂಡ್ ಮಾಡ್ಕೋಬೇಕು. ಒಬ್ಬ ಸಿವಿಲ್ ಸರ್ವೆಂಟ್ ಆಗಿ ನನ್ನ ಕಾರ್ಯವನ್ನು ನಾನು ದಕ್ಷತೆ ಹಾಗೂ ಪರಿಣಾಮಕಾರಿ ತತ್ವದಿಂದ ಮಾಡಬೇಕು. ಇವೆಲ್ಲ ಒಂದು ವೃತ್ತಿಗೆ ಸಂಬಂಧಿಸಿದ್ದು, ಅದನ್ನು ಪ್ರೊಫೆಷನಲ್ ಎಥಿಕ್ಸ್ ಅಂತ ಕರಿತೀವಿ. ಸೊ ನಾನು ನನ್ನ ಜಾಬ್ ಮಾಡೋವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇರುತ್ತಲ್ಲ, ಇನ್ ಸಿಂಪಲ್ ಆಗಿ ಅದೇ ಪ್ರೊಫೆಷನಲ್ ಎಥಿಕ್ಸ್. ನಾನು ಒಬ್ಬ ವೈಯಕ್ತಿಕ ಹಂತದಲ್ಲಿ ನಾನು ನನ್ನ ಕುಟುಂಬದ ಜೊತೆ, ಫ್ಯಾಮಿಲಿ ಜೊತೆ ಹೇಗಿರ್ತೀನಿ, ಯಾವುದು ಸರಿ ತಪ್ಪು ಅಂತ ಅನ್ಕೋತೀನೋ ಅದು ಪರ್ಸನಲ್ ಎಥಿಕ್ಸ್ ಆಗಿರುತ್ತೆ. ಹ್ಯಾವ್ ಎ ಲುಕ್ ಅಟ್ ದಿಸ್ ಡೆಫಿನೇಷನ್, ಇದನ್ನು ನೋಡಿ. ಸೊ ಪರ್ಸನಲ್ ಎಥಿಕ್ಸ್ ರೆಫರ್ಸ್ ಟು ದ ಇಂಡಿವಿಜುವಲ್ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್. ದೇ ಗವರ್ನ್ ಅವರ್ ಪರ್ಸನಲ್ ಲೈಫ್ಸ್ ಆ್ಯಂಡ್ ಪ್ರೈವೇಟ್ ಲೈಫ್ ಇನ್ ದ ಮ್ಯಾಟರ್ಸ್ ಆಫ್ ರೈಟ್ ಅಂಡ್ ರಾಂಗ್. ಸೊ ನನ್ನ ವೈಯಕ್ತಿಕ ಜೀವನ ಹೇಗಿರಬೇಕು ಏನು ಅನ್ನೋದು ಪರ್ಸನಲ್ ಎಥಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಮಾನ್ಯವಾಗಿ ಯಾರಿಗೂ ಕೆಲವ್ರಿಗೆ ಹೋಮೋಸೆಕ್ಸುಯಾಲಿಟಿ, ಈ ಸಲಿಂಗ ಕಾಮ ಮದುವೆಗಳು ಸರಿ ಅನಿಸ್ಬೋದು, ಇನ್ನು ಕೆಲವ್ರಿಗೆ ತಪ್ಪು ಅನಿಸ್ಬೋದು. ಕೆಲವರಿಗೆ ವೆಜಿಟೇರಿಯನ್ ಫುಡ್ ಸರಿ ಅನಿಸ್ಬೋದು, ಇನ್ನು ಕೆಲವರಿಗೆ ವೆಜಿಟೇರಿಯನ್ ಫುಡ್ಡೇ ಅಲ್ಲ ನಾನ್ ವೆಜಿಟೇರಿಯನ್ ಫುಡ್ ಕೂಡ ಸರಿ ಅಂತ ಹೇಳ್ಬೋದು. ಪ್ರೊಫೆಷನಲ್ ಎಥಿಕ್ಸ್ ಅಂದರೆ ದೇ ಆರ್ ದಿ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಎಸ್ಟಾಬ್ಲಿಷ್ಡ್ ಬೈ ಎನ್ ಎಕ್ಸ್ಟರ್ನಲ್ ಆರ್ಗನೈಸೇಷನ್ ಟು ಗವರ್ನ್ ದ ಇಂಡಿವಿಜುವಲ್ಸ್ ವರ್ಕಿಂಗ್ ವಿತ್ ಇನ್ ಇಟ್. ಸೊ ಒಬ್ಬ ಡಾಕ್ಟರ್ ಆಗಿ, ಲಾಯರ್ ಆಗಿ, ಸಿವಿಲ್ ಸರ್ವೆಂಟ್ ಆಗಿ ನನಗೆ ಯಾವ್ದು ಸರಿ ತಪ್ಪು ಅಂತ ನನ್ನ ಸಂಸ್ಥೆ ಹೇಳ್ಕೊಡುತ್ತೋ, ಸಂಸ್ಥೆ ಡಿಸೈಡ್ ಮಾಡ್ತಾವೋ, ಸಂಸ್ಥೆಯ ವ್ಯಕ್ತಿಗಳು ಡಿಸೈಡ್ ಮಾಡ್ತಾರೋ ಅದನ್ನೇ ನಾವು ಪ್ರೊಫೆಷನಲ್ ಎಥಿಕ್ಸ್ ಅಂತ ಕರಿತೀವಿ. ನಾವು ಈ ಡೆಫಿನೇಷನ್ಗಳನ್ನು ಬೈಹಾಟ್ ಮಾಡಿ ತಲೆ ಕೆಡಿಸ್ಕೋಬೇಕು ಅಂತೇನು ಇಲ್ಲ ಸ್ನೇಹಿತರೆ. ಅದನ್ನು ತುಂಬ ಸರಳವಾಗಿ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ, ಸ್ವಂತ ಪದಗಳಲ್ಲಿ ಬರೆದ್ರೆ ಸಾಕಾಗಿರುತ್ತೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟೊಂದು ಸಲ ಪ್ರಶ್ನೆಗಳು ಕೂಡ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಅಂತಿರುತ್ತೆ. ಸೊ ನೀವೇನು ಅರ್ಥ ಮಾಡ್ಕೊಂಡ್ರಿ ಅನ್ನೋದು ಮುಖ್ಯ ಹೊರತು ಅದು ಯಾವುದೊಂದು ಟೆಕ್ನಿಕಲ್ ಡೆಫಿನೇಷನ್ ಏನಿದೆ ಅನ್ನೋದು ಮುಖ್ಯ ಅಲ್ಲ. ಹಾಗಾಗಿ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮುಂದೆ ಹೋಗ್ತಾ, ಎಸ್ ಫ್ರೆಂಡ್ಸ್, ಮುಂದಿನ 2 ಪದಗಳು ನಿಮ್ಮ ಮುಂದೆ ಇದೆ. ಎನ್ವಿರಾನ್ಮೆಂಟಲ್ ಎಥಿಕ್ಸ್, ಬಯೋ ಎಥಿಕ್ಸ್. ಗೆಸ್ ಮಾಡಿ. ಸಪೋಸ್ ನೀವು ಈ ಪದಗಳನ್ನ ಕೇಳೇ ಇಲ್ಲ, ಆದ್ರೂ ಸ್ವಲ್ಪ ಕ್ಲಾರಿಫಿಕೇಶನ್ಗೋಸ್ಕರ, ಸಪೋಸ್ ನೀವು ಈ ಪದಗಳನ್ನ ಕೇಳೇ ಇಲ್ಲ ಆದರೂ ಗೆಸ್ ಮಾಡಿ ಏನಿರ್ಬೋದು ಅಂತ. ಮ್ಯಾಕ್ಸಿಮಮ್ ಏನಾಗುತ್ತೆ, ಅದು ತಪ್ಪಾಗುತ್ತೆ ಅಷ್ಟೇ ತಾನೆ, ಯೋಚನೆ ಮಾಡ್ದಿರ ಇರಬಾರ್ದು. ಸೊ ಪಾಸ್ ಮಾಡಿ ವಿಡಿಯೋನ, ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಒಂದು ಗೆಸ್ ಮಾಡಿ ಬರೀರಿ ನೋಡೋಣ ಪೇಪರ್ ಮೇಲೆ. ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಆ್ಯಂಡ್ ಬಯೋ ಎಥಿಕ್ಸ್ ಬರೆದ್ರಾ? ಓಕೆ, ನಾವೀಗ ತಿಳ್ಕೊಳ್ಳೋಣ. ಸೊ ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಎಥಿಕ್ಸ್ ಈಸ್ ಅ ಸ್ಟಡಿ ಆಫ್ ರೈಟ್ ಅಂಡ್ ರಾಂಗ್. ಸರಿ ತಪ್ಪುಗಳ ಬಗ್ಗೆ ಅಧ್ಯಯನ ಮಾಡೋದೇನೆ ಎಥಿಕ್ಸು. ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಅಂದ್ರೆ ಏನು? ಇಟ್ ಈಸ್ ದ ಸ್ಟಡಿ ಆಫ್ ರೈಟ್ ಅಂಡ್ ರಾಂಗ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎನ್ವಿರಾನ್ಮೆಂಟ್. ಪರಿಸರದ ದೃಷ್ಟಿಕೋನದಿಂದ ಸರಿ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನೇ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಅಂತ ಕರಿಬೋದು. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ದ ಎನ್ವಿರಾನ್ಮೆಂಟ್. ಪರಿಸರದ ಕುರಿತು ಮನುಷ್ಯನಿಗೆ ಇರಬೇಕಾದ ಜವಾಬ್ದಾರಿಯನ್ನು ನಾವು ತಿಳ್ಕೊಳ್ಳೋದೇನೆ ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಇಟ್ ಈಸ್ ದ ಸ್ಟಡಿ ಆಫ್ ಅಪ್ರೋಪ್ರಿಯೇಟ್ ರಿಲೇಶನ್ಶಿಪ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್ ಕೆನ್ ಬಿ ಕಾಲ್ಡ್ ಆಸ್ ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಮನುಷ್ಯ ಹಾಗೂ ತನ್ನ ಸುತ್ತಮುತ್ತಲಿನ ಪರಿಸರಕ್ಕೆ ಇರಬೇಕಾದ ಸೂಕ್ತವಾದ ಸಂಬಂಧದ ಕುರಿತು ಅಧ್ಯಯನ ಮಾಡೋದನ್ನೇ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಅಂತ ಕರೆಯುವುದು. ಬಯೋ ಎಥಿಕ್ಸ್ ಅಂದ್ರೇನು? ಇಟ್ ಈಸ್ ಅ ಸ್ಟಡಿ ಆಫ್ ರೈಟ್ ಅಂಡ್ ರಾಂಗ್ ಇನ್ ದ ಫೀಲ್ಡ್ ಆಫ್ ಮೆಡಿಸನ್. ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಬದಲಾಗುತ್ತಿರುವಂಥ ತಂತ್ರಜ್ಞಾನಗಳಿಂದ ಹಲವಾರು ಪ್ರಶ್ನೆಗಳು ಬರ್ತಾ ಇದೆ. ಸರೋಗೇಟ್ ಮದರ್ ಅಂತ ನಾವೇನು ಕರಿತೀವಿ, ಬಾಡಿಗೆ ತಾಯ್ತನ, ಅದು ಸರಿನಾ ತಪ್ಪ? ಯೂಥನೇಸಿಯಾ, ದಯಾಮರಣ, ಸೊ ಇದು ಸರಿನಾ ತಪ್ಪ? ಡಿಸೈನರ್ ಬೇಬೀಸ್ ಸರಿನಾ ತಪ್ಪ? ಅಬಾರ್ಷನ್ ಸರಿನಾ ತಪ್ಪ? ಒಂದು ಮಗುವಿಗೆ ತಾಯಿ ಗರ್ಭವತಿಯಾಗಿದ್ದಾಗ ಒಂದು ಕಾಂಪ್ಲಿಕೇಶನ್ ಆದಾಗ ಮಗು ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರೇ ಉಳಿತಾರೆ ಅಂದರೆ ಯಾರು ಉಳಿಬೇಕು ಅನ್ನೋದನ್ನು ಯಾರು ಡಿಸೈಡ್ ಮಾಡಬೇಕು? ಈ ಒಂದು ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸರಿ ತಪ್ಪುಗಳನ್ನು ಅಧ್ಯಯನ ಮಾಡೋದನ್ನೇ ಬಯೋ ಎಥಿಕ್ಸ್ ಅಂತ ಕರಿತೀವಿ. ಒಂದ್ಸಲ ಲುಕ್ ಹಾಕಿ ನಿಮ್ಗೆ ಡೆಫಿನೇಷನ್ಗೋಸ್ಕರ. So the field of environmental ethics concerns human beings' ethical relationship with the natural environment is called as environmental ethics, while bioethics is the study of ethical issues which are emergence in the field of medicine. Fine?
ಲೆಟ್ಸ್ ವಿ ಗೋ ಫರ್ದರ್. ಸೊ ಹೀಗೆ ಸ್ವಲ್ಪ ಸ್ವಲ್ಪ ಈ ಎಥಿಕ್ಸ್ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬರ್ತಾ ಇದೆ ಅಂತ ಅನ್ಕೋತಿದ್ದೀನಿ. ಇನ್ನು ಸ್ವಲ್ಪ ಕ್ಲಾರಿಟಿ ತಗೊಂಡು ಎರಡನೇ ಪದ ಇಂಟೆಗ್ರಿಟಿಗೆ ಹೋಗೋಣ. ರೆಡಿನಾ? ಓಕೆ ಸ್ನೇಹಿತರೆ, ಈಗ ನಿಮ್ಮ ಮುಂದೆ ಮತ್ತೆರಡು ಪದಗಳು, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂಡ್ ಕಸ್ಟಮರಿ ಮೊರಾಲಿಟಿ ಅಂತ ಇದೆ. ಈ ಎರಡು ಪದಗಳ ಅರ್ಥ ಏನಿರ್ಬೋದು ಯೋಚನೆ ಮಾಡಿ, ಗೆಸ್, ಟ್ರೈ ಮಾಡಿ. ಓಕೆನಾ? ಲೆಟ್ಸ್ ವಿ ಡಿಸ್ಕಸ್. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಸಂವಿಧಾನಾತ್ಮಕ ನೈತಿಕತೆ ಅಂತ ಅರ್ಥ. ಈಗ ಮೊರಾಲಿಟಿ ಅಂದರೆ ಅಗೇನ್ ಸರಿ ತಪ್ಪುಗಳಷ್ಟೇನೆ ಅಲ್ವಾ, ಇದೊಂದು ಸರಿ ತಪ್ಪುಗಳ ಪರಿಕಲ್ಪನೆ. ಸೊ ಮೊರಾಲಿಟಿ ಅಂದ್ರೆ ಏನು? ಸರಿ ಹಾಗೂ ತಪ್ಪುಗಳ ಪರಿಕಲ್ಪನೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತಂದ್ರೆ ಏನು? ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿ ತಪ್ಪುಗಳು. ಇವಾಗ ಭಾರತ ಸಂವಿಧಾನದಲ್ಲಿ ಜಸ್ಟಿಸ್, ಲಿಬರ್ಟಿ, ಫ್ರೆಟರ್ನಿಟಿ, ಈಕ್ವಾಲಿಟಿ ಇವೆಲ್ಲ ಇದೆಯಲ್ಲ, ಇವುಗಳನ್ನು ನಾವು ಗೌರವಿಸಿ ಅನುಸರಿಸೋದನ್ನೇ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಕರೀತಾರೆ. ಸೊ ದ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್ ದಟ್ ವಿ ಡಿರೈವ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ and it's a responsibility of an individual to respect and uphold the constitution. ಸಂವಿಧಾನದಿಂದ ನಾವು ಗುರುತಿಸುವಂತಹ ಸರಿ ತಪ್ಪುಗಳ ಪರಿಕಲ್ಪನೆಯನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದರೆ ಒಬ್ಬ ವ್ಯಕ್ತಿಯು ಸರಿ ತಪ್ಪುಗಳನ್ನು ಸಂವಿಧಾನದ ಮೂಲಕ ಕಲಿಬೇಕು, ಅದನ್ನು ಗೌರವಿಸಬೇಕು, ಜೀವನದಲ್ಲಿ ಫಾಲೋ ಮಾಡಬೇಕು. ಎರಡನೇದೇನು? ಕಸ್ಟಮರಿ ಮೊರಾಲಿಟಿ, ಸಾಂಪ್ರದಾಯಿಕ ನೈತಿಕತೆ. ಸೊ ದ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಕಸ್ಟಮ್ಸ್, ಟ್ರೆಡಿಷನ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ನಮ್ಮ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳ ಮೂಲಕ ಅಥವಾ ಅವುಗಳಲ್ಲಿ ತಿಳಿಸಿರುವಂತಹ ಸರಿ ಹಾಗೂ ತಪ್ಪುಗಳ ಪರಿಕಲ್ಪನೆಯನ್ನೇ ನಾವು ಕಸ್ಟಮರಿ ಮೊರಾಲಿಟಿ ಅಂತ ಕರಿತೀವಿ. ಇವಾಗ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಏನು ಹೇಳುತ್ತೆ? ಎಲ್ಲರೂ ಸಮಾನರು, ಪುರುಷ ಹಾಗೂ ಮಹಿಳೆಯರು ಸಮಾನರು. ಸೊ ನಾವು ಅನ್ಟಚಬಿಲಿಟಿಯನ್ನು ಪ್ರಾಕ್ಟೀಸ್ ಮಾಡಬಾರ್ದು ಅಲ್ವಾ. ಇವೆಲ್ಲವೂ ಏನು ಹೇಳುತ್ತೆ? ಕಾನ್ಸ್ಟಿಟ್ಯೂಷನಲ್ ಇದೆ. ಲೈಕ್ ವುಮೆನ್ ಆರ್ ನಾಟ್ ಅಲೌಡ್ ಟು ಎಂಟರ್ ಇನ್ ಟು ದ ಶಬರಿಮಲಾ ಟೆಂಪಲ್. ಇದು ಯಾವುದ್ರ ಪ್ರಕಾರ ಸರಿ? ಕಸ್ಟಮರಿ ಮೊರಾಲಿಟಿ ಪ್ರಕಾರ ಸರಿ. ನಮ್ಮ ಸಂಪ್ರದಾಯದಲ್ಲಿ ಮಹಿಳೆಯರು ಅಯ್ಯಪ್ಪ ಶಬರಿಮಲಾ ಟೆಂಪಲ್ಗೆ ಹೋಗುವಂತಿಲ್ಲ. ಈ ಹೋಗುವಂತಿಲ್ಲ ಅನ್ನೋದು ಯಾವುದ್ರ ಪ್ರಕಾರ ಸರಿ? ಕಸ್ಟಮರಿ ಮೊರಾಲಿಟಿ ಪ್ರಕಾರ ಸರಿ. ಅಸ್ಪೃಶ್ಯತೆಯನ್ನು ಫಾಲೋ ಮಾಡಬಾರ್ದು, ಅನ್ಟಚಬಿಲಿಟಿಯನ್ನು ಫಾಲೋ ಮಾಡಬಾರ್ದು ಅನ್ನೋದೇನು? ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಹೀಗೆ ಸರಿ ತಪ್ಪುಗಳನ್ನು ಸಂಪ್ರದಾಯದಿಂದ ಕಲಿಬೋದು, ಸಂವಿಧಾನದಿಂದ ಕಲಿಬಹುದಾಗಿರುತ್ತೆ, ಆತ್ಮಸಾಕ್ಷಿ ಹೇಳುತ್ತೆ, ಕಾನೂನು ಹೇಳುತ್ತೆ. ಅಲ್ಲ ಇವರೆಲ್ಲ ಹೇಳ್ತಾರಲ್ಲ ಸರ್, ಯಾವುದು ಸರಿ ಸರ್? ಮತ್ತೆ ಕನ್ಫ್ಯೂಷನ್ ಆಗುತ್ತಲ್ವಾ? ತಲೆ ಕೆಡಿಸ್ಕೋಬೇಡಿ, ಎಲ್ಲವೂ ಸರಿ ಇದೆ. ನೀವೊಬ್ಬ ಸಿವಿಲ್ ಸರ್ವೆಂಟ್ ಆಗಿ ಫೈನಲ್ ಆಗಿ ಡಿಸೈಡ್ ಮಾಡಬೇಕಾಗಿರೋರು ನೀವೇನೆ. ಇದು ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಈ ಸಬ್ಜೆಕ್ಟಲ್ಲಿ ಸ್ವಲ್ಪ ಕನ್ಫ್ಯೂಷನ್ಗಳು ಸ್ಟಾರ್ಟ್ ಆಗುತ್ತೆ. ಆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ನೀವು ರೈಟ್ ಸ್ಟೇಜಲ್ಲಿ ಇದ್ದೀರಾ ಅಂತ. ನಾವೀಗ ಸರಳವಾಗಿ ಪದಗಳನ್ನ ಅರ್ಥ ಮಾಡ್ಕೋತಾ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಈ ಸಬ್ಜೆಕ್ಟಲ್ಲಿ ಏನಿದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹೇಗೆ ಬಂದಿದೆ, ಅವನ್ನೆಲ್ಲವನ್ನು ನೋಡೋಣ ಸ್ನೇಹಿತರೆ. ಫೈನ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್. So constitutional morality, the individual responsibility to uphold the constitution. ಒಂದು ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ, ಗೌರವಿಸಿ ಅನುಸರಿಸುವಂತಹ ಒಬ್ಬ ವ್ಯಕ್ತಿಯ ಬಾಧ್ಯತೆಯನ್ನೇ ನಾವು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಕರಿತೀವಿ. ಕಸ್ಟಮರಿ ಮೊರಾಲಿಟಿ ಅಂದ್ರೇನು? ಒಂದು ಸಮಾಜ, ಒಂದು ಸ್ಥಳ, ಒಂದು ಸಮಯಕ್ಕೆ ತಕ್ಕಂತೆ ಆ ಕಾಲದವರು ಇದು ಸರಿ ತಪ್ಪು ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಅದನ್ನು ನಾವು ಅನುಸರಿಸೋದನ್ನೇ ಕಸ್ಟಮರಿ ಮೊರಾಲಿಟಿ ಅಂತ ಕರಿತೀವಿ. ಓಕೆ ಫ್ರೆಂಡ್ಸ್, ಈಗ ನಿಮಗೆ ಎಥಿಕ್ಸ್ ಅನ್ನೋ ಪದ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ನಾವು ಎರಡನೇ ಪದ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಜಸ್ಟ್ ಆ ಟೈಟಲ್ಸ್ಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎರಡನೇ ಪದ ಯಾವುದು? ಇಂಟೆಗ್ರಿಟಿ ಅಂತ. ಇಂಟೆಗ್ರಿಟಿ ಅಂತಂದರೆ ಸಮಗ್ರತೆ ಅಂತ. ಇದೇನಿರ್ಬೋದು ಸಮಗ್ರತೆ? ನಾವು ಹಲವಾರು ಸಲ ಕೇಳ್ತಾ ಇರ್ತೀವಿ, ಒಬ್ಬ ಸಿವಿಲ್ ಸರ್ವೆಂಟ್ ಅಂದರೆ ಇಂಟೆಗ್ರಿಟಿ ಇರಬೇಕು ಅಂತ, ನಾಗರಿಕ ಸೇವಾಧಿಕಾರಿ ಅಂದರೆ ಅವನಿಗೆ ಸಮಗ್ರತೆ ಇರಬೇಕು ಅಂತ. ಹಾಗಾದ್ರೆ ಈ ಸಮಗ್ರತೆ ಅಂದರೆ ಏನಪ್ಪ? ಟ್ರೈ ಮಾಡಿ, ಗೆಸ್ ಮಾಡಿ. ಏನೋ ಒಂದು ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಹೇಳಿ. ಸಮಗ್ರತೆ ಅಂದರೆ ಬರೀರಿ ಒಂದ್ಸಲ. ಬರೆದ್ರ? ಈಗ ಅರ್ಥ ಮಾಡ್ಕೊಳ್ಳೋಣ ಸಮಗ್ರತೆ ಅಂದರೆ ಏನು ಅಂತ. ನೋಡಿ, ಇದನ್ನು ಗಮನಿಸ್ತಾ ಬನ್ನಿ, ಒಂದೊಂದನ್ನೇ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಏನಂತ ಇದೆ? ಎಥಿಕ್ಸ್ ಇನ್ ಆಕ್ಷನ್ ಅಂತ ಇದೆ. ಸಮಗ್ರತೆ ಅಂದರೆ ನೈತಿಕತೆಯನ್ನು ಕಾರ್ಯರೂಪದಲ್ಲಿ ತೋರಿಸುವುದು ಅಂತ ಮೊದಲನೇ ಡೆಫಿನೇಷನ್. ಈಗ ನಾವು ಸರಿ ತಪ್ಪುಗಳು ಹಲವಾರು ಕಲ್ತಿರ್ತೀವಲ್ಲ, ಆ್ಯಕ್ಚುಲಿ ಕಲಿಯೋದನ್ನ ಎಥಿಕ್ಸ್ ಅಂತ ಕರಿತೀವಿ. ಅದು ಸ್ವಲ್ಪ ಈಸಿನೇ. ಬಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ? ಅದನ್ನು ನಿಜ ಜೀವನದಲ್ಲಿ ಅನುಸರಿಸೋದು, ನಿಜ ಜೀವನದಲ್ಲಿ ಫಾಲೋ ಮಾಡೋದು. ಹಾಗಾಗಿ ನನಗೆ ಗೊತ್ತಿದೆ ಲಂಚ ತೊಗೊಳ್ಬಾರ್ದು ಅಂತ, ಬಟ್ ಲಂಚ ತೊಗೊಳ್ದಿರ ಇರೋಕ್ಕಾಗುತ್ತಾ ಅನ್ನೋ ಸಮಗ್ರತೆ. ಸೊ ಹಾಗಾಗಿ ಮೊದಲನೇದು ನೈತಿಕತೆಯನ್ನು ಕಾರ್ಯರೂಪದಲ್ಲಿ ತೋರಿಸುವುದು. ಸರಿ ತಪ್ಪು ಅಂತ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ನಿಜ ಜೀವನದಲ್ಲಿ ನಮಗೆ ಫಾಲೋ ಮಾಡೋಕ್ಕಾದ್ರೆ ಅದನ್ನು ಸಮಗ್ರತೆ ಅಂತ ಕರಿತೀವಿ. ಎರಡನೇದೇನಿದೆ?
ಕನ್ಸಿಸ್ಟೆನ್ಸಿ ಆಫ್ ಕ್ಯಾರೆಕ್ಟರ್ ಅಂತ ಇದೆ. ಕನ್ಸಿಸ್ಟೆನ್ಸಿ ಆಫ್ ಕ್ಯಾರೆಕ್ಟರ್ ಅಂತಂದ್ರೆ ನಡತೆಯಲ್ಲಿನ ಸ್ಥಿರತೆ ಅಂತ. ಏನಿದು ನಡತೆಯಲ್ಲಿನ ಸ್ಥಿರತೆ ಅಂದರೆ, ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನೊಬ್ಬ ಸಿವಿಲ್ ಸರ್ವೆಂಟು, ನನ್ನ ಮುಂದೆ ಒಬ್ಬ ವ್ಯಕ್ತಿ ಟೆಂಡರನ್ನು ಪಡೆಯೋದಕ್ಕೆ ಬಂದಿದ್ದಾನೆ. ಅವನು ಹೇಳ್ತಾನೆ, ಸರ್ ಈ ಸಲ ನೀವು ನನಗೆ ಟೆಂಡರ್ ಕೊಡಬೇಕು, ನಿಮ್ಮ ಹಿಂದಿನ ಅಧಿಕಾರಿಗಳೆಲ್ಲರೂ ಕೂಡ ನನಗೆ ಕೊಟ್ಟಿದ್ದಾರೆ. ನಾನೊಬ್ಬ ಸಿವಿಲ್ ಸರ್ವೆಂಟಾಗಿ ಹೇಳ್ತೀನಿ, ನೋಡಪ್ಪ ನಿನ್ನ ಕ್ವಾಲಿಟಿ ಆಫ್ ವರ್ಕ್ ಎಲ್ಲ ಚೆಕ್ ಮಾಡಿದ್ದೀನಿ, ಅಷ್ಟೊಂದೇನೂ ಚೆನ್ನಾಗಿಲ್ಲ, ಬರೀ ಇನ್ಎಫಿಷಿಯನ್ಸಿ ಇದೆ, ಇನ್ಎಫೆಕ್ಟಿವ್ನೆಸ್ ಇದೆ, ಹಾಗಾಗಿ ಈ ಟೆಂಡರ್ನ ನಾನು ನೀನು ಕೊಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಈ ಟೆಂಡರ್ನ ಕೊಡೋಕ್ಕಾಗೋದಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದೀನಿ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಸರ್ ಹಂಗೆಲ್ಲ ಅಂದರೆ ಹೆಂಗೆ ಸರ್, ನಾವು ನೀವು ಎಲ್ಲ ಒಂದೇ ಅಲ್ವಾ ಸರ್, ನಾವು ನಿಮ್ಗಾಗಬೇಕು ನೀವು ನಮ್ಗಾಗಬೇಕು ಸರ್, ನಿಮ್ಗೆ ಏನಕ್ಕೆ ಸರ್, ನಿಮ್ಗೆ ಬರೋ ಲಾಭದಲ್ಲಿ 10 ಲಕ್ಷ ರೂಪಾಯಿ ನಾನು ನಿಮಗೆ ಕೊಟ್ಬಿಡ್ತೀನಿ ಸರ್, ಈ ಟೆಂಡರ್ನ ನೀವು ನನಗೆ ಕೊಡಿಸ್ಬೇಕು ಅಂತ ಅವನು ಹೇಳ್ತಾನೆ. ಆಗ ನಾನೊಬ್ಬ ಸಿವಿಲ್ ಸರ್ವೆಂಟ್ ಆಗಿ, ಏನಯ್ಯ ನಿಂಗೆ ಬುದ್ಧಿ ಇದೆಯಾ, ಕಾಮನ್ ಸೆನ್ಸ್ ಇದೆಯಾ, ನನಗೆ ಲಂಚ ಕೊಡೋಕೆ ಬರ್ತೀಯಲ್ಲ ನೀನು ಅಂತ ನಾನು ಹೇಳ್ತೀನಿ. ಆವಾಗ ವ್ಯಕ್ತಿ, ಸರ್ ಏನಕ್ಕೆ ಸರ್ ಕೋಪ ಮಾಡ್ಕೋತೀರಾ, ಆಗ ವ್ಯಕ್ತಿ ಹೇಳ್ತಾನೆ, ಸರ್ ಏನಕ್ಕೆ ಸರ್ ನೀವು ಕೋಪ ಮಾಡ್ಕೋತೀರಾ, ಹೋಗಲಿ ಸರ್, ಆ್ಯಕ್ಚುಲಿ 10 ಲಕ್ಷ ಅಲ್ಲ ಸರ್, 15 ಲಕ್ಷ ಕೊಡ್ತೀನಿ ಸರ್, ನಂಗೆ ಬರೋದೇ ಕಡಿಮೆ, ನೋಡಿ ಸರ್ 15 ಲಕ್ಷ ಕೊಡ್ತೀನಿ, ಅದನ್ನು ಮಾಡಿಕೊಡಿ. ಆಗ ನಾನು, ಅಲ್ಲಯ್ಯ ಆ್ಯಕ್ಚುಲಿ ನಾನು ನಿಂಗೆ ಮಾಡಬೇಕು ಅಂತ ಅಂದ್ಕೊಂಡ್ರು, ಅಲ್ಲಯ್ಯ ಈ ಟೆಂಡರ್ನ ನಾನು ನಿಂಗೆ ಕೊಡಬೇಕು ಅಂತ ಅಂದ್ಕೊಂಡ್ರು ಅಷ್ಟೇನು ಸುಲಭ ಅಲ್ಲ. ಇವಾಗೇನು RTA ಅಂತೆ, ಮೀಡಿಯಾ ಅಂತೆ, ಜುಡಿಷಿಯಲ್ ಆ್ಯಕ್ಟಿವಿಸಮ್, ತುಂಬ ತಲೆನೋವಪ್ಪ, ಇದ್ರ ಮಧ್ಯೆ ಎಲ್ಲ ಕಷ್ಟ ಆಗುತ್ತೆ ನೋಡಿ. ಅಂದರೆ ದುಡ್ಡು ಜಾಸ್ತಿ ಆದ ತಕ್ಷಣ ನನ್ನ ಟೋನ್ ವೇರಿಯೇಷನ್ಸ್ ಆಗ್ತಾಯಿದೆ, ಅದು ಅಬ್ಸರ್ವ್ ಮಾಡಬೇಕು. ಆಗ ವ್ಯಕ್ತಿ ಹೇಳ್ತಾನೆ, ಸರ್ ಫೈನಲ್ ಸರ್ 20 ಲಕ್ಷ ಕೊಟ್ಬಿಡ್ತೀನಿ ಸರ್, ಏನೋ ಒಂದು ಮಾಡಿ ಸರ್. ಆಗ ನಾನು, ಏನೂ ಮಾಡೋಕ್ಕಾಗಲ್ಲಪ್ಪ, ನೀವು ನಮ್ಮ ಕಮ್ಯುನಿಟಿಯವರೇನೆ, ಏನೋ ಒಂದು ಮಾಡೋಣ ಬಿಡು ಅಂಥೇಳಿ ನಾನು ಆ ಟೆಂಡರ್ನ ಕೊಟ್ಟರೆ, ದಟ್ ಈಸ್ ಕಾಲ್ಡ್ ಆಪೋಸಿಟ್ ಆಫ್ ಕನ್ಸಿಸ್ಟೆನ್ಸಿ ಆಫ್ ಕ್ಯಾರೆಕ್ಟರ್. ಆದ್ರೆ ಏನದು, ಈ ಕನ್ಸಿಸ್ಟೆನ್ಸಿ ಆಫ್ ಕ್ಯಾರೆಕ್ಟರ್ಗೆ ವಿರುದ್ಧ. ಕನ್ಸಿಸ್ಟೆನ್ಸಿ ಆಫ್ ಕ್ಯಾರೆಕ್ಟರ್ ಅಂದರೆ ನನ್ನ ಒಂದು ನಡತೆ ಏನಿದೆ, ನಿರ್ಧಾರಗಳೇನಿದೆ, ದುಡ್ಡು ಬದಲಾದಂತೆ ಬದಲಾಗಬಾರ್ದು, ಟೈಮ್ ಬದಲಾದಂತೆ ಬದಲಾಗಬಾರ್ದಾಗಿರುತ್ತೆ. ಸೊ ಯಾವುದು ಸರಿ ಅಂತ ಅಂದ್ಕೊಡ್ತೀವೋ ಆ ಕಾಲಕ್ಕೆ ನಾನು ಸರಿ ಅಂತ ಅಂದ್ಕೊಂಡಿದ್ರೆ ಅದನ್ನೇ ನಾನು ಫಾಲೋ ಮಾಡಬೇಕು. ದುಡ್ಡು ಜಾಸ್ತಿ ಆದ ತಕ್ಷಣ ನನ್ನಲ್ಲಿ ಎಥಿಕ್ಸ್ ಕಡಿಮೆ ಆಗ್ತಿದೆ ಅಂತಂದರೆ ದಟ್ ಈಸ್ ನಾಟ್ ಇಂಟೆಗ್ರಿಟಿ. ಸೊ ಇಂಟೆಗ್ರಿಟಿ ಅಂದರೆ ಎರಡನೇದೇನು, ಕನ್ಸಿಸ್ಟೆನ್ಸಿ ಆಫ್ ಕ್ಯಾರೆಕ್ಟರ್. ಮೂರನೇದು ಸಮಗ್ರತೆ ಅಂದರೆ ಹೋಲ್ನೆಸ್ ಅಥವಾ ಕಂಪ್ಲೀಟ್ನೆಸ್ ಅಂತ ಕೂಡ ಕರಿತೀವಿ. ಸಮಗ್ರತೆ ಅಂದ್ರೇನು, ಹೋಲ್ನೆಸ್, ಸೊ ಪರಿಪೂರ್ಣತೆ ಅಂತ. ಈ ಪರಿಪೂರ್ಣತೆ ಅಂದರೆ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ 3 ಅಂಶಗಳಿರುತ್ತೆ. ಒಂದು, ನಾನು ಏನು ಆಲೋಚನೆ ಮಾಡ್ತಾ ಇದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ, ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಈ 3ಅನ್ನೇ ನಾವು ಕಾಯ ವಾಚ ಮನಸ ಅಂತ ಕರೀತಾರೆ. ಮನಸ ವಾಚ ಕರ್ಮೇಣ ಅಂತ ಕೂಡ ಕರೀತಾರೆ. ಇವು 3 ಒಂದೇ ಆಗಿರೋದನ್ನ ಸಮಗ್ರತೆ ಅಂತ ಕರಿತಾ ಇದ್ದೀವಿ. ಮನಸ್ಸಲ್ಲಿ ನಾನೇನೋ ಯೋಚನೆ ಮಾಡ್ತಿದ್ದೀನಿ, ಬಾಯಲ್ಲೇನೋ ಹೇಳ್ತಿದ್ದೀನಿ, ಮತ್ತು ಮಾಡೋದೇ ಬೇರೆ ಏನೋ ಆಗಿದೆ ಅಂತಂದರೆ ಸಮಗ್ರತೆ ಇಲ್ಲ ಅಂತ ಅರ್ಥ. ನಾವು ಕನ್ನಡವನ್ನು ಅಭಿವೃದ್ಧಿ ಮಾಡಬೇಕು, ನಮ್ಮ ಮಕ್ಕಳನ್ನೆಲ್ಲ ಕನ್ನಡ ಮಾಧ್ಯಮ ಶಾಲೆಗೆ ಕಳಿಸೋಣ ಅಂತ ಸಪೋಸ್ ನಾನು ಹೇಳ್ಬಿಟ್ಟು, ನನ್ನ ಮಕ್ಕಳನ್ನೇ ಬೇರೆ ಒಂದು ಇಂಗ್ಲೀಷ್ ಮಾಧ್ಯಮಕ್ಕೆ ಕಳಿಸ್ತಾ ಇದ್ದೀವಿ ಅಂತಂದರೆ, ಹೇಳುವುದು ಒಂದು, ಮಾಡುವುದು ಇನ್ನೊಂದು, ಅಲ್ಲಿ ಹೋಯಿತು ಸಮಗ್ರತೆ ಮತ್ತೆಲ್ಲಿಗೋ. ಸೊ ಅಂದರೆ ದಟ್ ಈಸ್ ನಾಟ್ ಹ್ಯಾವಿಂಗ್ ಇಂಟೆಗ್ರಿಟಿ. ನಾವು ಏನು ಯೋಚನೆ ಮಾಡ್ತೀವೋ ಅದನ್ನು ಹೇಳೋಕ್ಕಾಗಬೇಕು, ಏನು ಹೇಳ್ತೀವೋ ಅದನ್ನು ಮಾಡೋದಕ್ಕಾಗಬೇಕು. ದಟ್ ಈಸ್ ಇಂಟೆಗ್ರಿಟಿ, ಒನ್ ಆಫ್ ದ ವೆರಿ ಡಿಫಿಕಲ್ಟ್ ವ್ಯಾಲ್ಯೂ ಬಟ್ ಅ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂ ಫಾರ್ ಎ ಸಿವಿಲ್ ಸರ್ವೆಂಟ್. There is no difference between inner values and outer behavior. ಸೊ ಸಮಗ್ರತೆ ಅಂತಂದ್ರೇನು, ದರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಅವರ್ ಇನ್ನರ್ ವ್ಯಾಲ್ಯೂಸ್ ಆ್ಯಂಡ್ ಔಟರ್ ಬಿಹೇವಿಯರ್. ಆಂತರಿಕ ಮೌಲ್ಯಗಳಿಗೂ ಬಾಹ್ಯ ವರ್ತನೆಗಳಿಗೂ ವ್ಯತ್ಯಾಸವಿಲ್ಲದೆ ಇರುವುದನ್ನು ಸಮಗ್ರತೆ ಅಂತ ಕರಿತೀವಿ. ನನ್ನ ಮನಸ್ಸಲ್ಲಿ ಏನಿದೆಯೋ, ಇನ್ನರ್ ವ್ಯಾಲ್ಯೂಸ್ ಏನಿದೆಯೋ ಅದೇ ಔಟರ್ ಬಿಹೇವಿಯರಲ್ಲಿ ಕೂಡ ಇರುತ್ತೆ. ಮಹಾತ್ಮ ಗಾಂಧೀಜಿಯವರ ಜೀವನವನ್ನು ಗಮನಿಸಿದಾಗ 1920s ನಾನ್ ಕೋಪರೇಷನ್ ಮೂಮೆಂಟ್ ನಡೆಯುತ್ತೆ, ಅಸಹಕಾರ ಚಳವಳಿ ನಡೆಯುತ್ತೆ. ಮಹಾತ್ಮ ಗಾಂಧೀಜಿಯ ಪ್ರಕಾರ ಇದು ಅಹಿಂಸಾತ್ಮಕವಾಗಿಯೇ ನಡೆಯಬೇಕಾಗಿತ್ತು, ಹೌದಾ? ಆದರೆ ಚೌರಿ ಚೌರ ಘಟನೆ ನಡೆಯುತ್ತೆ. ಉತ್ತರ ಪ್ರದೇಶದ ಒಂದು ಗ್ರಾಮವೊಂದರಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ. ಯಾರು? ನಮ್ಮ ಸತ್ಯಾಗ್ರಹಿಗಳೇ. ಇದನ್ನು ಕಂಡಂತಹ, ಈ ವಿಷಯವನ್ನು ತಿಳಿದಂತಹ ಮಹಾತ್ಮ ಗಾಂಧೀಜಿಯವರು ಈ ನಾನ್ ಕೋಪರೇಷನ್ ಮೂಮೆಂಟ್, ಅಸಹಕಾರ ಚಳವಳಿಯನ್ನು ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ಅಂತ ನಿರ್ಧಾರವನ್ನು ಮಾಡ್ತಾರೆ. ಆಗ ತುಂಬ ಜನ INC-ನಲ್ಲಿರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿರೋರು ಹೇಳ್ತಾರೆ, ಮಹಾತ್ಮ ಗಾಂಧೀಜಿಯವರೇ, ಈಗ ಆಲ್ರೆಡಿ ನಮ್ಮ ಮೂಮೆಂಟ್ ಅನ್ನೋದು ತುಂಬ ಪೀಕಲ್ಲಿದೆ, ಈ ಸಮಯದಲ್ಲಿ ನಾವು ನಿಲ್ಲಿಸ್ಬಿಟ್ರೆ ಜನ ಡಿಸ್ಕರೇಜ್ ಆಗ್ತಾರೆ, ಎಲ್ಲೋ ಏನೋ ಒಂದು ಘಟನೆ ನಡೆದಿದೆ ಅಂತೇಳಿ ನಾವೇನಕ್ಕೆ ಸರ್ ಇದನ್ನು ನಿಲ್ಲಿಸಬೇಕು ಅಂತ. ಆದರೆ ಗಾಂಧೀಜಿಯವರು ನನ್ನಿಂದ ಪ್ರಾರಂಭವಾದಂಥ ಈ ಚಳವಳಿ, ಆದರೆ ಗಾಂಧೀಜಿಯವರು ಹೇಳ್ತಾರೆ, ನನ್ನಿಂದ ಪ್ರಾರಂಭವಾದಂತಹ ಈ ಚಳುವಳಿ ಅಂತಕ್ಕಂಥದ್ದು ಈ ಥರ ಹಿಂಸಾತ್ಮಕವಾಗಿ ನಡೆಯೋದು ಇಷ್ಟ ಇಲ್ಲ ಅಂತೇಳಿ. ಹಾಗಾಗಿ ಎಷ್ಟೇ ಜನ ಅಪೋಸ್ ಮಾಡಿದ್ರು ಕೂಡ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವರು ಆ ಮೂಮೆಂಟನ್ನು ನಿಲ್ಲಿಸ್ತಾರೆ.
ದಟ್ ಈಸ್ ವಾಟ್ ಕಾಲ್ಡ್ ಆಸ್ ದರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಇನ್ನರ್ ವ್ಯಾಲ್ಯೂಸ್ ಆ್ಯಂಡ್ ಔಟರ್ ಬಿಹೇವಿಯರ್. ಯಾರಿಗೆ ಸಮಗ್ರತೆ ಇರುತ್ತೋ ಅವರು ಟೆಂಪ್ಟೇಷನ್ಸ್, ಆಕರ್ಷಣೆಗಳ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ನಾನೊಬ್ಬ ಸಿವಿಲ್ ಸರ್ವೆಂಟಾಗಿ ಏನೋ ಒಂದು ಅನೈತಿಕವಾದದನ್ನು ಅದು ಅನರ್ಹ ವ್ಯಕ್ತಿಗೆ ಟೆಂಡರ್ ಕೊಟ್ಟರೆ, ಅನರ್ಹ ವ್ಯಕ್ತಿಗೆ ಬೆನಿಫಿಟನ್ನು ಕೊಟ್ಟರೆ ನಂಗೆ ಹಣ ಸಿಗುತ್ತೆ, ವೆಲ್ತ್ ಸಿಗುತ್ತೆ, ಸಂಪತ್ತು ಸಿಗುತ್ತೆ, ಅಥವಾ ನಂಗೆ ಬೇಕಾಗಿರೋ ಪ್ರಮೋಷನ್ ಸಿಗುತ್ತೆ, ನನಗೆ ಬೇಕಾಗಿರೋ ಕಡೆ ಟ್ರಾನ್ಸ್ಫರ್ ಸಿಗುತ್ತೆ. ಇವೆಲ್ಲ ಟೆಂಪ್ಟೇಷನ್ಸ್ಗಳು. ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಈ ಗಂಡು ಮಕ್ಕಳು ಹೆಣ್ಣು ಹೊನ್ನು ಮಣ್ಣು ಯಾವುದೋ ಒಂದಕ್ಕೆ ಬಿದ್ದೋಗ್ತಾರೆ ಅಂತ. ಹಾಗೆ ಬೀಳ್ತಿದ್ದಾರೆ ಅಂದರೆ ದೇ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಟೆಂಪ್ಟೇಷನ್ಸ್ ಅಂತ ಅರ್ಥ. ಆಕರ್ಷಣೆಗಳ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಅರ್ಥ. ಸಮಗ್ರತೆ ಅಂದರೆ ಏನಂದರೆ ಆಕರ್ಷಣೆಗಳ ಪ್ರಭಾವಕ್ಕೆ ಒಳಗಾಗದಿರುವುದು, ನಾಟ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್ ಬೈ ದ ಟೆಂಪ್ಟೇಷನ್ಸ್ ಅಂತ ಅರ್ಥ. ಅಲ್ಲಿ ಪ್ರೆಷರ್ ಅನ್ನೋ ಪದ ಇದೆ. ಪ್ರೆಷರ್ ಅಂದರೆ ಒತ್ತಡ. ಇಂಟೆಗ್ರಿಟಿ ಅಂತಂದರೆ ನಾಟ್ ಗೆಟಿಂಗ್ ಸಕಮ್ ಟು ದಿ ಪ್ರೆಷರ್, ಒತ್ತಡಗಳಿಗೆ ಮಣಿಯದಿರುವುದು. ನೀವೊಬ್ಬ ನಾಗರಿಕ ಸೇವಾಧಿಕಾರಿಯಾಗಿದ್ದರೆ ಪ್ರಾಮಾಣಿಕವಾಗಿರಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ಎಷ್ಟು ಈಸಿ ಅಲ್ಲ, ಸುಲಭದ ಕಾರ್ಯವಲ್ಲ. ಹಲವಾರು ಒತ್ತಡಗಳು ನಿಮ್ಮನ್ನು ದಾರಿ ತಪ್ಪಿಸೋ ಪ್ರಯತ್ನ ಪಡ್ತಾ ಇರುತ್ತೆ. ಸಿವಿಲ್ ಸರ್ವೆಂಟ್ರೇ ನೋಡಿ, ನಾಗರಿಕ ಸೇವಾಧಿಕಾರಿಗಳೇ, ನೀವೇನಾದರೂ ಹಿಂಗೆ ಮಾಡಿದ್ರೆ ನಾವು ನಿಮ್ಮನ್ನು ಅಟ್ಯಾಕ್ ಮಾಡ್ತೀವಿ, ನಿಮ್ಮ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡ್ತೀವಿ, ನೀರು ನೆರಳು ಇಲ್ಲದೆ ಇರೋ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ, ಅನ್ನೆಸೆಸರಿಯಾಗಿ ಇಂಟರ್ಫಿಯರೆನ್ಸ್ ಆಗ್ತಾ ಇರ್ತಾರೆ, ಫಾಲ್ಸ್ ಕಂಪ್ಲೇಂಟ್ಗಳು ಬರ್ತಾ ಇರುತ್ತೆ. ಇವೆಲ್ಲದ್ರ ಮಧ್ಯೆ ಕೂಡ ನೀವು ಯಾವುದು ಸರಿನೋ ಯಾವುದು ಕಾನೂನುಬದ್ಧವಾಗಿದೆಯೋ ಅದನ್ನೇ ಮಾಡೋಕ್ಕಾಗೋದನ್ನೇ ಸಮಗ್ರತೆ ಅಂತ ಕರಿತೀವಿ. So that is not getting influenced by the temptation and not getting succumbed to the pressure. ಒತ್ತಡಗಳಿಗೆ ಮಣಿಯದೆ, ಆಕರ್ಷಣೆಗಳ ಪ್ರಭಾವಕ್ಕೆ ಒಳಗಾಗದೆ ಯಾವುದು ಸರಿನೋ ಅದನ್ನೇ ಮಾಡೋಕ್ಕಾಗ್ತಕ್ಕಂಥದ್ದನ್ನೇ ಸಮಗ್ರತೆ ಅಂತ ಕರಿತೀವಿ. ಸೊ ಸಮಗ್ರತೆ ಇರುವ ವ್ಯಕ್ತಿಯು ಯಾವುದೇ ಸಮಯದಲ್ಲಿ ಯಾವುದೇ ಸಂದರ್ಭಗಳಲ್ಲಿ ನೈತಿಕ ಮೌಲ್ಯಗಳೊಂದಿಗೆ ರಾಜಿಯಾಗುವುದಿಲ್ಲ. ಹಿ ಆರ್ ಶಿ ವಿಲ್ ನಾಟ್ ಕಾಂಪ್ರಮೈಸ್ ವಿತ್ ಎಥಿಕಲ್ ವ್ಯಾಲ್ಯೂಸ್. ಯಾವುದು ಸರಿನೋ ಅದನ್ನೇ ಮಾಡ್ತಾರೆ. ಅದನ್ನೇ ಇಂಟೆಗ್ರಿಟಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಂದು ಕ್ಲಾರಿಟಿ ಬಂತ? ಈಗ ನಾವು ಎಥಿಕ್ಸ್ ಅಂತ ಅರ್ಥ ಮಾಡ್ಕೊಂಡ್ವಿ, ಅದಕ್ಕೆ ಮಾರಲ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ. ಅದೇ ಥರ ಇಂಟೆಗ್ರಿಟಿ ಅರ್ಥ ಆಯ್ತಾ? ಆರ್ ವಿ ಕ್ಲಿಯರ್? ಲೆಟ್ಸ್ ವಿ ಗೋ ಫರ್ದರ್. ಹಾಗಾದರೆ ಈ ಇಂಟೆಗ್ರಿಟಿ ಮತ್ತು ಹಾನೆಸ್ಟಿಗೆ ಏನು ವ್ಯತ್ಯಾಸ? ಸಾಮಾನ್ಯವಾಗಿ ಇಂಟೆಗ್ರಿಟಿ ಅನ್ನೋ ಪದವನ್ನು ಉಪಯೋಗಿಸಿದಾಗೆಲ್ಲನೂ ಹಾನೆಸ್ಟಿ ಅನ್ನೋ ಪದ ಕೂಡ ಬರ್ತಾ ಇರುತ್ತೆ. ಹಾಗಾದ್ರೆ ಇವೆರಡಕ್ಕೆ ಏನು ಅರ್ಥ ಇರ್ಬೋದು? ಒಂದ್ಸಲ ವಿಡಿಯೋನ ಮತ್ತೆ ಪಾಸ್ ಮಾಡಿಬಿಟ್ಟು ಯೋಚನೆ ಮಾಡಿ. ಥಿಂಕ್. ಪ್ರಾಮಾಣಿಕತೆ, ಸಮಗ್ರತೆ ಒಂದೇನಾ ಇವೆರಡು? ಎರಡರಲ್ಲಿ ಯಾವುದು ಗ್ರೇಟು? ಏನು ಎತ್ತ ಯಾವುದು ಇರಬೇಕು? ಥಿಂಕ್ ಆಲ್ ದೀಸ್ ಡೈಮೆನ್ಷನ್ಸ್. ಥಿಂಕ್ ಮಾಡಿದ್ರಾ? ಲೆಟ್ಸ್ ವಿ ಅಂಡರ್ಸ್ಟ್ಯಾಂಡ್. ಈಗ ನಮ್ಗೆ ಆಲ್ರೆಡಿ ಇಂಟೆಗ್ರಿಟಿ ಅಂತೂ ಅರ್ಥ ಆಗಿದೆ. ಇಂಟೆಗ್ರಿಟಿ ಅಂದರೆ ಏನಪ್ಪ ಅಂತಂದರೆ ನೈತಿಕತೆಯನ್ನು ಕಾರ್ಯರೂಪದಲ್ಲಿ ತೋರಿಸೋದು ಅಂತ. ಹಾನೆಸ್ಟಿ ಅನ್ನೋ ಪದನ ಯಾವಾಗ ಉಪಯೋಗಿಸ್ಬೇಕು ಅಂತಂದರೆ ಈ ವ್ಯಕ್ತಿ, ಹುಡುಗ ಹುಡುಗಿ ಯಾರೊಬ್ಬರು, ಇವರು ಸತ್ಯವನ್ನು ಹೇಳುತ್ತಾರೆ. ಸತ್ಯವನ್ನು ಹೇಳೋರನ್ನ ಹಾನೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಯಲ್ ಆಗಿರೋದು, ನಿಷ್ಠಾವಂತರಾಗಿರೋದು, ಒಂದು ದೇಶಕ್ಕಾಗಿರ್ಬೋದು, ಒಂದು ಸಂಸ್ಥೆಗಾಗಿರ್ಬೋದು, ಒಂದು ಕುಟುಂಬಕ್ಕಾಗಿರ್ಬೋದು. ಇದು ನಿಷ್ಠೆಯಿಂದ ಇರೋರನ್ನ. ನೆಕ್ಸ್ಟ್ ಸ್ಟ್ರೈಟ್ ಫಾರ್ವರ್ಡ್, ನೇರ ನುಡಿಯನ್ನು ಹೊಂದಿದ್ದಾರೆ. ಈ ಮೂರಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ ಬಗ್ಗೆ ಅವ್ರಿಗೆ ಹೇಳಬೇಕಂದ್ರೂ ಇವರು ಸತ್ಯವಂತರು, ನಿಷ್ಠಾವಂತರಾಗಿದ್ದಾರೆ ಮತ್ತು ನೇರ ನುಡಿಯನ್ನು ಹೊಂದಿದ್ದಾರೆ, ಏನಿದೆಯೋ ಅದನ್ನು ಹೇಳ್ತಾರೆ ಅನ್ನೋವಾಗ ಅವ್ರನ್ನ ಹಾನೆಸ್ಟ್ ಪರ್ಸನ್ ಅಂತ ಕರೀತಾರೆ. ಇಂಟೆಗ್ರಿಟಿ ಅಂದರೆ ನಾವೀಗ ಆಲ್ರೆಡಿ ಕಲ್ತಿರೋದು ಏನಪ್ಪ ಅಂತಂದರೆ ನೀತಿಶಾಸ್ತ್ರವನ್ನು ಕಾರ್ಯರೂಪದಲ್ಲಿ ತೋರಿಸ್ಬೇಕು ಅಂತ. ಇಂಟೆಗ್ರಿಟಿ ಇರೋರಿಗೆ 3 ಥಿಂಗ್ಸ್ ಇರುತ್ತೆ. ಇಂಟಿಗ್ರಿಟಿಯನ್ನು ಪಡೆಯೋದು ಅಂತಂದರೆ 3 ಹಂತಗಳನ್ನು ಅನುಸರಿಸೋದು ಅಂತ. ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ ನಂಗೆ ಯಾವ ಸರಿ ತಪ್ಪು ಅಂತ ಗೊತ್ತಿರಬೇಕು. ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿರಬೇಕು. ದಟ್ ಇಸ್ ದ ಫಸ್ಟ್ ಕ್ಯಾರೆಕ್ಟರ್. ಅದನ್ನು ಹೇಗೆ ತಿಳ್ಕೊಬೋದು? ಹಲವಾರು ಪುಸ್ತಕಗಳನ್ನು ಓದುವುದ್ರ ಮುಖಾಂತರ ಓಪನ್ ಮೈಂಡಾಗಿ ಯೋಚನೆ ಮಾಡಬೇಕು, ಬೇರೆ ಬೇರೆಯವರ ದೃಷ್ಟಿಕೋನದಿಂದ ಯೋಚನೆ ಮಾಡಬೇಕು. ಹಿಂಗೆಲ್ಲ ಮಾಡಿದ್ರೆ ಸರಿ ತಪ್ಪು ಅಂತ ಗೊತ್ತಾಗುತ್ತೆ. ದಟ್ ಈಸ್ ಫಸ್ಟ್ ಸ್ಟೆಪ್ ಇಫ್ ಯು ವಾಂಟ್ ಟು ಬಿ ಎ ಪರ್ಸನ್ ವಿತ್ ಇಂಟೆಗ್ರಿಟಿ. ಆ್ಯಂಡ್ ಒಂದ್ಸಲ ಡಿಸೈಡ್ ಆದರೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಅನುಸರಿಸ್ಕೊಂಡು ಹೋಗಬೇಕು. ಅದನ್ನು ಒಂದು ತೆಲುಗು ಸಿನಿಮಾ ಡೈಲಾಗಲ್ಲಿ ಥರ ಹೇಳಬೇಕು ಅಂತಂದರೆ, నేను ఒక్కసారి ఫిక్స్ అయితే బ్లైండ్గా వెళ్ళిపోతా, నేను ఒక్కసారి మైండ్లో ಫಿಕ್ಸ್ అయితే ಬ್ಲೈಂಡ್గా వెళ్ళిపోతా. ಅಂದರೆ ನಾನು ಒಂದ್ಸಲ ಮೈಂಡಲ್ಲಿ ಫಿಕ್ಸ್ ಆದರೆ ಹಂಗೆ ಬ್ಲೈಂಡಾಗಿ ಹೊಟ್ಟೋಗ್ತೀನಿ ಅಂತ. ಅಂದರೆ ಇಲ್ಲಿ ಯಾವ ವಿಷಯಕ್ಕೆ? ಎಥಿಕಲ್ ವಿಷಯಕ್ಕೆ. ನಾನು ಲಂಚ ತೊಗೊಳ್ಬಾರ್ದು, ತೊಗೊಳ್ಬಾರ್ದು. ಅದರಿಂದ ನಂಗೆ ನಷ್ಟ ಆಗ್ಬೋದು, ಲಾಭ ಬರದೇ ಹೋಗ್ಬೋದು, ಏನಾದರೂ ಆಗಲಿ ಐ ವಿಲ್ ಡೂ ಬಿಕಾಸ್ ಇಟ್ ಈಸ್ ರೈಟ್ ಥಿಂಗ್. ಮೊದಲನೇ ಸ್ಟೆಪ್ ಏನು? ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೋಬೇಕು. ಎರಡನೇ ಸ್ಟೆಪ್ ಏನಪ್ಪ ಅಂತಂದರೆ ಯಾವುದನ್ನು ನಾನು ಸರಿ ಅಂತ ಫಿಕ್ಸ್ ಆಗಿದ್ದೀನಲ್ಲ ಅದನ್ನು ಜೀವನದಲ್ಲಿ ಫಾಲೋ ಮಾಡಬೇಕು.
ಆ್ಯಂಡ್ ನನ್ನ ಮೌಲ್ಯಗಳೇನು, ನನ್ನ ಮೌಲ್ಯಗಳೇನು, ನನ್ನ ಪ್ರಕಾರ ಯಾವುದು ಸರಿ ತಪ್ಪು ಅನ್ನೋದನ್ನು ಹೇಳೋದಕ್ಕೆ ಸಿದ್ಧನಾಗಿರಬೇಕು. ಐ ಶುಡ್ ಬಿ ರೆಡಿ ಟು ಡಿಕ್ಲೇರ್ ವಾಟ್ ಐ ಸ್ಟ್ಯಾಂಡ್ ಫಾರ್. ನನ್ನ ಅಭಿಪ್ರಾಯಗಳೇನು ಅಂತ ಹೇಳೋದಕ್ಕೆ ಕೂಡ ರೆಡಿಯಾಗಿರಬೇಕು. ಈ ಮೂರನ್ನ ಸೇರಿ ಇಂಟೆಗ್ರಿಟಿ ಅಂತ ಕರಿತೀವಿ. ಸೊ ಇಂಟೆಗ್ರಿಟಿ ಇರಬೇಕು ಅಂದರೆ ಎಥಿಕ್ಸ್ ಇರಲೇಬೇಕು. ಅವ್ರಿಗೆ ಸರಿ ತಪ್ಪು ಯಾವುದೋ ಅಂತ ಗೊತ್ತಿರಬೇಕು, ಅದನ್ನು ಜೀವನದಲ್ಲಿ ಫಾಲೋ ಮಾಡಬೇಕು ಅಷ್ಟೇ. ದಟ್ ಈಸ್ ಇಂಟೆಗ್ರಿಟಿ. ಓಕೆನಾ? ಕೆಲವು ಸಲ ಹಾನೆಸ್ಟಾಗಿ ಇರಬಹುದು, ಬಟ್ ಅವ್ರು ಇಂಟೆಗ್ರಿಟಿಯಾಗಿ ಇಲ್ಲದೆ ಇರಬಹುದು. ಈಗ ಹಾನೆಸ್ಟಿ ಅಂದರೆ ಬೀಯಿಂಗ್ ಲಾಯಲ್, ಒಂದು ಸಂಸ್ಥೆಗೆ ನಿಷ್ಠನಾಗಿರೋದು. ಬಟ್ ಸಪೋಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನೊಂದು ಸಂಸ್ಥೆಗೆ ಲಾಯಲ್ ಆಗಿದ್ದೀನಿ, ಹಾನೆಸ್ಟಾಗಿ ಕೆಲಸ ಮಾಡ್ತಿದ್ದೀನಿ, ಬಟ್ ಆ ಸಂಸ್ಥೆ ಟೆರರಿಸ್ಟ್ ಸಂಸ್ಥೆ ಆಗಿದೆ, ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ. ಸೊ ಈ ಥರದ್ದು ಯಾವುದೋ ಒಂದು ಟೆರರಿಸ್ಟ್ ಸಂಸ್ಥೆಗೆ ನಾನು ಲಾಯಲ್ ಆಗಿರ್ಬೋದು. ಆವಾಗ ಐ ಆಮ್ ಸ್ಟಿಲ್ ಎನ್ ಹಾನೆಸ್ಟ್ ಪರ್ಸನ್, ಬಟ್ ನಾಟ್ ಎ ಪರ್ಸನ್ ವಿತ್ ಇಂಟೆಗ್ರಿಟಿ. ಐ ಆಮ್ ಎ ಲಾಯಲ್ ಟು ಮೈ ಬಾಸ್. ನನ್ನ ಬಾಸ್ ಹೇಳ್ದಾಗ ನಾನು ಕೇಳ್ತೀನಿ, ಬಟ್ ನನ್ನ ಬಾಸ್ ಯಾರಪ್ಪ ಅಂದರೆ ಹಿಟ್ಲರ್, ಆರ್ ಎ ಪರ್ಸನ್ ಲೈಕ್ ಹಿಟ್ಲರ್. ಆವಾಗ ನಾನು ಲಾಯಲ್ ಆಗಿದ್ದೀನಿ, ಬಟ್ ನಾಟ್ ಎ ಪರ್ಸನ್ ವಿತ್ ಎಥಿಕ್ಸ್ ಆ್ಯಂಡ್ ಇಂಟೆಗ್ರಿಟಿ. ಹಂಗೂ ಪಾಸಿಬಿಲಿಟಿ ಇದೆ. ಓಕೆ, ಇಲ್ಲಿ ನಮ್ಗೆ ಎಥಿಕ್ಸ್, ಇಂಟೆಗ್ರಿಟಿ ಈ ಎರಡು ಪದಗಳು, ಆ ಪದಕ್ಕೆ ಸಂಬಂಧಿಸಿದ ಪದಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಬಂದಿದೆ ಅನ್ಕೋತೀನಿ. ಹೌದಾ? ರೈಟ್? ನೀವು ಓಕೆ ಅಂದ್ರೆ ಮುಂದಕ್ಕೆ ಹೋಗ್ತೀವಿ. ಹಾಂ, ಕೇಳಿಸ್ತು ಓಕೆ ಅಂತ. ಹಾಗಾದರೆ ವಿಲ್ ಗೋ ಫಾರ್ ದಿ ಥರ್ಡ್ ಒನ್. ಸೊ ದ ಥರ್ಡ್ ವರ್ಡ್ ವಿಚ್ ಇಸ್ ಮೆನ್ಷನ್ಡ್ ಇನ್ ಅವರ್ ಸಿಲೆಬಸ್ ಈಸ್ ಆಪ್ಟಿಟ್ಯೂಡ್, ಅಭಿಕ್ಷಮತೆ. ಹಾಗಾದ್ರೆ ಆಪ್ಟಿಟ್ಯೂಡ್ ಅಂದರೆ ಏನು? ಇದನ್ನು ತುಂಬ ಜನ ಕೇಳಿರ್ತಾರೆ, ಬಟ್ ತುಂಬ ಕಡಿಮೆ ಜನಕ್ಕೆ ಅರ್ಥ ಆಗಿದೆಯೇನೋ ಅಂತ ನನ್ನ ಅಭಿಪ್ರಾಯ. ನೋಡೋಣ, ನೀವು ಒಂದ್ಸಲ ಏನು ಮಾಡಿ ಅಂದರೆ ಈ ವಿಡಿಯೋನ ಪಾಸ್ ಮಾಡಿ, ನಿಮ್ಮ ಪ್ರಕಾರ ಆಪ್ಟಿಟ್ಯೂಡ್ ಅಂದರೆ ಏನು ಅಂತ ಹೇಳಿ. ಎಸ್ ಫ್ರೆಂಡ್ಸ್, ಸೊ ಆಪ್ಟಿಟ್ಯೂಡ್ ಅಂತಂದರೆ ಏನಾದರೂ ಜ್ಞಾಪಕ ಬಂತ? ನೋಡಿ, ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇ ಡೆಫಿನೇಷನ್ ಏನು ಹೇಳ್ತಿದೆ ಅಂದರೆ, ಇಟ್ ಈಸ್ ಅ ನ್ಯಾಚುರಲ್ ಟ್ಯಾಲೆಂಟ್ ಟು ಡೂ ಎ ಪರ್ಟಿಕ್ಯುಲರ್ ವರ್ಕ್. ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡಲು ಬೇಕಾದಂತಹ ಸ್ವಾಭಾವಿಕ ಪ್ರತಿಭೆಯನ್ನು ನಾವು ಆಪ್ಟಿಟ್ಯೂಡ್ ಅಂತ ಕರಿತಾ ಇದ್ದೀವಿ. ಯಾವುದೋ ಒಂದು ನಿರ್ದಿಷ್ಟ ಕೆಲಸವನ್ನು ನಾವು ಚೆನ್ನಾಗಿ ಮಾಡಬೇಕು ಅಂತಂದರೆ ಅದಕ್ಕೊಂದು ಪ್ರತಿಭೆ ಅಂತ ಬೇಕು. ಸ್ವಾಭಾವಿಕವಾಗಿ ಅದು ನಮ್ಮಲ್ಲೇ ಬರುತ್ತೆ, ಹುಟ್ಟಿನಿಂದಲೇ ಬರುತ್ತೆ, ಆ್ಯಂಡ್ ಕೆಲವು ವರ್ಷಗಳ ಕಾಲ ಕೂಡ ಅಭಿವೃದ್ಧಿ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟ್ ಇರುತ್ತಂತೆ. ಸಾಮಾನ್ಯವಾಗಿ ನಾವು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದುವಾಗ ಸಾಮಾನ್ಯವಾಗಿ ನಮಗೆ ಯಾವ ವೃತ್ತಿನಪ್ಪ ಆಯ್ಕೆ ಮಾಡ್ಕೋಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ತುಂಬ ಜನ ಈ ಜಾಬ್ ಮಾಡಿದ್ರೆ ನನಗೆ ದುಡ್ಡು ಬರುತ್ತೆ, ಈ ಜಾಬ್ ಮಾಡಿದ್ರೆ ಸೋಷಿಯಲ್ ಸರ್ವಿಸ್ ಮಾಡ್ಬೋದು, ಈ ಜಾಬ್ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಆಗುತ್ತೆ, ಈ ಜಾಬ್ ಮಾಡಿದ್ರೆ ನನ್ನ ಬಾಯ್ ಫ್ರೆಂಡ್ಗೋ ಗರ್ಲ್ ಫ್ರೆಂಡ್ಗೋ ಇಷ್ಟ ಆಗುತ್ತೆ. ಈ ಥರದ ಹಲವಾರು ಕ್ರೈಟೀರಿಯಾಗಳಿರುತ್ತೆ. ಸೈಕಾಲಜಿ ಏನಪ್ಪ ಹೇಳುತ್ತೆ ಅಂದರೆ, ಸಾಮಾನ್ಯವಾಗಿ ನನಗೆ ಅಂತ ಒಂದು ಟ್ಯಾಲೆಂಟ್ ಇದೆ, ನನಗೆ ಅಂತ ಒಂದು ಪ್ರೊಫೆಷನ್ ಇದೆ, ಆ ಟ್ಯಾಲೆಂಟ್ ನನ್ನಲ್ಲಿ ಏನಿದೆ ಅಂತ ನಾನು ಐಡೆಂಟಿಫೈ ಮಾಡಿ ನಾನು ಯಾವ ಪ್ರೊಫೆಷನ್ಗೆ ಸೂಟ್ ಆಗ್ತೀನಿ ಅಂತೇಳಿ ನಾವು ಗುರುತಿಸಿ ಆ ಪ್ರೊಫೆಷನ್ನ ಚೂಸ್ ಮಾಡಿಕೊಂಡ್ರೆ ನಿನ್ನ ಬಾಡಿ ಮತ್ತು ಮೈಂಡ್ ಎಲ್ಲವೂ ಕೂಡ ಆ ಕೆಲಸ ಯಾವಾಗ ಮಾಡೋಣಪ್ಪ ಅಂತ ಕಾಯ್ತಾ ಇರುತ್ತೆ. ಈ ಆಪ್ಟಿಟ್ಯೂಡ್ ಬಗ್ಗೆ ಕ್ಲಾರಿಟಿ ಬರುತ್ತೆ. ಡೋಂಟ್ ವರಿ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತಂದರೆ ನಾವು ಏನು ಹೇಳ್ತಿದ್ದೀವಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗೋದು ಆಪ್ಟಿಟ್ಯೂಡ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ತುಂಬ ಜನ ಕೆಲಸ ಮಾಡ್ತಾರೆ, ಅವ್ರಿಗೆ 50,000, 55,000, 60,000 ಎಷ್ಟೊಂದು ಸಂಬಳ ಬರೋರು ಕೂಡ ಅವ್ರಿಗೆ ಅವ್ರ ಪ್ರೊಫೆಷನಲ್ ಲೈಫ್ ನೋಡಿದ್ರೆ ತಿಂಗಳಲ್ಲಿ ಒಂದೇ ದಿವಸ ಖುಷಿಯಾಗಿರ್ತಾರೆ. ಅದು ಯಾವಾಗ ಗೊತ್ತಾ? ಜನವರಿ 1 ಅಥವಾ ಸ್ಯಾಲ್ರಿ ಡೇ. ಅಂದರೆ ನಂಗೆ ಸಂಬಳ ಬರೋ ದಿವಸ ಮಾತ್ರ ಖುಷಿ ಆಗ್ತಿದೆ ಅಂತಂದರೆ ಐ ಹ್ಯಾವ್ ನಾಟ್ ಚೂಸನ್ ದ ಜಾಬ್ ವಿಚ್ ಮ್ಯಾಚಸ್ ವಿತ್ ಆಪ್ಟಿಟ್ಯೂಡ್. ನನಗೆ ಮಂಡೇ ಮಾರ್ನಿಂಗ್ ಬಂದರೆ ಯಾಕಪ್ಪ ಸೋಮವಾರ ಬೆಳಗ್ಗೆ ಬಂತು, ಆಫೀಸ್ಗೆ ಹೋಗ್ಬೇಕಲ್ಲಪ್ಪ ಅನ್ನಿಸ್ತಾ ಇದೆ ಅಂತಂದರೆ ನಾನು ನನ್ನ ಟ್ಯಾಲೆಂಟ್ಗೆ ಬೇಕಾಗಿರುವಂಥ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಯಾವಾಗ ನಾವು ನಮ್ಮ ಟ್ಯಾಲೆಂಟ್ಗೆ ಸರಿ ಹೋಗುವಂಥ ವೃತ್ತಿಯನ್ನು ಆಯ್ಕೆ ಮಾಡ್ಕೋತೀವಲ್ವಾ, ಆಗ ನಮ್ಮ ಬಾಡಿ ಮತ್ತು ಮೈಂಡ್ ಹೇಳ್ತಾ ಇರುತ್ತೆ ಯಾವಾಗ ನೀನು ಆ ಕೆಲಸಕ್ಕೆ ಹೋಗ್ತೀಯಾ, ಮಂಡೇ ಮಾರ್ನಿಂಗ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀಯ. ಸಂಬಳ ಖುಷಿ ಕೊಡೋದಲ್ಲ, ಅದು ಹೇಗಿದ್ರೂ ಬಂದೇ ಬರುತ್ತೆ, ಬಟ್ ಆ ಮಾಡುವ ಕೆಲಸವನ್ನೇ ನೀವು ಇಷ್ಟಪಡ್ತಾ ಇರ್ತೀರಾ. ಹಾಗಾಗಿ ಪ್ರತಿಯೊಬ್ಬರು ಏನಪ್ಪ ಮಾಡಬೇಕಂದ್ರೆ, ಸಾಮಾನ್ಯವಾಗಿ ಅಟ್ಲೀಸ್ಟ್ ಸಾಧ್ಯವಾಗುವವರೆಲ್ಲರೂ ಕೂಡ ನಮಗೇಂತ ಒಂದು ಟ್ಯಾಲೆಂಟ್ ಇರುತ್ತಂತೆ ಅದನ್ನು ಗುರುತಿಸ್ಬೇಕು. ನಿಮ್ಗೆ ಮತ್ತೆ ಡೌಟ್ ಬರುತ್ತೆ, ಸರ್ ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ ಇರುತ್ತಾ ಸರ್? ಆಲ್ಬರ್ಟ್ ಐನ್ಸ್ಟೈನ್ ರವರು ಹೇಳ್ತಾರೆ, ಎವರಿಬಡಿ ಈಸ್ ಜೀನಿಯಸ್, ಬಟ್ ಇಫ್ ಯು ಮೆಷರ್ ಎ ಫಿಶ್ ಬೈ ಇಟ್ಸ್ ಎಬಿಲಿಟಿ ಟು ಕ್ಲೈಂಬ್ ಎ ಟ್ರೀ, ಇಟ್ ವಿಲ್ ಲೀವ್ ಇಟ್ಸ್ ಹೋಲ್ ಲೈಫ್ ಬಿಲೀವಿಂಗ್ ದಟ್ ಇಟ್ ಈಸ್ ಎ ಸ್ಟುಪಿಡ್. ಪ್ರತಿಯೊಬ್ಬರೂ ಪ್ರತಿಭಾವಂತರೆ, ಆದರೆ ಮೀನನ್ನು ಅದು ಮರ ಏರುವ ಸಾಮರ್ಥ್ಯದಿಂದ ಅಳೆದರೆ ಅದು ತನ್ನ ಪೂರ್ತಿ ಜೀವನವನ್ನು ಮೂರ್ಖನೆಂದು ಭಾವಿಸಿ ಬಾಳಬೇಕಾಗುತ್ತದೆ. ನಾರ್ಮಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗಿರಬೇಕಿತ್ತು ಗೊತ್ತಾ? ಸೊ ಈ ಒಂದು 15 ವರ್ಷಗಳ ಕಾಲ
ಅಥವಾ 1ರಿಂದ 10ನೇ ಕ್ಲಾಸ್ಗಳ ಒಂದು ಸಮಯದಲ್ಲಿ ನಾವು ಮಕ್ಕಳಿಗೆ ಬೇರೆ ಬೇರೆ ಆಟಗಳಲ್ಲಿ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗುವಂತೆ ಮಾಡಬೇಕು. ಅವರಲ್ಲಿ ಯಾವ ಪ್ರತಿಭೆ ಇದೆ ಅಂತ ಗುರುತಿಸಿ ಅದ್ರ ಮೂಲಕ ಈ 10th ಆದಮೇಲೆ ಏನು ಓದಬೇಕು ಅನ್ನೋದನ್ನು ಪೇರೆಂಟ್ಸ್ನೆಲ್ಲ ಕರೆಸಿ ಗೈಡ್ ಮಾಡಬೇಕಿತ್ತು. ದಟ್ ಈಸ್ ಅ ಪರ್ಪಸ್ ಆಫ್ ಎಜುಕೇಷನ್ ಸಿಸ್ಟಮ್, ಅಟ್ಲೀಸ್ಟ್ 1 to 10th ಇರೋದು. ಮತ್ತು ಅಲ್ಲಿರುವಂಥ ಟೀಚರ್ಗೆ ಎಲ್ಲ ಕೆರಿಯರ್ ಆಪರ್ಚುನಿಟೀಸ್ಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಅವ್ರ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇದನ್ನು ಹೇಳಬೇಕು. ಎಜುಕೇಷನ್ ಅಂದರೆ ಮಾರ್ಕ್ಸು, ಗ್ರೇಡ್ಸು, ಸರ್ಟಿಫಿಕೇಟ್ ಇಷ್ಟೇ ಅಲ್ಲ. ನೀನು 35% ಬಂದರೆ ಸಾಕು, ಎಲ್ಲರೂ 90% ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಬಿಕಾಸ್ ಎಜುಕೇಷನ್ ಅಂದರೆ ಬರೀ ಏನೋ ಟೀಚರ್ ಹೇಳಿದ್ದನ್ನು ಬಯಾಟ್ ಮಾಡಿ ಎಕ್ಸಾಮಲ್ಲಿ ಬರೆಯೋದು ಅಷ್ಟೇ ಆಗಿರೋದಿಲ್ಲ. ಅದನ್ನು ಆ್ಯಕ್ಚುಲಿ ಹೇಳ್ಕೊಡ್ಬೇಕು. ನಾವು 35% ಬಂದವ್ರಿಗೂ ಕೂಡ ಅವ್ನಿಗೆ 35 ಅಥವಾ ಆಕೆಗೆ 35% ಬರ್ತಿದೆ ಅಂತಂದರೆ, ಅದಕ್ಕಿಂತ ಕಡಿಮೆ ಬರ್ತಿದೆ ಅಂದರೆ ಅವ್ರಿಗೆ ಅಲ್ಲೆಲ್ಲ ಪ್ರತಿಭೆ ಬೇರೆ ಎಲ್ಲೋ ಇದೆ ಅಂತ ಅದನ್ನು ಐಡೆಂಟಿಫೈ ಮಾಡಬೇಕಿತ್ತು. ಆದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಎಷ್ಟೊಂದು ಸಲ ಹೇಗಾಗೋಗಿದೆ ಅಂತಂದರೆ, ಈ ಪಿಕ್ಚರನ್ನು ಗಮನಿಸಿ. ಈಗ ಬೇರೆ ಬೇರೆ ಅನಿಮಲ್ಗಳನ್ನು ನಾವು ಗಮನಿಸಿದ್ರೆ ಅವಕ್ಕೆ ಬೇರೆ ಬೇರೆ ಪ್ರತಿಭೆಗಳಿರುತ್ತೆ. ನಾವೇನು ಮಾಡ್ತೀವಿ ಅಂತಂದರೆ, ನೋಡಪ್ಪ ನೀವೆಲ್ಲ ಬೇರೆ ಬೇರೆ ಅನಿಮಲ್ಸ್ಗಳಿದ್ದೀರಾ, ಆದರೂ ನಾವು ನಿಮಗೆ ನ್ಯಾಯವಾದಂಥ ಒಂದೇ ರೇಸನ್ನು ಇಡ್ತೀವಿ. ಈ ಮರನ ಯಾರು ಬೇಗ ಕ್ಲೈಮ್ ಮಾಡ್ತಿರಲ್ಲ ಅವರೇ ಬುದ್ಧಿವಂತರು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಆಗ ಕೋತಿ ಬೇಗ ಹತ್ಬಿಡುತ್ತೆ ಅಲ್ವಾ? ಸಪೋಸ್ ಅದಾದಮೇಲೆ ಇರುವೆ ಇರುತ್ತೆ, ಇರುವೆ ಕೂಡ ನಿಧಾನಕ್ಕೆ ಹೋಗಿ ಮರ ಹತ್ತುತ್ತೆ. ನಾವು ಆಗ ಮೀನಿಗೆ ಹೇಳ್ತೀವಿ, ನೋಡಮ್ಮ ಮೀನು, ನಿನಗಿಂತ ದೊಡ್ಡದಾಗಿರೋ ಕೋತಿನೂ ಮರ ಹತ್ತುಬಿಡ್ತು, ನಿನಗಿಂತ ಚಿಕ್ಕದಾಗಿರೋ ಇರುವೆನೂ ಮರ ಹತ್ತುಬಿಡ್ತು, ನೀನು ಮರ ಹತ್ತಕ್ಕಾಗ್ತಿಲ್ಲ ಅಂದರೆ ನೀನು ದಡ್ಡ, ನೀನೊಬ್ಬ ಮೂರ್ಖ. ಅವಾಗ ಮೀನು ನೋಡುತ್ತೆ, ಹೌದಲ್ವಾ, ನನಗಿಂತ ದೊಡ್ಡವರು ಮಾಡ್ತಿದ್ದಾರೆ, ಚಿಕ್ಕವರು ಮಾಡ್ತಿದ್ದಾರೆ, ನಾನು ಮಾಡೋಕ್ಕಾಗ್ತಿಲ್ಲ ಅಂದರೆ ನಾನೊಬ್ಬ ಮೂರ್ಖ ಅಂತ. ಇಲ್ಲಿ ನಾವು ಬೇರೆ ಬೇರೆ ಸ್ಪೀಷೀಸ್ಗಳನ್ನು ಕೊಟ್ಟಿದ್ದೀವಿ. ಹೇಗೆ ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ಪ್ರತಿಭೆಗಳಿರುತ್ತೋ, ನಾವೆಲ್ಲರೂ ಮನುಷ್ಯರೇ ಆದರೂ ಕೂಡ, ರಿಮೆಂಬರ್ ದಿಸ್ ಪಾಯಿಂಟ್, ನಾವೆಲ್ಲರೂ ಮನುಷ್ಯರೇ ಆದ್ರೂ ಕೂಡ ಪ್ರತಿಯೊಬ್ಬರಲ್ಲೂ ಇರುವಂಥ ಪ್ರತಿಭೆ ಬೇರೆ, ಪ್ರತಿಯೊಬ್ಬರಲ್ಲೂ ಇರುವಂಥ ಟ್ಯಾಲೆಂಟ್ ಬೇರೆ. ಬಟ್ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಸಮಸ್ಯೆ ಆಗಿದೆ. ಏನಪ್ಪ ಅಂದರೆ, ಯಾರಿಗೆ 90% ಬರುತ್ತೋ, 95% ಬರುತ್ತೋ, 98% ಬರುತ್ತೋ, 100% ಬರುತ್ತೋ, ಅವ್ರ ಫೋಟೋಗಳನ್ನ ಹಾಕಿ ಹೆಸರುಗಳನ್ನ ತೋರಿಸಿ ಎಲ್ಲರಿಗೂ ನೀನು ಇದೇ ಆಗಬೇಕು, ಇದೇ ಗ್ರೇಟ್. ಎಸ್, ಅವ್ರು ಗ್ರೇಟೇ, ಬಟ್ ಅದು ಒಂದೇ ಟ್ಯಾಲೆಂಟ್ ಆಯ್ತಲ್ಲ, ಅದು ಬಿಟ್ಟು ಬೇರೆವೂ ಇದಾವಲ್ಲ. ಹಾಗಾಗಿ ಯಾರೋ ಒಬ್ರಿಗೆ 35% ಬಂದಿದೆ ಅಂದರೆ, ನೋಡು ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಪಾಠ, ನಿಂಗೂ ಹೇಳ್ಕೊಟ್ಟಿದ್ದೀನಿ, ಅವ್ರಿಗೆ ಬಂದಿದೆ, ನಿನಗೆ ಬಂದಿಲ್ಲ, ನೀನೊಬ್ಬ ದಡ್ಡ ಅಂತೇಳಿ ಅವ್ನಿಗೆ 10ನೇ ಕ್ಲಾಸ್ ಬರೋಷ್ಟರಲ್ಲಿ ಹೌದು ನಾನು ದಡ್ಡ ಅಂತ ಕನ್ಫರ್ಮ್ ಮಾಡಿ ಮನೆಗೆ ಹೋಗುವಂತ ಆಗಿದೆ. ಹಾಗಲ್ದಿರ ಅವರಲ್ಲಿರುವಂಥ ಪ್ರತಿಭೆಗಳು, ಬೇರೆ ಬೇರೆ ಪ್ರತಿಭೆಗಳೇನಿದೆ, ಅದಕ್ಕೆ ಉದ್ಯೋಗ ಅವಕಾಶಗಳೇನಿದೆ, ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಅವ್ರ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸ್ ಏನು ಅಂತ ಗುರುತಿಸಿ ವೀಕ್ನೆಸ್ನ ಹೇಗೆ ಓವರ್ಕಮ್ ಮಾಡಬೇಕು, ಸ್ಟ್ರೆಂತ್ನ ಹೇಗೆ ಅಭಿವೃದ್ಧಿ ಪಡಿಸ್ಕೋಬೇಕು, ಅದನ್ನು ಕೆರಿಯರ್ ಆಗಿ ಮಾಡಬೇಕು ಅಂತ ಒಂದು ಶಿಕ್ಷಣದ ಒಂದು ಪ್ರಮುಖ ಉದ್ದೇಶವಾಗಲಿ ಅಂತ ಅಂದ್ಕೊಳ್ಳೋಣ. ಈಗ ಸರ್, ಇದಕ್ಕೂ ಆ್ಯಪ್ಟಿಟ್ಯೂಡ್ಗೂ ಏನು ಸಂಬಂಧ ಸರ್ ಅಂತ ನಾವು ಮತ್ತೆ ಬರೋಣ. ಸೊ ಆ್ಯಪ್ಟಿಟ್ಯೂಡ್ ಅಂತಂದರೆ ಏನಪ್ಪ ಅಂದರೆ, ಇಟ್ ಈಸ್ ಅ ನ್ಯಾಚುರಲ್ ಟ್ಯಾಲೆಂಟ್ ಟು ಡೂ ಎ ಪರ್ಟಿಕ್ಯುಲರ್ ವರ್ಕ್. ಒಂದು ನಿರ್ದಿಷ್ಟ ಕೆಲಸ ಮಾಡಬೇಕು ಅಂದರೆ ಸ್ವಾಭಾವಿಕ ಪ್ರತಿಭೆ ಬೇಕು. ಯಾವುದೇ ಒಂದು ಜಾಬ್ ಮಾಡಬೇಕಂದ್ರೆ, ಇವಾಗ ಟೀಚರ್ ಆಗಬೇಕಂದ್ರೆ, ಲಾಯರ್ ಆಗಬೇಕಂದ್ರೆ, ಸಿವಿಲ್ ಸರ್ವೆಂಟ್ ಆಗಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೌಶಲ್ಯಗಳು ಬೇಕಲ್ಲ. ಈ ಕೌಶಲ್ಯಗಳು ಇರೋರೇನೆ ಆ ಉದ್ಯೋಗನ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಯಾವಾಗ ಯಾವುದೇ ಕೆರಿಯರಲ್ಲಿ ಸಕ್ಸಸ್ ಆಗ್ತೀನೋ ಆವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗ ಸಂತೋಷವಾಗಿರ್ತೀವಿ. ಹೀಗೆಲ್ಲರೂ ಸಂತೋಷವಾಗಿ ಇರಬೇಕು ಅಂದರೆ ನೀವು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳುವಾಗ ನಿಮ್ಮ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಸರಿ ಹೊಂದುವಂತಹ ಉದ್ಯೋಗವನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ತುಂಬ ಜನ ಆ ಥರ ಕನ್ಸಿಡರ್ ಮಾಡಲ್ಲ. ಓಕೆ, ವಿಲ್ ಬ್ಯಾಕ್ ಟು ದಿಸ್. ನಮ್ಮ ಇಂಡಿಯಾದಲ್ಲಿ ಹಲವಾರು ರೀತಿಯ ಅನ್ಎಂಪ್ಲಾಯ್ಮೆಂಟ್ಗಳ ಜೊತೆ ಒಂದು ರೀತಿಯ ಅನ್ಎಂಪ್ಲಾಯ್ಮೆಂಟ್ ಇದೆ. ಅದು ಯಾವುದಪ್ಪ ಅಂದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ರಚನಾತ್ಮಕ ನಿರುದ್ಯೋಗ ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ, ಬಿಕಾಸ್ ಆಫ್ ದಿ ಚೇಂಜಸ್ ಇನ್ ದ ಸ್ಟ್ರಕ್ಚರ್ ಆಫ್ ಎಕಾನಮಿ, ಸಮ್ ಪೀಪಲ್ ವಿಲ್ ಲೂಸ್ ದ ಜಾಬ್ಸ್. ಆವಾಗ ಈ ಒಂದು ಸಿಚುಯೇಷನಲ್ಲಿ ಹೇಗಿರುತ್ತೆ ಅಂದರೆ, ದೇರ್ ಆರ್ ಸಮ್ ಆರ್ಗನೈಸೇಷನ್ ಹೂ ಆರ್ ಲುಕಿಂಗ್ ಫಾರ್ ಎಂಪ್ಲಾಯೀಸ್, ದೇರ್ ಆರ್ ಸಮ್ ಎಂಪ್ಲಾಯೀಸ್ ಹೂ ಆರ್ ಲುಕಿಂಗ್ ಫಾರ್ ದಿ ಜಾಬ್ಸ್. ಕೆಲವು ಸಂಸ್ಥೆಗಳಿದೆ, ಉದ್ಯೋಗಗಳು ಎಲ್ಲರಪ್ಪ ಇದ್ದೀರಾ ಅಂತ ಹುಡುಕ್ತಾ ಇದ್ದಾವೆ. ಈ ಉದ್ಯೋಗಗಳೇನೋ ಜಾಬ್ ಎಲ್ಲಪ್ಪ ಇದೆ ಅಂತ ಹುಡುಕ್ತಿದ್ದಾರೆ. ಆದರೆ ಇವರಿಬ್ಬರಿಗೂ ಮ್ಯಾಚ್ ಆಗ್ತಿಲ್ಲ. ಏನಕ್ಕಂದರೆ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಸ್ಕಿಲ್ಸೇ ಬೇರೆ, ಇವ್ರ ಹತ್ರ ಇರೋ ಸ್ಕಿಲ್ಸೇ ಬೇರೆ. ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ ಇದೆ. ಅದನ್ನು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಹಾಗಾದರೆ ಈ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ಗೆ ಸೊಲ್ಯೂಷನ್ ಏನು? ಹೆಂಗೋ ಇವ್ರಿಗೆ ಸ್ಕಿಲ್ ಇಲ್ಲ ಅಂದರೆ ನಾವೇನು ಮಾಡ್ಬೋದು ಅಂತಂದರೆ, ಯಾರು ರೆಡಿ ಇದ್ದಾರೋ ಅವ್ರನ್ನ ಹೈಯರ್ ಮಾಡಿ ಅವ್ರಿಗೆ ನಾವು ಟ್ರೈನಿಂಗನ್ನು ಕೊಟ್ಟರೆ ಸ್ಕಿಲ್ಸ್ಗಳನ್ನು ಕಲಿತಾರೆ, ಅವಾಗ ಅವ್ರು ಜಾಬ್ ಕೊಡಬಹುದು ಅಂತ.
ಬಟ್ ರಿಮೆಂಬರ್, ನಾಟ್ ಎವರಿ ಒನ್ ಆರ್ ಟ್ರೈನಬಲ್. ಎಲ್ರಿಗೂ ನಾವು ಟ್ರೈನಿಂಗ್ ಕೊಟ್ಟ ತಕ್ಷಣ ನಮಗೆ ಬೇಕಾಗಿರೋ ಸ್ಕಿಲ್ ಎಲ್ಲರೂ ಕಲಿಯೋದಿಲ್ಲ. ಹಾಗಾಗಿ ನಾನು ಇವರಿಗೆ ಟ್ರೈನಿಂಗನ್ನು ಕೊಟ್ಟರೆ ಇವರು ಬೇಕಾಗಿರುವ ಕೌಶಲ್ಯಗಳನ್ನ ಕಲಿತಾರ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕೆ ಮಾಡೋ ಟೆಸ್ಟ್ನೇ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಹಾಗಾಗಿ ಈ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಸಾಮಾನ್ಯವಾಗಿ ಮ್ಯಾಥಮೆಟಿಕ್ಸು, ರೀಸನಿಂಗ್ ಇವೆಲ್ಲ ಇರೋದ್ರಿಂದ ತುಂಬ ಜನಕ್ಕೆ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥಮೆಟಿಕ್ಸ್ ಆಗಿದೆ. ಇನ್ ಸಿಂಪಲಾಗಿ ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಏನಪ್ಪ ಅಂದರೆ ಆ ಸಂಸ್ಥೆಗೆ ಬೇಕಾಗಿರುವ ಕೌಶಲ್ಯಗಳನ್ನ ಕಲಿಯೋದಕ್ಕೆ ಬೇಕಾಗಿರುವಂತಹ ನ್ಯಾಚುರಲ್ ಟ್ಯಾಲೆಂಟ್ ಇವರಲ್ಲಿ ಇದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋದು. ನೋಡಿ ಡೆಫಿನೇಷನ್ನ ಈಗ, ಇಟ್ ಈಸ್ ಅ ನ್ಯಾಚುರಲ್ ಟ್ಯಾಲೆಂಟ್ ಟು ಅಕ್ವೈರ್ ಎ ಪರ್ಟಿಕ್ಯುಲರ್ ಸ್ಕಿಲ್ ಥ್ರೂ ದ ರೈಟ್ ಟ್ರೈನಿಂಗ್. ನಾವು ಟ್ರೈನಿಂಗ್ ಕೊಡ್ತೀವಪ್ಪ, ಬಟ್ ಆದರೆ ಟ್ರೈನಿಂಗ್ ಕೊಟ್ಟಾದ್ಮೇಲೆ ನಮಗೆ ಬೇಕಾಗಿರೋ ಕೌಶಲ್ಯನ ಕಲಿಯೋಕ್ಕೆ ನಿಮ್ಮ ಹತ್ರ ಆಪ್ಟಿಟ್ಯೂಡ್ ಇದೆಯಾ, ನ್ಯಾಚುರಲ್ ಟ್ಯಾಲೆಂಟ್ ಇದೆಯಾ ಅಂತ. ಹಾಗಾಗಿ ಇವಾಗ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್, CSAT ಅಂತ ನಾವೇನು ಕರಿತೀವಲ್ವಾ, ಅದನ್ನು ಸಾಮಾನ್ಯವಾಗಿ ಪ್ರಿಲಿಮ್ಸ್ ಪೇಪರ್ 2ಗೆ ಹೇಳಿದ್ರು ಕೂಡ ಈ ಟೋಟಲ್ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಎಲ್ಲವನ್ನು ಸೇರಿ ಕೂಡ ನಾವು CSAT ಅಂತ ಕರಿಬೋದು, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಈ ಮೂಲಕ ಅವ್ರು ಏನಪ್ಪ ಕಂಡುಹಿಡಿತಾರೆ ಅಂದರೆ ಹೌದು ನಾವು ಇವರಿಗೆ ಟ್ರೈನಿಂಗ್ ಕೊಡ್ಬೋದು ಅಂತ ಡಿಸೈಡ್ ಆಗುತ್ತೆ. ಸೊ UPSC ಅಥವಾ KPSC ನಿಮ್ಮಲ್ಲಿರುವ ಆಪ್ಟಿಟ್ಯೂಡ್, ಒಬ್ಬ ನಾಗರಿಕ ಸೇವಾಧಿಕಾರಿಗೆ ಬೇಕಾಗಿರೋ ಆಪ್ಟಿಟ್ಯೂಡ್ ಇದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋದೇ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂನ ಉದ್ದೇಶ. ನೀವು ಇದ್ರಲ್ಲಿ ಕ್ಲಿಯರ್ ಆಗಿದ್ದೀರ ಅಂದರೆ ನಮ್ಮ ಐಡಿಯಾ ಪ್ರಕಾರ ಓಕೆ ಇವ್ರಿಗೆ ಆಪ್ಟಿಟ್ಯೂಡ್ ಇದೆ ಅಂತ. ಆಮೇಲಿಂದ ನಿಮಗೆ ಟ್ರೈನಿಂಗ್ ಕೊಡಲಾಗುತ್ತದೆ. ಸೊ ಪರ್ಟಿಕ್ಯುಲರ್ ಟ್ರೈನಿಂಗ್ ಎಲ್ಲ ಕೊಟ್ಟಾಗ ಈ ಆಪ್ಟಿಟ್ಯೂಡ್ ಅನ್ನೋದೇನು ಎಬಿಲಿಟಿ ಆಗಿ, ಸಾಮರ್ಥ್ಯವಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ನೀವು ಪ್ರೊಬೇಷನರಿ ಆಫೀಸರ್ ಆಗಿ ಬೇರೆ ಬೇರೆ ಅಥಾರಿಟೀಸ್ ಕೆಳಗಡೆ ಎಲ್ಲ ವರ್ಕ್ ಮಾಡಿದಾಗ ಸ್ಕಿಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಒಂದ್ಸಲ ಸ್ಕಿಲ್ ಆದಮೇಲೆ ನಿಮ್ಗೊಂದು ಇಂಡಿಪೆಂಡೆಂಟ್ ಚಾರ್ಜನ್ನು ಕೊಡಲಾಗುತ್ತದೆ. ಹಾಗಾಗಿ ಆಪ್ಟಿಟ್ಯೂಡನ್ನು ಪೊಟೆನ್ಷಿಯಲ್ ಸ್ಕಿಲ್ ಅಂತ ಕರಿಬೋದು. ಇದು ಫ್ಯೂಚರಲ್ ಸ್ಕಿಲ್ಲಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಆಪ್ಟಿಟ್ಯೂಡ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬಂದಿದೆ ಅನಿಸುತ್ತೆ. ಫೈನ್. ಎಸ್ ಫ್ರೆಂಡ್ಸ್, ಸೊ ನಾವೀಗ ಆಪ್ಟಿಟ್ಯೂಡ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಲ್ವಾ. ಹಾಗಾದರೆ ಆಟಿಟ್ಯೂಡ್ ಅಂದರೆ ಏನಿರಬಹುದು? ಈ ಪದನ ಕೇಳಿರ್ತೀರ ನೀವು, ಹಲವಾರು ಸಲ ಯೂಸ್ ಕೂಡ ಮಾಡಿರ್ಬೋದು. ಇವ್ರಿಗೆ ಆಟಿಟ್ಯೂಡ್ ಜಾಸ್ತಿನಪ್ಪ. ಏನಿದು ಆಟಿಟ್ಯೂಡ್ ಅಂತಂದರೆ ಯೋಚನೆ ಮಾಡಿ ಒಂದ್ಸಲ. ಆಟಿಟ್ಯೂಡ್ ಕನ್ನಡದಲ್ಲಿ ಇದನ್ನು ಮನೋಭಾವ, ಮನೋವೃತ್ತಿ ಅಥವಾ ಮನೋಧೋರಣೆ ಅಂತ ಕರೀತಾರೆ. ಇದನ್ನು ಮನೋವೃತ್ತಿ, ಮನೋಭಾವ ಅಥವಾ ಮನೋಧೋರಣೆ ಅಂತ ಕರೀತಾರೆ. ಏನಪ್ಪ ಇದು ಆಟಿಟ್ಯೂಡ್ ಅಂತಂದರೆ? ಸರಳವಾಗಿ ತಿಳಿಸ್ಬೇಕು ಅಂತಂದರೆ ಆಟಿಟ್ಯೂಡ್ ಅಂತಂದರೆ ನೋಡಿ ಇಲ್ಲಿ, ಇಟ್ ಈಸ್ ಅ ಪಾಸಿಟಿವ್ ಆರ್ ನೆಗೆಟಿವ್ ಒಪಿನಿಯನ್, ಪರ್ಸೆಪ್ಷನ್ ಆರ್ ಇವ್ಯಾಲ್ಯೂಯೇಷನ್ ಅಬೌಟ್ ಎ ಪ್ಲೇಸ್, ಪರ್ಸನ್, ಥಿಂಗ್, ಈವೆಂಟ್ ಆರ್ ಎನ್ ಐಡಿಯಾ ಅಂತ ಕರಿತೀವಿ. ಏನಪ್ಪ ಇದು ಇಷ್ಟು ದೊಡ್ಡ ಡೆಫಿನೇಷನ್? ತಲೆ ಕೆಡಿಸ್ಕೋಬೇಡಿ. ಒಂದು ಆಲೋಚನೆ, ಒಂದು ಸಂದರ್ಭ, ಒಂದು ವಿಷಯ, ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳ ಮುಂತಾದವುಗಳ ಕುರಿತಾದ ನಮ್ಮ ಧನಾತ್ಮಕ ಅಥವಾ ಋಣಾತ್ಮಕ ಅಭಿಪ್ರಾಯ, ಗ್ರಹಿಕೆ, ಮೌಲ್ಯಮಾಪನ, ಇದನ್ನೇ ನಾವು ಆಟಿಟ್ಯೂಡ್ ಅಂತ ಕರಿತೀವಿ. ಇವಾಗ ನಿಮಗೆ ಪಾಕಿಸ್ತಾನ್ ಅಂದ ತಕ್ಷಣ ಒಂದು ಒಪಿನಿಯನ್ ಬರುತ್ತಾ? ಇಂಡಿಯಾ ಅಂದ ತಕ್ಷಣ ಒಂದು ಒಪಿನಿಯನ್ ಇದೆ. ಅಮೇರಿಕಾದಲ್ಲಿ ಏನೋ ಒಂದು ನಡೆದಿದೆ ಅಂದ ತಕ್ಷಣ ಅಲ್ಲಿ ಅಮೇರಿಕಾ ಅಂತ ಹೆಸರಿರೋದಕ್ಕೇ ಯು ಲುಕ್ ಅಟ್ ಇಟ್ ಇನ್ ಎ ಪರ್ಟಿಕ್ಯುಲರ್ ವೇ. ಓಕೆ, ಅಮೇರಿಕಾ ಅಂದರೆ ನಿಮ್ಗೊಂದು ಅಭಿಪ್ರಾಯ ಇದೆ, ಅಮೇರಿಕಾನ ನೀವು ಒಂದು ರೀತಿಯಲ್ಲಿ ಮೌಲ್ಯಮಾಪನ ಮಾಡಿದ್ದೀರಾ, ಒಂದು ರೀತಿಯಲ್ಲಿ ಪರ್ಸೀವ್ ಮಾಡಿದ್ದೀರಾ, ಪರ್ಸೆಪ್ಷನ್ ಇದೆಯಲ್ಲ, ಅದನ್ನೇ ನಾವು ಆಟಿಟ್ಯೂಡ್ ಅಂತ ಕರಿತೀವಿ. ಮಹಾತ್ಮ ಗಾಂಧೀಜಿ, ನಾಥೂರಾಮ್ ಗೂಡ್ಸೆ, ಒಸಾಮಾ ಬಿನ್ ಲಾಡೆನ್, ಅಬ್ದುಲ್ ಕಲಾಂ ಅಂದರೆ ಈ ಬೇರೆ ಬೇರೆ ವ್ಯಕ್ತಿಗಳನ್ನು ಕೇಳಿಸ್ಕೊಂಡಾಗ ನಿಮ್ಗೊಂದು ಪಾಸಿಟಿವ್, ನೆಗೆಟಿವ್ ಒಪಿನಿಯನ್ ಬರುತ್ತೆ. ನೀವು ಓದಿದ ಬುಕ್ಸ್ಗಳ ಆಧಾರದ ಮೇಲೆ, ಕೇಳಿದಂಥ ಪಾಠಗಳ ಆಧಾರದ ಮೇಲೆ, ಇನ್ನು ಬೇರೆ ಬೇರೆ ಮೂಲಗಳಿಂದ ನಿಮಗೊಂದು ಪರಿಕಲ್ಪನೆ ಬಂದಿದೆ, ಒಂದು ಪರ್ಟಿಕ್ಯುಲರ್ ವೇ ಆಫ್ ಇವ್ಯಾಲ್ಯೂಯೇಷನ್ ಬಂದಿದೆ. ಹಾಗಾಗಿ ಯಾರೊಬ್ಬರು ಆ ವಿಷಯದ ಬಗ್ಗೆ ಮಾತಾಡುವಾಗ ನೀವೊಂದು ಪರ್ಟಿಕ್ಯುಲರ್ ವೇನಲ್ಲಿ ರಿಯಾಕ್ಟ್ ಮಾಡಬೇಕು ಅಂತ ಫಿಕ್ಸ್ ಆಗಿರ್ತೀರ, ಅದನ್ನು ನಾವು ಆಟಿಟ್ಯೂಡ್ ಅಂತ ಕರಿತೀವಿ. ಸೊ ಸ್ಥಳ ಆಯಿತು, ಒಬ್ಬ ವ್ಯಕ್ತಿ ಆಯಿತು, ಒಂದು ವಸ್ತು, ಒಂದು ಸಂದರ್ಭ. ಇವಾಗ ಜಲಿಯನ್ ವಾಲಾಬಾಗ್ ಮಸಾಕರ್, ಬಾಂಬಿಂಗ್ ಆನ್ ಹಿರೋಶಿಮಾ ಅಂಡ್ ನಾಗಸಾಕಿ, ನಿಮ್ಮ 10th ಕ್ಲಾಸ್ ರಿಸಲ್ಟ್, ನಿಮ್ಮ ಡಿಗ್ರಿ ರಿಸಲ್ಟ್ಸ್, ಫಸ್ಟ್ ಲವ್, ಫಸ್ಟ್ ಬ್ರೇಕಪ್, ಇವೆಲ್ಲವನ್ನ ಕೇಳಿದಾಗ, ಓಕೆ ಮ್ಯಾರೇಜ್ ಅಂತ ಕೇಳಿದಾಗ್ಲೇ, ಲವ್ ಅಂತ ಕೇಳಿದಾಗಲೂ ನಿಮ್ಗೆಲ್ರಿಗೂ ಏನೋ ಒಂದು ಒಪಿನಿಯನ್ ಬರ್ತಾ ಇರುತ್ತೆ, ಪಾಸಿಟಿವ್, ನೆಗೆಟಿವ್. ಅದನ್ನೇ ನಾವು ಆಟಿಟ್ಯೂಡ್ ಅಂತ ಕರಿತೀವಿ. ಅದಕ್ಕೆ ಬೇರೆ ಬೇರೆ ಡೆಫಿನೇಷನ್. ಆಟಿಟ್ಯೂಡ್ ಈಸ್ ಅ ಪ್ರೀಡಿಸ್ಪೋಸಿಷನ್. Attitude is a predisposition to act, think and feel in a particular ways towards a class of people, objects or an idea ಅಂತ ಕರೀತಾರೆ. ಒಂದು ನಿರ್ದಿಷ್ಟವಾದ ಗುಂಪಿನ ವ್ಯಕ್ತಿಗಳ ಬಗ್ಗೆ, ಒಂದು ಆಬ್ಜೆಕ್ಟ್ಸ್ಗಳ ಬಗ್ಗೆ ನೀವು ಪರ್ಟಿಕ್ಯುಲರಾಗಿ ನಾನು ಹಿಂಗೆ ಥಿಂಕ್ ಮಾಡಬೇಕು, ಹಿಂಗೆ ಆ್ಯಕ್ಟ್ ಮಾಡಬೇಕು ಅಂತ ಫಿಕ್ಸ್ ಮಾಡಿರ್ತೀರಲ್ವ, ಅದನ್ನೇ ನಾವು ಆಟಿಟ್ಯೂಡ್ ಅಂತ ಕರಿತೀವಿ. ಇನ್ ಸಿಂಪಲ್ ಆಗಿ ನಿಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ಗಳೇ ಆಟಿಟ್ಯೂಡ್. ಆಟಿಟ್ಯೂಡ್ ಈಸ್ ಅ ಸ್ಮಾಲ್ ಥಿಂಗ್ ಬಟ್ ದಟ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್ ಅಂತ ಕರೀತಾರೆ.
ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಈ ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ಹಲವಾರು ಅಂಶಗಳು ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಒಳ್ಳೆ ಜೀವನ ಅಂದ್ರೇನು, ಸಂತೋಷಕರವಾದ ಜೀವನ ಅಂತಂದ್ರೇನು ಅನ್ನೋದ್ರ ಬಗ್ಗೆ ಕೆಲವ್ರನ್ನ ಕೇಳಿದ್ರೆ ಬೇರೆ ಬೇರೆ ಅಭಿಪ್ರಾಯಗಳಿರುತ್ತೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ಸಾಮಾನ್ಯವಾಗಿ ಹಿಂಗಿರುತ್ತಂತೆ, ಗುಡ್ ಲೈಫ್ ಅಥವಾ ಸಂತೋಷದಾಯಕವಾದ ಜೀವನ ಬೇಕು ಅಂದರೆ 5 ಡಿಜಿಟ್ ಸ್ಯಾಲರಿ ಇರಬೇಕು, 4 ವೀಲರ್ ವೆಹಿಕಲ್ ಇರಬೇಕು, 3 BHK ಮನೆ ಇರಬೇಕು, 2 ಮಕ್ಕಳಿರಬೇಕು, 1 ಹೆಂಡತಿ ಇರಬೇಕು ಅಂತ. ಸಾಮಾನ್ಯ ಈ ಥರದ್ದೊಂದು ಹ್ಯಾಪಿ ಹಿಂಗೆಲ್ಲ ಇದ್ದರೆ ಅದು ಒಳ್ಳೆ ಜೀವನ, ಹ್ಯಾಪಿಯಾಗಿರಬೇಕು. ಇನ್ನು ಕೆಲವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡಿರಬೇಕು, ಇನ್ನು ಕೆಲವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆಗಳಿರಬೇಕು. ಸೊ ಈ ಥರ ಏನೋ, ಇನ್ನು ಕೆಲವ್ರಿಗೆ ಸಿವಿಲ್ ಸರ್ವೆಂಟ್ ಆಗಬೇಕು, ಕೆಲವ್ರಿಗೆ ಪೊಲಿಟಿಷಿಯನ್ ಆಗಬೇಕು. ಇವೆಲ್ಲವೂ ನಮಗೆ ಗುಡ್ ಲೈಫ್ ಅನ್ನೋದ್ರ ಬಗ್ಗೆ ಇರುವ ಪರಿಕಲ್ಪನೆಗಳಷ್ಟೇ. ಒಬ್ಬ ಮನುಷ್ಯ ಸಂತೋಷವಾಗಿರೋಕ್ಕೆ ಡೆಫಿನೆಟ್ಲಿ 3 ಹೊತ್ತು ಊಟ ಬೇಕು ಅಂದರೆ, ಅಥವಾ ಒಂದು ಆ ವ್ಯಕ್ತಿಗೆ ಬೇಕಾಗೋಷ್ಟು ಊಟ ಬೇಕು, ದಟ್ ಈಸ್ ಸಬ್ಜೆಕ್ಟಿವ್, 3 ಹೊತ್ತೋ 2 ಹೊತ್ತೋ, ಬಟ್ ಊಟ ಬೇಕು, ಮಲಗೋಕ್ಕೆ ಪ್ಲೇಸ್ ಬೇಕು ಅಥವಾ ನಿದ್ದೆ ಬೇಕು ಒಂದು 5-6 ಗಂಟೆಗಳ ಕಾಲ, ಆ್ಯಂಡ್ ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ತಾ ಇರಬೇಕು ಸಾಮಾನ್ಯವಾಗಿ. ದೀಸ್ ಆರ್ ಸಮ್ ಪ್ರೈಮರಿ ರಿಕ್ವೈರ್ಮೆಂಟ್ಸ್. ಸಾಮಾನ್ಯವಾಗಿ ಇದು ಬೇಕಾಗಿರುತ್ತೆ. ಇದಾದಮೇಲೆ ಇನ್ನೆಲ್ಲವೂ ಕೂಡ ನಮ್ಮ ಕಲ್ಪನೆಗಳೇ ಆಗಿರುತ್ತೆ. ಇನ್ನು ಮಿಕ್ಕಿದ್ದು ಹಿಂಗಿದ್ರೇ ಖುಷಿ, ಹಿಂಗಿದ್ರೇ ಸಂತೋಷ, ಇವೆಲ್ಲ ನಮ್ಮ ಪರಿಕಲ್ಪನೆಗಳು, ನಮಗೆ ಒಳ್ಳೆಯ ಜೀವನದ ಬಗ್ಗೆ ಇರುವಂಥ ಅಭಿಪ್ರಾಯ ಆಗಿರುತ್ತೆ. ಈಗ ನಾನೊಬ್ಬ ಪೊಲಿಟಿಷಿಯನ್ ಆಗಿ ಅಥವಾ ಸಿವಿಲ್ ಸರ್ವೆಂಟ್ ಆಗಿ ನನಗೆ ಇರುವಂಥ ಅಧಿಕಾರವನ್ನು, ಏನಕ್ಕೋಸ್ಕರ ಈ ಅಧಿಕಾರ ಇದೆ, ಸಮಾಜದಲ್ಲಿ ಬದಲಾವಣೆಗಳನ್ನ ತರಬೇಕು, ಅದಕ್ಕೋಸ್ಕರ ಇದೆ ಅಂತ ನಾನು ಅಂದ್ಕೊಂಡ್ರೆ ನಾನು ಕೆಲಸ ಮಾಡುವ ರೀತಿಯೇ ಬೇರೆ ಆಗಿರುತ್ತೆ. ಅದೇ ಈ ಪವರ್ ಎಲ್ಲ ಇರೋದು ನನ್ನ ಸ್ವಹಿತಾಸಕ್ತಿಗೋಸ್ಕರ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋಕ್ಕೋಸ್ಕರ ಅಂತ ನಾನು ಅಂದ್ಕೊಂಡ್ರೆ ನಾನು ಮಾಡೋ ಕೆಲಸನೇ ಒಂಥರ ಇರುತ್ತೆ. ಸೊ ಹಾಗಾಗಿ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ತುಂಬ ಮುಖ್ಯ. ನಮ್ಮ ಸಿಲೆಬಸಲ್ಲಿ ಕೂಡ ಆ್ಯಟಿಟ್ಯೂಡು, ಸೋಷಿಯಲ್ ಇನ್ಫ್ಲೂಯೆನ್ಸ್, ಪರ್ಸುಯೇಷನ್, ಇದಕ್ಕೆ ಸಂಬಂಧಿಸಿದಂಥ ಡೈವರ್ಸ್ ಟಾಪಿಕ್ಸ್ಗಳಿದ್ದಾವೆ. ಬೋತ್ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿನಲ್ಲಿ ಕೂಡ ಇದು ಮುಖ್ಯವಾಗಿರುತ್ತೆ. ಸಾಮಾನ್ಯವಾಗಿ ನಾವು ಈ ಸೆಕ್ಷನ್ ಬಿ ಕೇಸ್ ಸ್ಟಡೀಸ್ ಅಂತ ಏನು ಕರಿತಾ ಇದ್ದೀವಿ, ಇದು UPSCನಲ್ಲಿ ಸೆಕ್ಷನ್ ಬಿನಲ್ಲಿ ಕೊಡ್ತಾರೆ. 2013ರಿಂದ ಮಿನಿಮಮ್ ಆಗಿ 120 ಮಾರ್ಕ್ಸ್ಗೆ 120 ಅಂಕಗಳಿಗೆ ಔಟ್ ಆಫ್ 250 ಕೊಡ್ತಾ ಬಂದಿದ್ದಾರೆ. KPSCನಲ್ಲಿ ಈಗ ನಡೆದಂಥ 2 ಪರೀಕ್ಷೆಗಳಲ್ಲಿ ಅಂದರೆ 2014 ಅಥವಾ 15 ನೋಟಿಫಿಕೇಷನಲ್ಲಿ ಕೇಸ್ ಸ್ಟಡಿಗಳನ್ನು ಕೇಳಿಲ್ಲ. ಈ 2017 ನೋಟಿಫಿಕೇಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ನಡಿಬೇಕಾಗಿದೆ. ಫೆಬ್ರವರಿ 13ರಿಂದ ಅಂದರೆ 16ನೇ ತಾರೀಕು ಏನು ಪೇಪರ್ ಇರುತ್ತೆ ಅಥವಾ 13ರಿಂದ ನಡೆಯುವಂಥದ್ರಲ್ಲಿ ಕೇಳ್ತಾರಾ ಇಲ್ವಾ, ವಿ ಆರ್ ಎಟ್ ಟು ಸಿ. ಮೋಸ್ಟ್ ಪ್ರಾಬಬಲಿ ಕೇಳ್ತಾರೆ ಅನಿಸುತ್ತೆ, ಬಟ್ ವಿ ಡೋಂಟ್ ನೋ. KPSCಗೆ ಗೊತ್ತಿರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಆಪ್ಟಿಟ್ಯೂಡ್ ಅಂದರೆ ಗೊತ್ತಾಯಿತು, ಆ್ಯಟಿಟ್ಯೂಡ್ ಅಂದರೆ ಗೊತ್ತಾಯಿತು. ನೋಡಿ, ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಎಥಿಕ್ಸ್ ಏನಾದರೂ ಜ್ಞಾಪಕ ಬರ್ತಾ ಇದೆಯಾ ಹಂಗಂದ ತಕ್ಷಣ? ಮಾರಲ್ಸ್, ಇಂಟೆಗ್ರಿಟಿ, ಹಾನೆಸ್ಟಿ, ಆಪ್ಟಿಟ್ಯೂಡ್, ಆ್ಯಟಿಟ್ಯೂಡ್ ರೀಕಾಲ್ ಮಾಡ್ಕೊಂಡ್ರ? ಈಗ ಏನಂದರೆ ನಮಗೆ ಟೈಟಲ್ ಗೊತ್ತಾಯಿತು. ಈ ಟೈಟಲ್ ತಿಳ್ಕೊಂಡು ಇನ್ನೊಂದು ಟಾಪಿಕ್ ತಿಳ್ಕೊಂಬಿಡೋಣ ಈ ವಿಡಿಯೋದಲ್ಲಿ. ಈಗ ನಮ್ಗೆ ಎಥಿಕ್ಸ್, ಇಂಟೆಗ್ರಿಟಿ, ಆಪ್ಟಿಟ್ಯೂಡ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ನಾವು ಇನ್ನೂ ಸಿಲೆಬಸ್ ಎಲ್ಲ ತಿಳ್ಕೊಳ್ಳೋಣ. ಈ ಒಂದು ಟೋಟಲ್ ಸಿಲೆಬಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಆ ಇಂಪಾರ್ಟೆಂಟ್ ಚಾಪ್ಟರ್ ಹೆಸರು ಏನಪ್ಪ ಅಂದರೆ, ಅಥವಾ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಆ ಟಾಪಿಕ್ನ ಹೆಸರೇನಪ್ಪ ಅಂದರೆ ಕಾನ್ಶೈನ್ಸ್ ಅಂತ. ಇದ್ರ ಬಗ್ಗೆ ಕೆಲವು ಟರ್ಮಿನಾಲಜೀಸ್ಗಳನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಕಾನ್ಶೈನ್ಸ್, ಯೋಚನೆ ಮಾಡಿ, ಕಾನ್ಶೈನ್ಸ್ ಅಂದ್ರೆ ಏನು? ಈ ಪದ ಎಲ್ಲಾದರೂ ಕೇಳಿದ್ದೀರಾ? ಇದನ್ನು ಆತ್ಮಸಾಕ್ಷಿ, ಧರ್ಮ ಪ್ರಜ್ಞೆ, ಅಂತರಾತ್ಮ, ಅಂತಃಕರಣ, ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಏನಪ್ಪ ಇದು ಆತ್ಮಸಾಕ್ಷಿ? ಅದೇನು ಆತ್ಮನೋ ಏನು ಸಾಕ್ಷಿನೋ ಅನ್ನಿಸ್ತಾ ಇದೆಯಾ? ಅಥವಾ ನಿಮ್ಗೆ ಏನಾದರೂ ಒಂದು ಡೆಫಿನೇಷನ್ ಬರ್ತಾ ಇದೆಯಾ? ಎಸ್ ಥಿಂಕ್ ಸಮಥಿಂಗ್. ಆತ್ಮಸಾಕ್ಷಿ ಅಂದರೆ ಏನಪ್ಪ ಅಂತಂದರೆ, ಸರಿ ಹಾಗೂ ತಪ್ಪುಗಳ ಕುರಿತಾದಂತಹ ನಮ್ಮ ಆಂತರಿಕ ಜ್ಞಾನವನ್ನು ನಾವು ಆತ್ಮಸಾಕ್ಷಿ ಅಂತ ಕರಿತೀವಿ. ವಾಟ್ ಈಸ್ ಆ್ಯಕ್ಚುಲಿ ಕಾನ್ಶಿಯನ್ಸ್? ಇಟ್ ಈಸ್ ಅನ್ ಇನ್ನರ್ ಸೆನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್. ಸರಿ ತಪ್ಪುಗಳ ಕುರಿತಾದ ನಮ್ಮ ಆಂತರಿಕ ಜ್ಞಾನ, ಅದನ್ನೇ ನಾವು ಕಾನ್ಶೈನ್ಸ್ ಅಂತ ಕರಿತೀವಿ. ಇದನ್ನು ಇನ್ನರ್ ಲೈಟ್ ಅಂತ ಕರೀತಾರೆ, ಅಂತರ್ಜ್ಯೋತಿ ಅಂತ ಕರೀತಾರೆ. ಇಟ್ ಈಸ್ ಅನ್ ಇನ್ನರ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ, ಅಂತರಂಗದ ಸಂವಿಧಾನ ಅಂತ ಕರೀತಾರೆ. ಹೇಗೆ ಸಂವಿಧಾನ ಅನ್ನೋದು ಒಂದು ದೇಶ ಹೇಗಿರಬೇಕು ಅಂತ ಹೇಳುತ್ತೋ, ಹಾಗೆ ನಾನು ಹೇಗಿರಬೇಕು ಅಂತ ನನಗೆ ಹೇಳೋದು ಯಾರು? ನನ್ನ ಅಂತರಂಗದ ಸಂವಿಧಾನ. ಅದನ್ನು ಕಾನ್ಸ್ಟಿಟ್ಯೂಷನ್ ಅಥವಾ ಇನ್ನರ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಕರಿತಾ ಇದ್ದೀವಿ. ಈ ಪದಕ್ಕೆ ಸಂಬಂಧಿಸಿದಂತೆ, ಆತ್ಮಸಾಕ್ಷಿಗೆ ಸಂಬಂಧಿಸಿದಂತೆ ನಿಮ್ಮ ಮುಂದೆ ಕೆಲವು ಪದಗಳನ್ನು ನೀಡಲಾಗಿದೆ. ವಾಯ್ಸ್ ಆಫ್ ಕಾನ್ಶೈನ್ಸ್, ಆತ್ಮಸಾಕ್ಷಿಯ ಧ್ವನಿ. ಮಾರಲ್ ರೀಸನಿಂಗ್, ನೈತಿಕ ತಾರ್ಕಿಕತೆ. ಮಾರಲ್ ಕರೇಜ್, ನೈತಿಕ ಧೈರ್ಯ. ಮಾರಲ್ ಕರಪ್ಷನ್, ನೈತಿಕ ಭ್ರಷ್ಟಾಚಾರ. ಕ್ರೈಸಿಸ್ ಆಫ್ ಕಾನ್ಶೈನ್ಸ್,
ಆತ್ಮಸಾಕ್ಷಿಯ ಬಿಕ್ಕಟ್ಟು. ಆತ್ಮಸಾಕ್ಷಿಯ ಬಿಕ್ಕಟ್ಟು ನೋಡಿ, ಈ ಪದಗಳು ನೋಡಿದ್ರೆ ಏನಾದರೂ ನಿಮಗೆ ಜ್ಞಾಪಕ ಬರ್ತಾ ಇದೆಯಾ? ಇವುಗಳೆಲ್ಲವೂ ತುಂಬ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಇನ್ ಎಥಿಕ್ಸ್. ಆ್ಯಕ್ಚುಲಿ ಇವುಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಪಡೋಣ. ನೀವು ಇದಕ್ಕೆ ಇನ್ನು ಸ್ವಲ್ಪ ಒಂದು 10-15 ನಿಮಿಷ ಪೇಷನ್ಸ್ ಆಗಿರಬೇಕು. ರೆಡಿಯಾಗಿದ್ದೀರಾ? ನಿದ್ದೆ ಬರ್ತಾ ಇದ್ದರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಬ್ರೀತಿಂಗ್ ಮಾಡಿ. ನಿಮ್ಗೆ ಏನಾದ್ರು ಬೋರ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, 3 ಸಲ ಇನ್ಹೇಲ್ ಮಾಡಿ, ಎಕ್ಸೆಲ್ ಮಾಡೋದು ಮರಿಬೇಡಿ, ಎಕ್ಸೆಲ್ ಕೂಡ ಮಾಡಿ. ಒಂದು ಸಲ 3 ಸಲ ಮಾಡಿದ್ರೆ ಓಕೆ. ಒಂದು ಸ್ವಲ್ಪ ತಣ್ಣೀರು ಕುಡೀರಿ. ಎಸ್, ನಾವು ವಿಲ್ ಲರ್ನ್ ದಿಸ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ರೆಡಿನಾ? ಈ ಪಕ್ಕದಲ್ಲಿ ಬೇರೆ ಬೇರೆ ಸ್ಮಾರ್ಟ್ ಡಿವೈಸಸ್ ಏನಾದರೂ ಇದ್ದರೆ ಸ್ವಲ್ಪ ಸೈಡ್ಗೆ ಇಟ್ಬಿಡಿ, ಬರ್ಕೋತಾ ಇರಿ. ಅವಾಗ ಹೆಂಗೋ ಕೇಳ್ತಾ ಇದ್ದೀರಾ, ಒಂದು ಸಲ ಬರ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥನೂ ಆಗಿಬಿಡುತ್ತೆ, ಅದು ಮೆಮೊರಿನಲ್ಲೂ ಇರುತ್ತೆ. ಮತ್ತೆ ಇನ್ನು ಯಾವಾಗನ್ನ ರೀಕಾಲ್ ಮಾಡ್ಕೊಳ್ಳೋವಾಗ ನೀವು ಮತ್ತೆ ನನ್ನ ವೀಡಿಯೋ ನೋಡಬೇಕಾಗಿಲ್ಲ, ಅದನ್ನು ಒಂದು ಸಲ ನಿಮ್ಮ ನೋಟ್ಸ್ ಓದಿದ್ರೆ ಸಾಕು ಅರ್ಥ ಆಗಿಬಿಡುತ್ತೆ. ಹೌದಾ? ಲೆಟ್ ಅಸ್ ವಿ ಗೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಸಿಂಪಲ್ ವರ್ಡ್ಸ್ ರಿಲೇಟೆಡ್ ಟು ಕಾನ್ಷಿಯನ್ಸ್. ಮೊದಲನೇದು ವಾಯ್ಸ್ ಆಫ್ ಕಾನ್ಷಿಯನ್ಸ್. ಅಂದರೆ ಏನಪ್ಪ ಅಂದರೆ, ಸಾಮಾನ್ಯವಾಗಿ ನಾನು ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡ್ತಿರುವಾಗ ನನ್ನ ಆತ್ಮಸಾಕ್ಷಿ ಹೇಳುತ್ತೆ, ನೋಡಪ್ಪ ಇದು ಸರಿ, ಇದನ್ನು ಮಾಡು, ಇದನ್ನು ತಪ್ಪು, ಇದನ್ನು ಮಾಡಬೇಡ ಅಂತ ಹೇಳುತ್ತೆ. ಅದನ್ನೇ ಆತ್ಮಸಾಕ್ಷಿಯ ಧ್ವನಿ ಅಥವಾ ವಾಯ್ಸ್ ಆಫ್ ಕಾನ್ಷಿಯನ್ಸ್ ಅಂತ ಕರಿತೀವಿ. ಒಂದು ಸಂದರ್ಭನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ಒಂದು 2 ವೀಲರ್ನ ರೈಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದು ಬೆಳಗಿನ ಜಾವ 7 ಗಂಟೆ ಸಮಯ. ಯಾರನ್ನೋ ಮೀಟ್ ಆಗಬೇಕಾಗಿದೆ. ನಾನು ಒಂದು ಫೋನಲ್ಲಿ ಮಾತಾಡಿಕೊಂಡು ಒಂದು ಕೈಯಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಸರಿ ಅಂತ ಹೇಳ್ತಿಲ್ಲ, ಬಟ್ ಇಟ್ ಈಸ್ ಅನ್ ಹೈಪೋಥೆಟಿಕಲ್ ಸಿಚುಯೇಷನ್. ಹೋಗ್ತಾ ಇದ್ದೀರಾ, ಅಲ್ಲೊಂದು 5-6 ಜನ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಸಡನ್ನಾಗಿ ಬಾಲ್ ರೋಡಿಗೆ ಬರುತ್ತೆ. ನಾನು ಎಲ್ಲೋ ಮಾತಾಡ್ಕೊಂಡು ಹೋಗ್ತಾ ಇದ್ದೆ, ಆ ಹುಡುಗ ಬಾಲ್ ತೊಗೊಳ್ಳೋಣ ಅಂತ ಮೇನ್ ರೋಡಿಗೆ ಬರ್ತಾನೆ, ನಾನು ಫಾಸ್ಟಾಗಿ ಹೋಗ್ತಿದ್ದೀನಿ. 2 ಆಕ್ಸಿಡೆಂಟ್ ಆಗುತ್ತೆ. ಆ ಹುಡುಗರಿಗೆಲ್ಲ ಭಯ ಆಗಿಬಿಡುತ್ತೆ. ಅವ್ರ ಅಪ್ಪ ಅಮ್ಮಂಗೆ ಹೇಳೋಣ ಅಂತ ಹೊಟ್ಟೋಗ್ತಾರೆ. ಈ ಸೀನಲ್ಲಿ ನಾನು ಆ ಆಕ್ಸಿಡೆಂಟಾಗಿ ಇರುವಂತಹ ಒಬ್ಬ ಹುಡುಗ, ಅವನಿಗೊಂದು 10 ವರ್ಷ ಆಗಿದೆ, ಸಿವಿಯರಾಗಿ ಬ್ಲೀಡಿಂಗ್ ಆಗ್ತಾಯಿದೆ, ಲೈಟಾಗಿ ಅನ್ಕಾನ್ಷಿಯಸ್ ಆಗ್ತಾಯಿದೆ, ಸೊ ಅಥವಾ ಸೆಮಿ ಕಾನ್ಷಿಯಸ್ ಸ್ಟೇಟ್ಗೆ ಹೋಗಿದ್ದಾನೆ. ಈಗ ನಾನು ಏನು ಮಾಡಬೇಕು ಅಂದಾಗ ಸಾಮಾನ್ಯವಾಗಿ ನಮ್ಮ ಆತ್ಮಸಾಕ್ಷಿಯ ಧ್ವನಿ ಏನಪ್ಪ ಹೇಳುತ್ತೆ ಅಂದರೆ, ನಂದು ತಪ್ಪ ಅವನ ತಪ್ಪ, ಆಮೇಲಿಂದ ಮೊದಲು ಆ ಬ್ಲೀಡಿಂಗನ್ನು ಸ್ಟಾಪ್ ಮಾಡು, ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಹೇಳುತ್ತೆ. ಅದನ್ನೇ ನಾವು ಆತ್ಮಸಾಕ್ಷಿಯ ಧ್ವನಿ ಅಂತ ಕರಿತೀವಿ. ನೋಡಿ, ಇಟ್ ಈಸ್ ಅ ಇನ್ನರ್ ವಾಯ್ಸ್ ದಟ್ ಗೈಡ್ಸ್ ಅಸ್ ವೆನ್ ಎವರ್ ವಿ ಆರ್ ಇನ್ವಾಲ್ವ್ಡ್ ಇನ್ ಎ ಮಾರಲ್ ಸ್ಟ್ರಗಲ್. ನೈತಿಕ ಹೋರಾಟದಲ್ಲಿ ಯಾವ ಸರಿ ತಪ್ಪು ಅಂತ ಯೋಚನೆ ಮಾಡುವಾಗ ಹಿಂಗೆ ಅನಿಸುತ್ತೆ. 2ನೇ ಪದ ನೋಡಿ, ಮಾರಲ್ ರೀಸನಿಂಗ್, ನೈತಿಕ ತಾರ್ಕಿಕತೆ ಅಂತ ಇದೆ. ಸೊ ಅಂದರೆ ಏನಪ್ಪ ಅಂದರೆ, ನಾನು ಈ ನಿರ್ಧಾರವನ್ನು ತಗೊಳ್ಳೋದ್ರಿಂದ ಆಗುವ ಪರಿಣಾಮಗಳ ಕುರಿತು ನೈತಿಕವಾಗಿ ಮತ್ತು ತರ್ಕಬದ್ಧವಾಗಿ ಯೋಚನೆ ಮಾಡೋದನ್ನೇ ಮಾರಲ್ ರೀಸನಿಂಗ್ ಅಂತ ಕರೀತಾರೆ. ಮಾರಲ್ ರೀಸನಿಂಗ್ ಅಥವಾ ನೈತಿಕ ತಾರ್ಕಿಕತೆ ಅಂದ್ರೇನು? ನಾನು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಆಗುವ ನೈತಿಕ ಪರಿಣಾಮಗಳು ಅಥವಾ ತಾರ್ಕಿಕವಾದ ಪರಿಣಾಮಗಳು. ಅಂದರೆ ಓಕೆ, ವಿಲ್ ಬ್ಯಾಕ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಪದ ನಮ್ಗೆ ಯಾವುದಪ್ಪ ಇದೆ ಅಂತಂದರೆ ಮಾರಲ್ ರೀಸನಿಂಗ್ ಅಂತ. ಮಾರಲ್ ರೀಸನಿಂಗ್ ಅಂದ್ರೇನು? ಲಾಜಿಕಲ್ ಆ್ಯಂಡ್ ಎಥಿಕಲ್ ಅನಾಲಿಸಿಸ್ ಆಫ್ ಕಾನ್ಸಿಕ್ವೆನ್ಸಸ್. ನಾನು ಇವಾಗ ಈ ನಿರ್ಧಾರ ತಗೊಳ್ತಾ ಇದ್ದೀನಿ, ಈ ನಿರ್ಧಾರ ತಗೊಳ್ಳೋದ್ರಿಂದ ಆಗುವ ಪರಿಣಾಮಗಳನ್ನು ತರ್ಕಬದ್ಧವಾಗಿ ಮತ್ತು ನೈತಿಕವಾಗಿ ಯೋಚನೆ ಮಾಡೋದನ್ನೇ ಮಾರಲ್ ರೀಸನಿಂಗ್ ಅಂತ ಕರಿತಾ ಇದ್ದೀವಿ. ಮಾರಲ್ ಅಂದರೆ ಇವಾಗ ನೋಡಿ, ನಾನು ಈ ವ್ಯಕ್ತಿಯನ್ನೇನಾದರೂ ಇಲ್ಲಿ ಆಕ್ಸಿಡೆಂಟ್ ಆಗಿ ನಾನು ಸಪೋಸ್ ಅವ್ನು ಬ್ಲೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಮತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಅಂದ್ಕೊಂಡ್ರೆ, ಅವ್ರ ಅಪ್ಪ ಅಮ್ಮ ಬರ್ತಾರೆ, ಆ್ಯಕ್ಚುಲಿ ನಾನು ಸ್ವಲ್ಪ ದುಡ್ಡು ಸ್ಪೆಂಡ್ ಮಾಡಬೇಕು, ಮನಿ ಸ್ಪೆಂಡ್ ಮಾಡಬೇಕು, ಅವ್ರು ಬೈತಾರೆ, ಹೊಡಿತಾರೆ, ಲೀಗಲ್ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಸೊ ಅಂದರೆ ಏನೇನಾಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಲಾಜಿಕಲ್ಲಾಗಿ. ಅದೇ ಥರ ಸಪೋಸ್ ನಾನು ಹುಡುಗರೆಲ್ಲ ಒಟ್ಟೋಗಿದ್ದಾರೆ, ಇವನು ಸೆಮಿ ಕಾನ್ಷಿಯಸ್ ಇದ್ದಾನೆ, ನನ್ನ ನಂಬರ್ ಪ್ಲೇಟ್ ಏನು ನೋಟ್ ಮಾಡ್ಕೊಂಡಿರಲ್ಲ, ಎಸ್ಕೇಪ್ ಆಗಿಬಿಡೋಣ ಅಂತೇನಾದರೂ ಹೊಟ್ಟೋದ್ರೆ, ಪಾಪ ಅವ್ನು ಅಷ್ಟರಲ್ಲಿ ಬಿಕಾಸ್ ಸರಿಯಾದ ಟೈಮಲ್ಲಿ ಫಸ್ಟ್ ಏಡ್ ಮಾಡೋಕ್ಕಾಗಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಲ್ಲ, ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡು ಇದೆಯೋ ಇಲ್ವೋ, ಅವ್ನಿಗೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಈ ರೀತಿಯಲ್ಲಿ ಎರಡೂ ಕಡೆಯಿಂದ ಲಾಜಿಕಲ್ ಆಗಿ ಎಥಿಕಲ್ ಆಗಿ ಯೋಚನೆ ಮಾಡೋದನ್ನೇ ಮಾರಲ್ ರೀಸನಿಂಗ್ ಅಥವಾ ನೈತಿಕ ತಾರ್ಕಿಕತೆ ಅಂತ ಕರೀತಾರೆ. ನಿಮ್ಮ ಕೇಸ್ ಸ್ಟಡಿ ಕೊಡೋದೆಲ್ಲನೂ ನಿಮ್ಗೆ ಎಷ್ಟು ಚೆನ್ನಾಗಿ ಮಾರಲ್ ರೀಸನಿಂಗ್ ಇದೆ, ನೀವು ಹೇಗೆ ಅನಲೈಸ್ ಮಾಡ್ತೀರಾ ಒಂದು ಕೇಸ್ನ ಅಂತ ಚೆಕ್ ಮಾಡೋಕ್ಕೇನೆ. 3ನೇ ಪದ ನೋಡಿ, ಈಗ ಮಾರಲ್ ಕರೇಜ್ ಅಂತ ಇದೆ. ಮಾರಲ್ ಕರೇಜ್ ಅಂದರೆ ಏನಪ್ಪ ಅಂದರೆ, ವಿಚ್ ಈಸ್ ಅ ಕರೇಜ್ ವಿಚ್ ಈಸ್ ರಿಕ್ವೈರ್ಡ್ ಟು ಡೂ ದ ರೈಟ್ ಥಿಂಗ್ ಇನ್ ಸ್ಪೈಟ್ ಆಫ್ ಅಡ್ವರ್ಸ್ ಕಾನ್ಸಿಕ್ವೆನ್ಸಸ್. ಎಷ್ಟೇ ಪ್ರತಿಕೂಲ ಪರಿಣಾಮಗಳನ್ನು ಒಳಗೊಂಡಿದ್ದರೂ ಸಹ ಸರಿಯಾದ ಕಾರ್ಯವನ್ನೇ ಮಾಡಲು ಅವಶ್ಯಕವಾದಂತಹ ಧೈರ್ಯವನ್ನೇ ನೈತಿಕ ಧೈರ್ಯ ಅಂತ ಕರಿತೀವಿ. ಈಗ ಇಲ್ಲಿ ಸರಿಯಾದ ಡಿಸಿಷನ್ ಯಾವುದಪ್ಪ? ಆ ಹುಡುಗನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಇದರಿಂದ ಪ್ರತಿಕೂಲ ಪರಿಣಾಮಗಳೇನುಂಟಾಗುತ್ತೆ?
ಯೋಚನೆ ಮಾಡಿ, ನಾನು ಆಗಲೇ ಹೇಳ್ದಾಗೆ ದುಡ್ಡು ಸ್ಪೆಂಡ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಅಪ್ಪ ಅಮ್ಮ ಬೈದರೆ ಬೈಸ್ಕೋಬೇಕು, ಹೊಡೆದ್ರೆ ಹೊಡೆಸ್ಕೋಬೇಕು, ಆ್ಯಂಡ್ ಏನೇನು ಲೀಗಲ್ ಕಾನ್ಸಿಕ್ವೆನ್ಸಸ್ ಇದೆಯೋ ಪರಿಣಾಮಗಳೆಲ್ಲ ಫೇಸ್ ಮಾಡು. ಇಷ್ಟೆಲ್ಲ ಪ್ರತಿಕೂಲ ಪರಿಣಾಮಗಳಿದ್ದರೂ ಕೂಡ ಇದು ಸರಿ, ನಾನು ಇದನ್ನೇ ಮಾಡ್ತೀನಿ ಅಂತ ಅನ್ಬೇಕು ಅಂದರೆ ಒಂದು ಧೈರ್ಯ ಬೇಕು. ಆ ಧೈರ್ಯವನ್ನೇ ನೈತಿಕ ಧೈರ್ಯ, ಮಾರಲ್ ಕರೇಜ್ ಅಂತ ಕರಿತಾ ಇದ್ದೀವಿ. ಫೈನ್. ನೆಕ್ಸ್ಟ್ ವರ್ಡು ಮಾರಲ್ ಕರಪ್ಷನ್ ಅಥವಾ ನೈತಿಕ ಭ್ರಷ್ಟಾಚಾರ ಅಂತ. ಅಂದರೆ ಸಾಮಾನ್ಯವಾಗಿ ನಾವು ಇದು ಸರಿ ತಪ್ಪು ಅಂತ ಗೊತ್ತಾಗುತ್ತೆ, ಬಟ್ ಎಲ್ರಿಗೂ ಈ ಮಾರಲ್ ಕರೇಜ್ ಇರೋದಿಲ್ಲ. ನಾನು ಈ ತಪ್ಪನ್ನು ಮಾಡಬಾರ್ದು ಅಥವಾ ಸರಿಯನ್ನೇ ಮಾಡಬೇಕು, ಸರಿಯನ್ನು ಮಾಡಿದ್ರೆ ಸಮಸ್ಯೆಗಳು ಉಂಟಾಗುತ್ತೆ, ಆದರೂ ಪರವಾಗಿಲ್ಲ ನಾನು ಅದನ್ನು ಮಾಡ್ತೀನಿ ಅನ್ನುವಂತಹ ನೈತಿಕವಾದ ಧೈರ್ಯ ಇಲ್ಲದೆ ಇದ್ದಾಗ ಏನು ಮಾಡ್ತೀನಿ ಅಂದರೆ ಇದರ ಪ್ರೆಷರ್ಗೆ ಬಲಿಯಾಗ್ಬಿಟ್ಟು ಅಥವಾ ಟೆಂಪ್ಟೇಷನ್ಸ್ಗೋಸ್ಕರ ನಾನು ನನ್ನ ಆತ್ಮಸಾಕ್ಷಿಗೆ ಹೇಳಿದ್ದಕ್ಕೆ ವಿರುದ್ಧವಾದ ಕೆಲಸ ಮಾಡ್ತೀನಿ. ಅಂದರೆ ಇಲ್ಲಿ ನನ್ನ ಆತ್ಮಸಾಕ್ಷಿ ಹೇಳ್ತು ಈ ಹುಡುಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತ, ಬಟ್ ಆ ಎಲ್ಲ ಕಾನ್ಸಿಕ್ವೆನ್ಸಸ್ಗಳನ್ನು ನಂಗೆ ಫೇಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಸಪೋಸ್ ಹೈಪೋಥೆಟಿಕಲಲ್ಲಿ ಅಲ್ಲಿಂದ ಹಾಗೆ ಹೊಟ್ಟೋದೆ ಅಂತ ಅಂದ್ಕೊಳ್ಳಿ, ಅದನ್ನೇ ಮಾರಲ್ ಕರಪ್ಷನ್ ಅಂತ ಕರಿತೀವಿ. ಕರಪ್ಷನ್ ಅಂದರೆ ನಾರ್ಮಲ್ ಆಗಿ ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡೋದು. ಅದಕ್ಕೆ ಬೇರೆ ಒಂದು ಡೆಫಿನೇಷನ್ಸ್ಗಳೆಲ್ಲವೂ ಇದೆ, ಪಬ್ಲಿಕ್ ಪವರ್ನ ಪ್ರೈವೇಟ್ ಇಂಟ್ರೆಸ್ಟ್ಗೆಲ್ಲ ಉಪಯೋಗಿಸ್ಕೋಬೋದು ಅಂತ. ಬಟ್ ನಾವು ಸಿಂಪಲ್ ಆಗಿ ಬರೀ ಭ್ರಷ್ಟಾಚಾರ ಅಂದರೆ ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡೋದು. ಮಾರಲ್ ಕರಪ್ಷನ್ ಅಂದರೆ ಏನು, ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾದ ಕೆಲಸವನ್ನು ಮಾಡೋದು, ಅದನ್ನು ಮಾರಲ್ ಕರಪ್ಷನ್ ಅಂತ ಕರೆದ್ವಿ. ಹೌದಾ? ಸಪೋಸ್ ನಾನು ಆಕ್ಸಿಡೆಂಟ್ ಮಾಡಿ ಅವನ್ನ ಅಲ್ಲೇ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಜೋರಾಗಿ ಮನೆಗೆ ಹೊಟ್ಟೋಗ್ಬಿಟ್ಟೆ ಅಂತ ಅಂದ್ಕೊಳ್ಳಿ, ಅದು ಮಾರಲ್ ಕರಪ್ಷನ್. ಹೋದ್ಮೇಲೆ ಸುಮ್ಮನೆ ಇರುತ್ತಾ ನಮ್ಮ ಆತ್ಮಸಾಕ್ಷಿ? ಅವತ್ತು ರಾತ್ರಿ ಎಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡೋ ಥರ ಮಾಡುತ್ತೆ. ಅಲ್ಲ, ಒಬ್ಬ ಎಜುಕೇಟೆಡ್ ಪರ್ಸನ್ ಆಗಿ ಗ್ರ್ಯಾಜುಯೇಟೆಡ್ ಆಗಿ ಆ ವ್ಯಕ್ತಿಯನ್ನು ಅಲ್ಲೇ ಬಿಟ್ಟು ಬಂದಲ್ಲ, ಅವನ ಕತೆ ಏನಾಗಿರುತ್ತೆ, ಅವ್ನಿಗೇನಾದರೂ ಬೈ ಮಿಸ್ಟೇಕಾಗಿ ಒಂದು ನಿಮಿಷ ಮುಂಚೆ ಹೋಗಿದ್ರೆ ಬದುಕ್ಬೋದು ಅಂತ ಡಾಕ್ಟ್ರ್ ಹೇಳಿದ್ರೆ ಅವನ ಸಾವಿಗೆ ನೀನು ಕಾರಣ ಆಗ್ತೀಯಲ್ವಾ? ಏನಾಗುತ್ತೋ ಇಲ್ವೋ, ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡಿದೆಯೋ ಇಲ್ವೋ, ಏನಾಯ್ತೋ ಗೊತ್ತಿಲ್ಲ, ನೀನೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದವನ್ನ ಆಗೋದಿಲ್ವಾ ಅಂಥೇಳಿ ನಿಮ್ಮನ್ನು ಊಟ ಮಾಡೋಕ್ಕೆ ಬಿಡಲ್ಲ, ನಿದ್ದೆ ಮಾಡೋಕ್ಕೆ ಬಿಡಲ್ಲ, ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವ್ರ ಜೊತೆ ಸಂತೋಷವಾಗಿರೋದಕ್ಕೆ ಬಿಡೋದಿಲ್ಲ ಅಲ್ವಾ? ಇದನ್ನೇ ನಾವು ಫೀಲ್ ಆಫ್ ಗಿಲ್ಟ್, ತಪ್ಪಿತಸ್ಥ ಭಾವನೆ ಅಂತ ಕರಿತೀವಿ. ಇದನ್ನೇ ನಾವು ಆತ್ಮಸಾಕ್ಷಿಯ ಬಿಕ್ಕಟ್ಟು ಅಥವಾ ಕ್ರೈಸಿಸ್ ಆಫ್ ಕಾನ್ಶಿಯನ್ಸ್ ಅಂತ ಕರಿತೀವಿ. ನೋಡಿ, ಇನ್ನೊಂದ್ಸಲ ಸಿಂಪಲ್ ಆಗಿ, ನಾನು ಯಾವ ಸರಿ ತಪ್ಪು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಅಂತರ್ಜ್ಯೋತಿ ನನಗೆ ಇದು ಸರಿ, ಇದನ್ನು ಮಾಡು, ಇದು ತಪ್ಪು, ಇದನ್ನು ಮಾಡಬೇಡ ಅಂತ ಹೇಳುತ್ತೆ. ಅದನ್ನು ಆತ್ಮಸಾಕ್ಷಿಯ ಧ್ವನಿ ಅಂತ ಕರೆದ್ವಿ. ನಾನು ಈ ಥರ ಮಾಡಿದ್ರೆ ಲಾಜಿಕಲ್ ಆಗಿ ಏನಾಗುತ್ತೆ, ಎಥಿಕಲ್ ಆಗಿ ಏನಾಗುತ್ತೆ ಅಂತ ಯೋಚನೆ ಮಾಡ್ತೀನಲ್ವಾ, ಆ ಪ್ರಾಸೆಸ್ನ ನೈತಿಕ ತಾರ್ಕಿಕತೆ ಅಥವಾ ಮಾರಲ್ ರೀಸನಿಂಗ್ ಅಂತ ಕರೆದ್ವಿ. ಇನ್ನು ಸರಿಯಾದ ನಿರ್ಧಾರ ತಗೊಳ್ಬೇಕು ಅಂದರೆ ಧೈರ್ಯ ಬೇಕು. ಹಾಗಾಗಿ ಎಷ್ಟೇ ಸಮಸ್ಯೆಗಳು ಬಂದರೂ ಪರವಾಗಿಲ್ಲ, ನಾನು ಸರಿಯಾದ ನಿರ್ಧಾರನೇ ತಗೊಳ್ತೀನಿ ಅನ್ನೋದಕ್ಕೆ ಬೇಕಾಗಿರುವಂಥ ಧೈರ್ಯವನ್ನೇ ನೈತಿಕ ಧೈರ್ಯ ಅಂತ ಕರೆದ್ವಿ. ಯಾವಾಗ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾದ ಕೆಲಸವನ್ನು ನಾನು ಮಾಡ್ತೀನೋ ಅದನ್ನು ನೈತಿಕ ಭ್ರಷ್ಟಾಚಾರ ಅಂತ ಕರೀತಾರೆ. ಆ್ಯಂಡ್ ಯಾವಾಗ ನಾವು ನೈತಿಕ ಭ್ರಷ್ಟಾಚಾರ ಮಾಡ್ತೀವೋ ನಮ್ಮಲ್ಲಿ ತಪ್ಪಿತಸ್ಥ ಭಾವನೆ ಉಂಟಾಗುತ್ತೆ. ಇದನ್ನೇ ಅಂತಃಕರಣ ಕ ಸಂಕಟ್, ಆತ್ಮಸಾಕ್ಷಿಯ ಬಿಕ್ಕಟ್ಟು ಅಥವಾ ಕ್ರೈಸಿಸ್ ಆಫ್ ಕಾನ್ಶಿಯನ್ಸ್ ಅಂತ ಕರೀತಾರೆ. ಎಸ್ ಫ್ರೆಂಡ್ಸ್, ಇದು ಈ ಎಥಿಕ್ಸ್, ಇಂಟೆಗ್ರಿಟಿ ಹಾಗೂ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದಂತೆ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ಗಳು ನಾವು ನಿಮ್ಮ ಬಳಿ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ಇನ್ನು ಯಾವ್ಯಾವ ಥರದ ವೀಡಿಯೋಗಳನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಎಥಿಕ್ಸ್ ಇಂಟೆಗ್ರಿಟಿಗೆ ಸಂಬಂಧಿಸಿದಂತೆ ವಿಡಿಯೋ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ, ಈ ಎಲ್ಲ ಸಲಹೆಗಳನ್ನು ನೀವು ಸ್ವಲ್ಪ ಸೆಕೆಂಡ್ ನಿಮ್ಮ ಟೈಮನ್ನು ವೇಸ್ಟ್ ಅಂತ ಕೂಡ ಅಂದ್ಕೊಂಡ್ರು ಒಂದು ಸಲ ಬರೆದ್ಬಿಟ್ಟು ನಮಗೆ ಕಳಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಇನ್ನಷ್ಟು ಉಪಯೋಗಕರವಾಗಿರುತ್ತೆ. ನಿಮಗೆ ಬೇಕಾಗುವಂಥ ವಿಡಿಯೋಗಳನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಮಾಡೋದಕ್ಕೆ ಸಹಾಯಕವಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಸಾಧನಾ ಅಕಾಡೆಮಿಗೆ ನನ್ನ ಕೃತಜ್ಞತೆಗಳು. ಸೊ ಮತ್ತಷ್ಟು ವಿಡಿಯೋಗಳನ್ನು ಮಾಡೋಣ, ಬಟ್ ಅದು ಮಾಡ್ತೀವಾ ಇಲ್ವಾ ಅನ್ನೋದು ನಿಮ್ಮ ಕಮೆಂಟ್ ಸೆಕ್ಷನ್ಸ್ ಮೇಲೆ, ನಿಮ್ಮ ಲೈಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅವುಗಳನ್ನ ಮಾಡ್ತೀರಾ ಅಂತ ತಿಳಿಸ. ವಿಲ್ ಮೀಟ್ ಯು ಸೂನ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.